ಧನ್ಯವಾದಗಳು. ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಸಮಯದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ಅಪ್ಪ. ಈ ಸಮಯದಲ್ಲಿ ನಾವೆಲ್ಲರೂ ಸೇರಿ ಒಟ್ಟಾಗಿ ನಿಮ್ಮ ವಾಕ್ಯವನ್ನ ಆಲೋಚನೆ ಮಾಡ್ತಿರ್ಬೇಕಾದ್ರೆ ತಂದೆ, ನೀವು ತಿಳಿಸ್ಬೇಕು ಅಂತ ಅನ್ಕೊಂಡಿರುವಂತಹ ಸಂಗತಿಯನ್ನ ನಮ್ಮೆಲ್ಲರಿಗೂ ತಿಳಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೆನ್. ಪ್ರಿಯರಾದ ದೇವಜನರೇ, ಸುಮಾರು ಕಳೆದ 1-2 ವಾರಗಳಿಂದ ಪ್ಯಾರಬಲ್ಸ್ ಅಂದ್ರೆ ಸತ್ಯವೇದದಲ್ಲಿ ಬಂದಿರುವಂತಹ ಸಾಮ್ಯ ರೂಪ ಬಗ್ಗೆ ಆಲೋಚನೆ ಮಾಡ್ತಾ ಬರ್ತಿದೀವಲ್ವಾ? ಓಕೆ, ಸಾಮ್ಯ ರೂಪಗಳಲ್ಲಿ ಇವತ್ತು ಇನ್ನೊಂದು ಸಾಮ್ಯ ರೂಪವನ್ನ ನೋಡ್ಲಿಕ್ಕೆ ಹೊರಟಿದ್ದೇವೆ. ಯಾಕಂದ್ರೆ ಇವತ್ತು ನಾವ್ ನೋಡ್ಲಿಕ್ಕೆ ಹೊರಟಿರುವಂತಹ ಸಾಮ್ಯ ರೂಪ ಯಾವುದು? ದೀಪಸ್ತಂಭ. ಓಕೆ, ಇವತ್ತು ನಾವು ನೋಡ್ಲಿಕ್ಕೆ ಹೊರಟಿರುವಂತಹ ಸಾಮ್ಯ ರೂಪದ ಹೆಸರು ದೀಪಸ್ತಂಭ ಅಥವಾ ಬೆಳಕು ಅಂತ ನೀವು ಬರ್ಕೋಬಹುದು. ಸತ್ಯವೇದದಲ್ಲಿ ಬೆಳಕಿನ ಬಗ್ಗೆ ಸಾಕಷ್ಟು ಮಾತಾಡಿದಾರಲ್ವಾ, ಅದನ್ನ ನೋಡ್ಲಿಕ್ಕೆ ಹೊರಟಿದ್ವಿ. ಓಕೆ, ಎಲ್ಲಿರುತ್ತೆ ಈ ವಚನ? ಮತ್ತಾಯನು ಬರೆದ ಸುವಾರ್ತೆ. ಇದೊಂದೇ ವಚನ ನಾವು ನೋಡ್ಲಿಕ್ಕೆ ಹೊರಟಿರುವಂತಹದ್ದು ಇವತ್ತು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನದಿಂದ. ಲೋಕಕ್ಕೆ ಬೆಳಕಾಗಿದ್ದೇನೆ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪ ಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಓಕೆ, ನೀವು ಓದಂತಹ ವಚನದಲ್ಲಿ, ಈಗ ನೀವು ಕೇಳಿಸ್ಕೊಂಡಿರುವಂತಹ ವಚನದಲ್ಲಿ 14ನೇ ವಚನದಿಂದ ಓದಿದ್ರಲ್ವಾ? ಓಕೆ, 14ನೇ ವಚನದಲ್ಲಿ ಒಂದು ಪಾಯಿಂಟ್ ಇದೆ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಓಕೆ, ಹಂಗಂದ್ರೆ ಏನು? ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಅಂದ್ರೆ ಏನು? ಸತ್ಯವೇದ ಏನ್ ಹೇಳುತ್ತೆ ಅಂತ ಹೇಳಿ ನೋಡೋಣ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ. ಬೆಳಕಿಗೆ ಏನಕ್ಕೋಸ್ಕರ ಹೋಲಿಸಿದ್ರು ಅಂತ ಹೇಳಿ ನೋಡೋಣ. ಅದಕ್ಕಿಂತ ಮುಂಚೆ ನಮಗೆ ಈ ವಚನ ಅರ್ಥ ಆಗಿರುವಂತಹ ಕ್ರಮವನ್ನ ನಾವೆಲ್ಲರೂ ಸೇರಿ ಮಾತಾಡ್ಕೊಳ್ಳೋಣ. ಓಕೆ, ಒಂದು 2 minutes ಟೈಮ್ ತಗೊಂಡು ಇಷ್ಟಕ್ಕೂ ದೇವ್ರು ಬೆಳಕಿಗೆ ಏನಕ್ಕೋಸ್ಕರ ಹೋಲಿಸಿದ್ದಾರೆ? ನೀವು ಅಂದ್ರೆ ಕ್ರೈಸ್ತರ ಅಲ್ಲಿ. ಓಕೆ, ಕ್ರೈಸ್ತರನ್ನ, ಯೇಸು ಕ್ರಿಸ್ತರನ್ನ ನಂಬುವಂತವರನ್ನ ಬೆಳಕಿಗೆ ಏನಕ್ಕೋಸ್ಕರ ಹೋಲಿಸಿದ್ದಾರೆ? ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಅಂತ ಏನಕ್ಕೋಸ್ಕರ ಹೇಳಿದ್ದಾರೆ? ಹೇಳಿ. ಓಕೆ, ಬೆಳಕು ದಾರಿ ತೋರಿಸುತ್ತೆ. ಎಲ್ಲರಿಗೂ ಬೆಳಕನ್ನು ಮೂಲಕವಾಗಿ ಸತ್ಯದ ಕಡೆಗೆ ನಡೆಸೋಕೆ. ಓಕೆ, ದಾರಿ ತೋರಿಸುವಂತಹದ್ರಲ್ಲಿ ಅದರಲ್ಲಿ ಕನ್ಸಿಡರ್ ಮಾಡ್ಬೋದಲ್ವಾ? ಓಕೆ, ಇನ್ನು ಏನೇನ್ ಮಾಡುತ್ತೆ ಬೆಳಕು? ಬೆಳಕಿಗೆ ಏನಕ್ಕೋಸ್ಕರ ಹೋಲಿಸಿದ್ದಾರೆ? ಪರಿಶುದ್ಧತೆಗೆ ಹೋಲಿಸಿದ್ದಾರೆ. ಬೆಳಕು ಪರಿಶುದ್ಧತೆಗೆ ಹೋಲಿಕೆಯಾಗಿದೆ. ಬೆಳಕು ಪರಿಶುದ್ಧತೆಗೆ ಎಲ್ಲಿ ಹೋಲಿಕೆಯಾಗಿದೆ? ಅಂದ್ರೆ ಪಾಪವು ಕತ್ತಲಿಗೆ ಹೋಲಿಕೆ ಆಗಿದೆ ಅಲ್ವಣ್ಣ? ಹಾಗಾಗಿ ದೇವರು ಬೆಳಕಾಗಿದ್ದಾನೆ ಅಂತ ಇದೆ ಅಲ್ವಾ, ಹಾಗಾಗಿ ಪರಿಶುದ್ಧತೆಗೆ ಹೋಲಿಕೆ ಆಗಿದೆ ಅಂತ ಹೇಳಿದೆ. ಓಕೆ, ಸರಿ, ನೆಕ್ಸ್ಟ್ ನೋಟೆಡ್. ಬೆಳಕು ಪರಿಶುದ್ಧತೆಗೆ ಹೋಲಿಕೆ ಆಗಿದೆ. ಬೆಳಕು ದಾರಿ ತೋರಿಸುತ್ತೆ. ಆಮೇಲೆ ಇನ್ನು ಏನಾದ್ರೂ ಇದೆಯಾ? ಯೋಚನೆ ಮಾಡಿ. ಓಕೆ, ಇಷ್ಟಕ್ಕೂ ದೇವರು ಬೆಳಕಿಗೆ ವಿಶ್ವಾಸಿಗಳನ್ನ, ಕ್ರೈಸ್ತರನ್ನ ಹೋಲಿಸ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಬೆಳಕಿಗೆ ಒಂದಷ್ಟು ಗುಣಲಕ್ಷಣಗಳಿದೆ. ಆ ಗುಣಲಕ್ಷಣಗಳನ್ನ ನಾವು ನೋಡೋಣ ಈಗ, ಏನು ಅಂತ ಹೇಳಿ. ಬೆಳಕಿಗಿರುವಂತಹ ಗುಣಲಕ್ಷಣಗಳು ಏನು ಅಂತ ಹೇಳಿ ನೋಡಿದ್ರೆ, ನೀವು ಫಿಸಿಕ್ಸ್ ಅಲ್ಲಿ ನೋಡಿದ್ರೆ, ಯಾಕಂದ್ರೆ ಲೈಟ್ ಪ್ರಾಪರ್ಟೀಸ್ ಎಲ್ಲ ಫಿಸಿಕ್ಸ್ ಸ್ಟೂಡೆಂಟ್ಸ್ ಡೀಟೇಲ್ಡ್ ಆಗಿ ಓದ್ತಾರೆ, ಹೌದಾ? ಲೈಟ್ ಇರುವಂತಹ ಪ್ರಾಪರ್ಟೀಸ್, ಬೆಳಕಿಗಿರುವಂತಹ ಪ್ರಾಪರ್ಟೀಸ್ ಅನ್ನೆಲ್ಲ ಡೀಟೇಲ್ ಆಗಿ ಕೂತ್ಕೊಂಡು ಸ್ಟಡಿ ಮಾಡ್ತಾರೆ. ಹಾಗಾದ್ರೆ ಫಿಸಿಕ್ಸ್ ಏನ್ ಹೇಳತ್ತಪ್ಪ ಬೆಳಕಿನ ಪ್ರಾಪರ್ಟೀಸ್ ನ ಬಗ್ಗೆ, ಬೆಳಕಿಗಿರುವಂತಹ ಲಕ್ಷಣಗಳ ಬಗ್ಗೆ ಅಂತ ಹೇಳಿದ್ರೆ, ಈ ಸಾಮ್ಯ ರೂಪವನ್ನು ಏನಕ್ಕೋಸ್ಕರ ಮಾತಾಡಿದಾರೆ ಇಷ್ಟಕ್ಕೂ ಯೇಸು ಕ್ರಿಸ್ತರು? ನಮ್ಮನ್ನ ಏನಕ್ಕೋಸ್ಕರ ಬೆಳಕಿಗೆ ಹೋಲಿಸಿದ್ದಾರೆ?
ಬೆಳಕಿಗಿರುವಂತಹ ಪ್ರಾಪರ್ಟೀಸ್ ಏನು ಅಂತ ಹೇಳಿ ನೋಡಿದಾಗ, ಬೆಳಕಿಗಿರುವಂತಹ ಪ್ರಪ್ರಥಮವಾಗಿರುವಂತಹ ಪ್ರಾಪರ್ಟಿ, ಬೆಳಕು ನಿಜವನ್ನ ತೋರಿಸುತ್ತೆ. ಲೈಟ್, ಇದನ್ನ ಇಂಗ್ಲಿಷ್ ಅಲ್ಲಿ ಬೇಕಾದ್ರೆ ಬರ್ಕೊಳ್ಳಿ, ಚೆನ್ನಾಗಿದೆ. ಲೈಟ್ ರಿವೀಲ್ಸ್ ರಿಯಾಲಿಟಿ. ಏನ್ ಹಂಗಂದ್ರೆ ಬೆಳಕು ನಿಜವನ್ನ ಬಯಲುಪಡಿಸತ್ತೆ, ತೋರ್ಸತ್ತೆ. ನೀವೊಂದು ರೂಮ್ ಹೋಗ್ತೀರಾ, ರೂಮ್ ಪೂರ್ತಿ ಕತ್ತಲಾಗಿದೆ ಅಂತ ಅನ್ಕೊಳ್ಳಿ. ಅಲ್ಲಿ ಕತ್ತಲಿರ್ಬೇಕಾದ್ರೆ ಈ ಮುಂಚೆ ಎಲ್ಲಿ ಗಲೀಜಿದೆ ಅಂತ ನಿಮಗೆ ಗೊತ್ತಿಲ್ಲ ರೂಮ್ ಅಲ್ಲಿ, ಹೌದಾ? ಎಲ್ಲಿ ಕಸ ಇದೆ ಅಂತ ಹೇಳಿ ಗೊತ್ತಿಲ್ಲ, ಎಲ್ಲಿ ಒಳ್ಳೆ ಪದಾರ್ಥ ಇದೆ ಅಂತ ಹೇಳಿ ಗೊತ್ತಿಲ್ಲ, ಹೌದಾ? ಎಲ್ಲಿ ಟೇಬಲ್ ಇದೆ ಅಂತ ಹೇಳಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಹೌದಾ? ಎಲ್ಲಿ ಧೂಳಿದೆ ಅಂತ ಹೇಳಿ ಗೊತ್ತಿಲ್ಲ ಆ ರೂಮ್ ಅಲ್ಲಿ. ನೀವ್ ಲೈಟ್ ಅನ್ನು ಆನ್ ಮಾಡ್ತೀರಾ, ನೀವ್ ಲೈಟ್ ಅನ್ನು ಆನ್ ಮಾಡಿದ ತಕ್ಷಣ ನಿಮ್ಗೆ ಏನೇನ್ ಕಾಣಿಸ್ಲಿಕ್ಕೆ ಶುರು ಆಗುತ್ತಲ್ಲಿ? ಅಲ್ಲಿ ಧೂಳಿರುವಂತಹದ್ದು ಕಾಣಿಸುತ್ತೆ, ಎಲ್ಲಿ ಗಲೀಜಿದೆ ಅಂತ ಹೇಳಿ ಕಾಣಿಸುತ್ತೆ, ಗಲೀಜ್ ಇದೆಯಾ ಇಲ್ವಾ ಅಂತ ಹೇಳಿ ಕಾಣಿಸುತ್ತೆ, ರೂಮ್ ಕ್ಲೀನ್ ಆಗಿದ್ಯಾ ಅಂತ ಹೇಳಿ ಗೊತ್ತಾಗತ್ತೆ, ಹೌದಾ? ಬೆಳಕಿಗಿರುವಂತಹ ಪ್ರಪ್ರಥಮವಾಗಿರುವಂತಹ ಮೇನ್ ಪ್ರಾಪರ್ಟಿ ಇದು. ಏನು? ನಿಜವನ್ನ ತೋರಿಸುತ್ತೆ. ನಿಜವಾಗ್ಲೂ ಏನು ಪರಿಸ್ಥಿತಿ ಅಂತ ಹೇಳಿ ಹೇಳುತ್ತೆ ಬೆಳಕು ಅನ್ನುವಂತಹದ್ದು. ಬೆಳಕು ಅನ್ನುವಂತಹದ್ದು ಇಲ್ಲದೆ ಹೋದ್ರೆ ಈ ಪ್ರಪಂಚದಲ್ಲಿ ಜನರಿಗೆ ಏನೇನ್ ಗೊತ್ತಾಗೋದಿಲ್ಲ, ನಾವ್ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗೋದಿಲ್ಲ, ಎಲ್ಲಿ ಗಲೀಜಿದೆ ಅಂತ ಹೇಳಿ ಗೊತ್ತಾಗೋದಿಲ್ಲ, ಎಲ್ಲಿ ಕಸ ಇದೆ ಅಂತ ಹೇಳಿ ಗೊತ್ತಾಗೋದಿಲ್ಲ, ಎಲ್ಲಿ ಒಳ್ಳೆ ಪದಾರ್ಥಗಳಿದೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಗಲೀಜ್ ಇದೆಯಾ ಇಲ್ವಾ ಅಂತಾನೆ ಗೊತ್ತಾಗೋದು. ನಾನು ಏನಕ್ಕೋಸ್ಕರ ಇದನ್ನ ಸ್ಟ್ರೆಸ್ ಮಾಡಿ ಹೇಳ್ತೀನಿ ಅಂದ್ರೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ನಮಗೆ. ನಿಜವನ್ನ ತೋರಿಸುತ್ತೆ, ರಿವೀಲ್ಸ್ ರಿಯಾಲಿಟಿ. ಲೈಟ್ ರಿವೀಲ್ಸ್ ರಿಯಾಲಿಟಿ. ರಿಯಾಲಿಟಿ ಏನು ಅನ್ನುವಂತಹದ್ದನ್ನ ಸ್ಪಷ್ಟವಾಗಿ ತೋರಿಸುವಂತಹದ್ದು ಬೆಳಕು, ಹೌದಾ? ಓಕೆ, ಈ ಬೆಳಕು, ಆಗ್ಲೇ ಬೆಳಕಿನ ಪ್ರಾಪರ್ಟೀಸ್ ನ ಬಗ್ಗೆ ಮಾತಾಡ್ಕೊಂಡ್ ಬರ್ತಿದೀವಲ್ವಾ, ಎಲ್ಲಿ ನಾವ್ ಆಗ್ಲೇ ಮಾತಾಡ್ಕೊಂಡ್ವಲ್ವಾ, ಅಂದ್ರೆ ಚಿಕ್ಕದಾಗಿ ಧೂಳು ಅಥವಾ ಕಸ ಎಲ್ಲಿದೆ ಅಂತ ಹೇಳಿ ಗೊತ್ತಾಗತ್ತೆ, ಇದೆಯಾ ಇಲ್ವಾ ಅಂತ ಹೇಳಿ ಗೊತ್ತಾಗತ್ತೆ ಅನ್ನುವಂತಹದ್ದು. ಒಂದ್ ವೇಳೆ ನಾವ್ ಲೈಟ್ ಹಾಕಿಲ್ಲ ಅಂತ ಅನ್ಕೊಳ್ಳಿ ಒಂದ್ ರೂಮ್ ಅಲ್ಲಿ, ನಮಗೆ ಎಲ್ಲಿ ಗಲೀಜಿದೆ ಅಂತ ಗೊತ್ತಿರೋದಿಲ್ಲ, ಎಲ್ಲಿ ಒಬ್ರ ಕೈಗೆ ಪರ್ಕೆಯನ್ನ ಕೊಟ್ಬಿಟ್ಟು ಅಮ್ಮ ಕಸ ಗುಡ್ಸು ಅಂದ್ಬಿಟ್ಟು ನೀವು ಲೈಟ್ ಆಫ್ ಮಾಡಿದ್ರಿ ಅಂತ ಅನ್ಕೊಳ್ಳಿ ಕತ್ಲಿರುವಂತಹ ರೂಮ್ ಅಲ್ಲಿ, ಆಗತ್ತ ಅವ್ರ ಕೈಯಲ್ಲಿ ಗುಡಿಸ್ಲಿಕ್ಕೆ? ಕಸ ಗುಡ್ಸು ಅಂತ ಹೇಳಿ ಪರ್ಕೆಯನ್ನ ಕೊಟ್ಟು ಒಬ್ಬರ ಕೈಯಲ್ಲಿ ಕ್ಲೀನ್ ಮಾಡು ಈ ರೂಮ್ ಅನ್ನ ಅಂತ ಹೇಳಿ ಕತ್ಲಿರುವಂತಹ ರೂಮ್ ಅಲ್ಲಿ ನೀವು ಲೈಟ್ ಆಫ್ ಮಾಡಿದ್ರಿ ಅಂತ ಅನ್ಕೊಳ್ಳಿ, ಆಗತ್ತಾ ಕಸ ಗುಡಿಸ್ಲಿಕ್ಕೆ? ಏನಕ್ಕೋಸ್ಕರ ಆಗಲ್ಲ ಹೇಳಿ? ಏನಕ್ಕೋಸ್ಕರ ಆಗಲ್ಲ? ಅಲ್ಲಿ ಕತ್ತಿಗೆ ಇದ್ರೆ ಎಲ್ಲಿ ಕಸ ಇದೆ ಅಂತ ಕಾಣಲ್ಲ. ಕಸ ಇದೆಯಾ ಇಲ್ವಾ ಅಂತ ಕಾಣಲ್ಲ, ಇದ್ರೆ ಎಲ್ಲಿದೆ ಅಂತ ಕಾಣಲ್ಲ, ಹೌದಲ್ವಾ? ಅದೇ ರೀತಿ ಪ್ರಪ್ರಥಮವಾಗಿ ಒಬ್ಬ ವ್ಯಕ್ತಿಗೆ ನಾನು ಪಾಪಿ ಅಂತ ಹೇಳಿ ಗೊತ್ತಾಗ್ಬೇಕು ಅಂತ ಹೇಳಿ ಹೇಳಿದ್ರೆ, ನನ್ನಲ್ಲಿ ಪಾಪ ಇದೆ ಅಂತ ಹೇಳಿ ಗೊತ್ತಾಗ್ಬೇಕಾದ್ರೆ, ನನ್ನಲ್ಲಿ ಪಾಪ ಅನ್ನುವಂತಹ ಕಸ ಇದೆ ಅಂತ ಹೇಳಿ ಗೊತ್ತಾಗ್ಬೇಕು ಅಂತ ಹೇಳಿ ಹೇಳಿದ್ರೆ ಏನ್ ಬೇಕು? ಲೈಟ್ ಬೇಕು, ಬೆಳಕು ಬೇಕು, ಹೌದಾ? ಈ ಲೈಟ್ ಇಲ್ಲದೆ ಹೋದ್ರೆ ಲೈಟು ನಿಜವನ್ನ ತೋರ್ಸತ್ತೆ, ಎಲ್ಲಿ ಏನಿದೆ ಅಂತ ಹೇಳಿ ತೋರ್ಸತ್ತೆ. ಪ್ರಪ್ರಥಮವಾಗಿ ಒಬ್ಬ ವ್ಯಕ್ತಿಗೆ ಮನವರಿಕೆ ಆಗಿ ನಾನು ಪಾಪಿ ಅಂತ ಹೇಳಿ ದೀಕ್ಷಾ ಸ್ನಾನ ತಗೊಳ್ಲಿಕ್ಕೆ ಮುಂದೆ ಬರ್ಬೇಕು ಅಂತ ಹೇಳಿ ಹೇಳಿದ್ರೆ, ಅಥವಾ ತನ್ನ ಪ್ರಾಯಶ್ಚಿತ್ತ ನಿಮಿತ್ತವಾಗಿ ದೇವರ ಹತ್ರ ಬರ್ಬೇಕು ಅಂತ ಹೇಳಿ ಹೇಳಿದ್ರೆ, ಆ ವ್ಯಕ್ತಿ ಗೊತ್ತಾಗ್ಬೇಕು ಫಸ್ಟ್ ನನ್ನಲ್ಲಿ ಪಾಪ ಅನ್ನುವಂತಹ ಅಶುದ್ಧತೆ ಇದೆ. ಅದು ಗೊತ್ತಾಗ್ಬೇಕಾದ್ರೆ ಲೈಟ್ ಇರ್ಬೇಕು, ಹೌದಾ? ಆ ಲೈಟ್ ಯಾರಾಗಿರ್ಬೇಕು? ತನ್ನ ಪಕ್ಕದಲ್ಲಿರುವಂತಹ ಸಹೋದರ ಆಗಿರ್ಬೋದು, ತನ್ನ ಸಭೆಗೆ ಬರುವಂತಹ ಸಹೋದರ ಆಗಿರ್ಬೋದು, ಸಹೋದರಿ ಆಗಿರ್ಬೋದು, ಅಥವಾ ತನ್ನ ಸುತ್ತಮುತ್ತ ಇರುವಂತಹ ಸುವಾರ್ತೆ ಸಾರ್ತಿರುವಂತಹ ಸಹೋದರ ಆಗಿರ್ಬೋದು, ಹೌದಾ? ಒಬ್ಬ ಕ್ರೈಸ್ತನು, ವಾಕ್ಯವನ್ನ ಅರ್ಥ ಮಾಡ್ಕೊಂಡಿರುವಂತಹ ಒಬ್ಬ ಕ್ರೈಸ್ತನು ಇಲ್ಲಿ ಲೈಟ್ ನ ಕೆಲಸವನ್ನ ಮಾಡ್ತಿದ್ದಾನೆ. ಏನ್ ಮಾಡ್ತಿದ್ದಾನೆ? ಲೈಟ್ ಆಗಿ ಪಕ್ಕದಲ್ಲಿರುವಂತಹ ವ್ಯಕ್ತಿಗೆ ತನ್ನಲ್ಲಿರುವಂತಹ ಅಶುದ್ಧತೆಯ ಅರಿವಾಗುವಂತೆ ಮಾಡ್ತಿದ್ದಾನೆ, ಹೌದಾ? ಲೈಟ್ ನ ಕೆಲಸ ಇದೆ ಅಲ್ವಾ? ನಿಜವನ್ನ ತೋರ್ಸುತ್ತೆ, ನಿಜವನ್ನ ಬಯಲುಪಡಿಸುತ್ತೆ. ಅಲ್ಲಿಲ್ಲದೆ ಒಂದ್ ವೇಳೆ ಲೈಟ್ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಇಲ್ವೇನೋ ಅಂತ ಅನ್ನಿಸ್ತಿರತ್ತೆ, ಹೌದಾ? ಲೈಟ್ ಅನ್ನು ಹಾಕಿದ್ಮೇಲೆ ನಿಮಗೆ ಗೊತ್ತಾಗತ್ತೆ ಆ ರೂಮಲ್ಲಿ ಧೂಳಿದೆ, ಆ ರೂಮಲ್ಲಿ ಗಲೀಜಿದೆ, ಆ ರೂಮಲ್ಲಿ ಕ್ಲೀನ್ ಮಾಡ್ಬೇಕಾಗಿರುವಂತಹ ಪದಾರ್ಥಗಳಿದೆ, ಆ ರೂಮಲ್ಲಿ ಶುದ್ಧ ಮಾಡ್ಬೇಕಾಗಿರುವಂತಹ ಪದಾರ್ಥಗಳಿದೆ, ಆ ರೂಮಲ್ಲಿ ಎತ್ತಿಡ್ಬೇಕಾಗಿರುವಂತಹ ನೀಟಾಗಿ ಇಡ್ಬೇಕಾಗಿರುವಂತಹ ಕ್ರಮವಾಗಿ ಜೋಡಿಸ್ಬೇಕಾಗಿರುವಂತಹ ಒಂದು ಕೆಲಸ ಇದೆ ಅಂತ ಹೇಳಿ ಲೈಟ್ ಹಾಕಿದ್ಮೇಲೆ ನಮ್ಗೆ ಗೊತ್ತಾಗುವಂತಹದ್ದು, ಹೌದಲ್ವಾ? ಪ್ರಪ್ರಥಮವಾಗಿರುವಂತಹ ಬೆಳಕಿಗಿರುವಂತಹ ಪ್ರಪ್ರಥಮವಾಗಿರುವಂತಹ ಗುಣಲಕ್ಷಣ ಅದು ನಿಜವನ್ನ ಬಯಲುಪಡಿಸುತ್ತೆ. ಈಗ ನಮ್ಮ ಕೆಲಸ ಏನು? ನಮ್ಮನ್ನ ಅಲ್ವಾ ಹೋಲಿಸಿರುವಂತಹದ್ದು ಬೆಳಕಿಗೆ, ಕ್ರೈಸ್ತರಾಗಿರುವಂತಹ ನಮ್ಮನ್ನ ಅಲ್ವಾ ಹೋಲಿಸಿರುವಂತಹದ್ದು ಬೆಳಕಿಗೆ. ನೀವ್ ಇನ್ನೊಬ್ರ ಹತ್ರ ಹೋಗಿ ಸುವಾರ್ತೆ ಹೇಳ್ತೀರಾ ಅಲ್ವಾ? ನೀವ್ ಇನ್ನೊಬ್ರ ಹತ್ರ ಸುವಾರ್ತೆ ಹೇಳ್ಬೇಕಾದ್ರೆ ಗೊತ್ತಾಗುವಂತಹದ್ದು ಅಪೋಸಿಟ್ ಅಲ್ಲಿರುವಂತಹ ವ್ಯಕ್ತಿಗೆ, ಹಾಗಾದ್ರೆ ನಾನು ಇಷ್ಟ ದಿನ ನಾನು ಪರಿಶುದ್ಧನು ಅನ್ಕೊಟ್ಟಿದ್ದೆ, ನಾನು ಯಾವ ಜಗಳಕ್ಕೂ ಹೋಗೋದಿಲ್ಲ, ನಾನು ಯಾರ ಮೇಲೂ ಸುಮ್ನೆ ಹೋಗಿ ಹೊಡೆದಾಟಕ್ಕೆ ಇಳಿಯೋದಿಲ್ಲ, ಹೌದಲ್ವಾ? ನನ್ ಯಾರಿಗೂ ಮೋಸ ಮಾಡಿಲ್ಲ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ನಾನು ಯಾರನ್ನು ದೋಚ್ಕೊಂಡಿಲ್ಲ, ನಾನ್ ಪರಿಶುದ್ಧನು ಅಂತ ಅನ್ಕೊಂಡಿದ್ದೆ ಇಷ್ಟು ದಿನ. ಆದ್ರೆ ಈ ಬ್ರದರ್ ಹೇಳಿರುವಂತಹದನ್ನ ಕೇಳಿದ ನಂತರನೇ ನನ್ಗೆ ಅನ್ಸಿತ್ತು ನನ್ನಲ್ಲೂ ಪಾಪಿ ಇದೆ,
ಪ್ರಪಂಚದಲ್ಲಿ ಇರುವಂತಹ ಎಲ್ಲರೂ ಸಹ ಪಾಪಿಗಳೇ ಅಂತ ಇವಾಗ್ಲೇ ನಂಗೆ ಗೊತ್ತಾಗಿದ್ದು ಅನ್ನುವಂತಹ ಅರಿವು ಮೂಡುತ್ತಲ್ವಾ. ನೀವ್ ಹೇಳುವಂತ ಸುವಾರ್ತೆಯನ್ನು ಕೇಳಿ ಇನ್ನೊಬ್ಬ ವ್ಯಕ್ತಿಯಲ್ಲಿ ಆ ಅರಿವು ಮೂಡುತ್ತಲ್ವಾ, ಆಗ ನೀವು ಬೆಳಕು, ಯಾಕಂದ್ರೆ ಬೆಳಕಿನ ಕೆಲಸವನ್ನು ಮಾಡ್ತಿದ್ದೀರಾ, ಬೆಳಕು ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದೀರಾ. ಇದರ ಅರ್ಥ ಬ್ರದರ್ ನೀವು ಪಾಪಿ ಬ್ರದರ್ ಅಂತ ಇನ್ನೊಬ್ಬರ ಹತ್ರ ಹೇಳುವಂತಹದ್ದಲ್ಲ. ನೀವು ಹೇಳುವಂತಹ ಮಾತಿನ ನಿಮಿತ್ತ, ನೀವು ಹೇಳುವಂತಹ ಸುವಾರ್ತೆಯ ನಿಮಿತ್ತ ಆ ವ್ಯಕ್ತಿಗೆ ಆಟೋಮ್ಯಾಟಿಕ್ ಆಗಿ ಅರಿವಾಗ್ಬೇಕು, ನಾನಿರುವಂತಹದ್ದು ಕತ್ತಲಲ್ಲಿ, ನನ್ನಲ್ಲಿರುವಂತಹದ್ದು ಧೂಳು, ನನ್ನಲ್ಲಿರುವಂತಹದ್ದು ಗಲೀಜು ಅಂತ ಹೇಳಿ ಆಪೋಸಿಟ್ ಅಲ್ಲಿ ನೀವು ಹೇಳ್ತಿರುವಂತಹ ಮಾತನ್ನ ಕೇಳ್ತಿರುವಂತಹ ವ್ಯಕ್ತಿಗೆ ಅರಿವಾಗ್ಬೇಕು. ಅದು ನೀವ್ ಯಾವ ಕೆಲಸ ಮಾಡಿದಂತೆ, ಬೆಳಕು ಮಾಡ್ತಿರುವಂತಹ ಕೆಲಸವನ್ನ ನೀವು ಮಾಡಿದಂತೆ ಅಲ್ಲ. ಓಕೆ, ಹಾಗಾದ್ರೆ ಬೆಳಕು ಮಾಡಿದಂತಹ ಕೆಲಸವನ್ನ ನೀವ್ ಮಾಡಿದ್ರೆ ನೀವೇನು ಬೆಳಕು. ಈಗ ನಮಗ್ ಅರ್ಥ ಆಯ್ತಾ? ಪ್ರಪ್ರಥಮವಾಗಿ ದೇವರು ಬೆಳಕಿಗೋಸ್ಕರ ಏನಕ್ಕೋಸ್ಕರ ಹೋಲ್ಸಿದ್ದಾರೆ ನಮ್ಮನ್ನ. ಬೆಳಕಿರುವಂತಹ ಅತಿ ದೊಡ್ಡ ಲಕ್ಷಣ ಬೇರೆ ಯಾವ ವಸ್ತುವಿಗೂ ಇಲ್ಲದೆ ಇರುವಂತಹ ಲಕ್ಷಣ ಯಾವುದು? ನಿಜವನ್ನ ತೋರಿಸುವಂತಹದ್ದು. ಬೇರೆ ಯಾವ ವಸ್ತುಗಾದ್ರೂ ಒಂದ್ಸರಿ ಯೋಚನೆ ಮಾಡಿ ನೋಡಿ, ಬೆಳಕು ಅನ್ನುವಂತಹ ಒಂದೇ ಒಂದು ಪದಾರ್ಥ ಬಿಟ್ಟು ಬೇರೆ ಯಾವ ಪದಾರ್ಥ ಆದ್ರೂ ಇಡೀ ಪ್ರಪಂಚದಲ್ಲಿ ಬೆಳಕು ಅನ್ನುವಂತಹ ಒಂದೇ ಒಂದು ಅಶ್ರೇಷ್ಠವಾಗಿರುವಂತಹ ಏನಂತ ಕರಿಬಹುದು, ದೇವರು ಕೊಟ್ಟಿರುವಂತಹ ಭಾಗ್ಯ ಇದೊಂದನ್ನ ಬಿಟ್ಟು, ಬೆಳಕು ಒಂದನ್ನ ಬಿಟ್ಟು ಬೇರೆ ಯಾವುದ್ರ ಕೈಯಲ್ಲಾದ್ರೂ ನಿಜವನ್ನು ತೋರಿಸ್ಲಿಕ್ಕಾಗತ್ತ? ಇಲ್ಲ. ನೀವು ಟಾರ್ಚ್ ಹಾಕಿದ್ರೆ ಅದರಿಂದ ಬರುವಂತಹದ್ದು ಬೆಳಕು, ನೀವು ಕ್ಯಾಂಡಲ್ ಹಚ್ಚಿದ್ರೆ ಅದರಿಂದ ಬರುವಂತಹದ್ದು ಬೆಳಕು, ನೀವು ಬಲ್ಬ್ ಹಾಕಿದ್ರೆ ಅದರಿಂದ ಬರುವಂತಹದ್ದು ಬೆಳಕು. ಊಹೆನೂ ಮಾಡ್ಕೊಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಬೆಳಕು ಒಂದಿಲ್ಲದೆ ಹೋದ್ರೆ ಜೀವನಗಳಲ್ಲಿ ಊಹೆನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಈ ವ್ಯವಸ್ಥೆಯಲ್ಲಿ ಹೋಗ್ತಿರ್ತೀರಿ, ತುಂಬಾ ಕತ್ತಲಿರುತ್ತೆ ಅಂತ ಅನ್ಕೊಳ್ಳಿ, ಮುಂದೆ ಎಲ್ಲಿ ಹಳ್ಳ ಇದೆ ಅಂತ ಹೇಳಿ ನಿಮ್ಗೆ ಕಾಣಿಸೋದಿಲ್ಲ ಅಲ್ವಾ? ಮುಂದೆ ಎಲ್ಲಿ ಕಲ್ಲಿದೆ ಅಂತ ಹೇಳಿ ಕಾಣಿಸೋದಿಲ್ಲ, ಮುಂದೆ ಎಲ್ಲಿ ನೀವು ಕಾಲಿಟ್ರೆ ನೀವು ಬೀಳ್ತೀರಾ ಅಂತ ಹೇಳಿ ನಿಮ್ಗೆ ಗೊತ್ತಾಗೋದಿಲ್ಲ. ನಿಜ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಬೆಳಕು ಇರ್ಬೇಕು. ಅದು ಬೆಳಕು ಮಾಡುವಂತಹ ಪ್ರಪ್ರಥಮವಾಗಿರುವಂತಹ ಕೆಲಸ. ಅದನ್ನ ನಾವ್ ಮಾಡಿದ್ರೆ ಕ್ರೈಸ್ತರಾಗಿರುವಂತಹ ನಾವ್ ಮಾಡಿದ್ರೆ ನಾವು ಬೆಳಕಿನ ಕೆಲಸವನ್ನ ಮಾಡುವಂತಹ ಬೆಳಕಾಗಿದ್ದೀವಿ ಅಲ್ವಾ? ಓಕೆ, ಸೆಕೆಂಡ್ ಪಾಯಿಂಟ್, ಇನ್ನು ಬೆಳಕು ಏನೇನ್ ಮಾಡುತ್ತೆ? ಆಗ್ಲೇ ಆಂಟಿ ಹೇಳಿದ್ರು, ಬೆಳಕು ದಾರಿಯನ್ನ ತೋರಿಸುತ್ತೆ. ನಿಜಾನ? ಇಷ್ಟೊತ್ತು ನೀವು ನೋಡಿರುವಂತಹದ್ದು ಬೆಳಕು ನಿಜವನ್ನ ಬಯಲು ಮಾಡುತ್ತೆ. ಇದು ಬೇರೆ, ಫಸ್ಟ್ ಪಾಯಿಂಟ್ಗೂ ಸೆಕೆಂಡ್ ಪಾಯಿಂಟ್ ಕನ್ಫ್ಯೂಸ್ ಆಗ್ಬಾರ್ದು. ನಾವು ಮಾತಾಡ್ಕೊಂಡಂತಹ ಫಸ್ಟ್ ಪಾಯಿಂಟ್ ಏನು? ಬೆಳಕು ನಿಜವನ್ನ ಬಯಲು ಮಾಡುತ್ತೆ. ನೀವು ರೂಮಲ್ಲಿ ಲೈಟ್ ಹಾಕ್ದಾಗ ಧೂಳಿದ್ರೆ ತೋರಿಸುತ್ತೆ, ಗಲೀಜಿದ್ರೆ ತೋರಿಸುತ್ತೆ, ಇನ್ನೊಂದು ತೋರಿಸುತ್ತೆ ಅಲ್ವಾ? ಏನಾದ್ರು ಜೋಡಿಸ್ಕೋಬೇಕಾದ್ರೆ ಜೋಡಿಸುತ್ತೆ, ಏನಾದ್ರು ಚಲ್ಲಾಪಿಲ್ಲಿ ಆಗಿದ್ರೆ ತೋರಿಸುತ್ತೆ ಅಲ್ವಾ? ನಮ್ಮಲ್ಲಿರುವಂತಹ ಏನಂತ ಅಶುದ್ಧತೆಯನ್ನ ಪ್ರಪ್ರಥಮವಾಗಿ ತೋರಿಸುವಂತಹದ್ದು ನಮಗ್ ಬೆಳಕು. ಅಶುದ್ಧತೆಯಿಂದ ಶುದ್ಧತೆಗೆ ಹೋಗುವಂತಹ ಪ್ರೋಸೆಸ್ ಅಲ್ಲಿ ಫಸ್ಟ್ ಸ್ಟೆಪ್ ನಮ್ಮಲ್ಲಿ ಅಶುದ್ಧತೆ ಇದೆ ಅಂತ ಹೇಳಿ ಅರ್ಥ ಮಾಡಿಕೊಳ್ಳುವಂತಹದ್ದು. ಫಸ್ಟ್ ಪಾಯಿಂಟ್ ಅನ್ನ ಈಗಾಗಲೇ ಆಲೋಚನೆ ಮಾಡಿರುವಂತಹ ಫಸ್ಟ್ ಪಾಯಿಂಟ್ ಅನ್ನ ಇನ್ನೊಂದ್ಸಾರಿ ರಿವೈಸ್ ಮಾಡ್ತಿದ್ವಿ. ಅಶುದ್ಧತೆಯನ್ನ ಬೆಳಕು ತೋರಿಸಿದ್ರೆ ನಮ್ಗಾಗುವಂತಹ ಲಾಭ ಏನು ಅಂತ ಹೇಳಿ ನೀವು ಕೇಳಿದ್ರೆ, ಓಕೆ ಇಲ್ಲಿ ಅಶುದ್ಧತೆ ಇದೆ, ರೂಮಲ್ಲಿ ನೀವು ಲೈಟ್ ಆನ್ ಮಾಡಿದ ತಕ್ಷಣ ಇಲ್ಲಿ ಕಸ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗಿದ ತಕ್ಷಣ ಅದರಿಂದ ಆಗುವಂತಹ ಪ್ರಯೋಜನ ಏನು ಅಂತ ಹೇಳಿದ್ರೆ, ಅಶುದ್ಧತೆಯಿಂದ ಶುದ್ಧತೆಗೆ ಹೋಗುವಂತಹ ಈ ಪ್ರಯಾಣದಲ್ಲಿ ಫಸ್ಟ್ ಸ್ಟೆಪ್ ಏನು? ನನ್ನಲ್ಲಿ ಅಶುದ್ಧತೆ ಇದೆ ಅಂತ ಹೇಳಿ ತಿಳ್ಕೊಳ್ಳುವಂತಹದ್ದು. ಅರ್ಥ ಆಯ್ತಾ? ಇನ್ನೊಂದ್ಸರಿ ರಿಪೀಟ್ ಮಾಡ್ತಿದ್ದೇನೆ. ಅಶುದ್ಧತೆಯಿಂದ ಶುದ್ಧತೆಗೆ ಹೋಗುವಂತಹ ದಾರಿಯಲ್ಲಿ ಪ್ರಪ್ರಥಮವಾಗಿರುವಂತಹ ಸ್ಟೆಪ್ ಏನು? ಮೊದಲನೇ ಮೆಟ್ಲು ಏನು? ನನ್ನಲ್ಲಿ ಅಶುದ್ಧತೆ ಇದೆ ಅಂತ ಹೇಳಿ ಗೊತ್ತಾಗುವಂತಹದ್ದೇ, ರಿಯಲೈಸ್ ಆಗುವಂತಹದ್ದೇ, ಅರ್ಥ ಮಾಡಿಕೊಳ್ಳುವಂತಹದ್ದೇ. ನನ್ನಲ್ಲಿ ಅಶುದ್ಧತೆನೇ ಇಲ್ಲ ಅಂತ ಹೇಳಿ ನನಗ್ ಅನ್ಸಿದ್ರೆ ನಾನು ಶುದ್ಧತೆಗೆ ಹೋಗ್ಲಿಕ್ಕೆ ಮಾರ್ಗ ಏನಕ್ಕೋಸ್ಕರ ಬೆಳೆಸ್ತೀನಿ ಅಲ್ವಾ? ನನ್ನಲ್ಲಿ ಏನೋ ಇರಬಾರದಾಗಿರುವಂತಹದ್ದು ಇದೆ ಅಂತ ಹೇಳಿ ಪ್ರಪ್ರಥಮವಾಗಿ ನನಗೆ ಗೊತ್ತಾದ್ರೆ ಅಲ್ವಾ ನಾನು ಯೇಸು ಕ್ರಿಸ್ತರು ಹೇಳಿರುವಂತಹ ಮಾರ್ಗದ ಕಡೆ ಬೆಳೆಸ್ತೀನಿ. ಸರಿಯಾಗ್ಲಿಕ್ಕೆ ಅವತ್ತಲ್ವಾ ನಾನು ಪ್ರಯತ್ನ ಪಡುವಂತಹದ್ದು. ಹಾಗಿದ್ರೆ ಅಶುದ್ಧತೆ ಇದೆ ಅಂತ ಹೇಳಿ ತಿಳಿಸುವಂತಹದ್ದು ಬಹಳ ಮುಖ್ಯವಾಗಿರುವಂತಹ ಕೆಲಸ. ಅದು ಬೆಳಕಿನ ಫಸ್ಟ್ ಪ್ರಾಪರ್ಟಿ. ಓಕೆ, ಈಗ ಎರಡನೇ ಪ್ರಾಪರ್ಟಿಗೆ ಹೋಗ್ತಿದ್ವಿ, ಈ ಸಂದೇಶದ ನಿಮಿತ್ತ. ಇದೆಲ್ಲ ಫಿಸಿಕ್ಸ್ ಅಲ್ಲಿ ಫಸ್ಟ್ ಪ್ರಾಪರ್ಟಿ ಸೆಕೆಂಡ್ ಪ್ರಾಪರ್ಟಿ ಅಲ್ಲ. ಈ ಸಂದೇಶದ ನಿಮಿತ್ತ ಪ್ರಪ್ರಥಮವಾಗಿರುವಂತಹ ಪಾಯಿಂಟ್ ಅನ್ನ ನಾವು ನೋಡಿದ್ದು, ಬೆಳಕು ನಿಜವನ್ನ ಬಯಲು ಮಾಡುತ್ತೆ. ಎರಡನೇದು, ಬೆಳಕಿಗಿರುವಂತಹ ಇನ್ನೊಂದು ಲಕ್ಷಣ, ಬೆಳಕು ದಾರಿಯನ್ನ ತೋರಿಸುತ್ತೆ. ದಾರಿ ತೋರಿಸುವಂತಹದ್ದು ಅಂದ್ರೆ ಏನು? ನೀವ್ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು? ಸರಿ, ಒಂದ್ 5 ಕಿಲೋಮೀಟರ್ ಪ್ರಯಾಣ ಮಾಡ್ಬೇಕು ಅಂತ ಅನ್ಕೊಳ್ಳಿ. 5 ಕಿಲೋಮೀಟರ್ಸ್ ಪ್ರಯಾಣ ಮಾಡ್ಬೇಕು. ನೀವು 5 ಕಿಲೋಮೀಟರ್ ಪ್ರಯಾಣ ಮಾಡ್ಬೇಕು. ಕತ್ತಲು, ಎಲ್ಲಿ ನೋಡಿದ್ರು ಲೈಟ್ ಇಲ್ಲ, ಸ್ಟ್ರೀಟ್ ಲ್ಯಾಂಪ್ ಇಲ್ಲ, ಏನೂ ಇಲ್ಲ. ಓಕೆ, ನಿಮ್ಮ ಕೈಯಲ್ಲಿರುವಂತಹದ್ದು ಒಂದೇ ಒಂದು ಹಳೆ ಕಾಲದಲ್ಲಿ ಆ ದೀಪ ಇಡುವಂತಹ ಒಂದು ಇದು ಬರ್ತಿತ್ತಲ್ವಾ, ಸ್ಟ್ಯಾಂಡ್ ಬರ್ತಿತ್ತಲ್ವಾ, ಅದನ್ನ ಕೈ ಹಿಡ್ಕೊಂಡು ಹೋಗ್ತಿದಾರಲ್ವಾ, ಅದೊಂದೇ ಒಂದು ಲ್ಯಾಂಪ್ ಸ್ಟ್ಯಾಂಡ್ ಇದೆ ಅಂತ ಅನ್ಕೊಳ್ಳಿ, ಚಿಕ್ಕದಾಗಿ ಒಂದು ನಿಮ್ಮ ಹತ್ರ. ಅದೊಂದು ಬಿಟ್ಟು ಬೇರೆ ಏನೂ ಇಲ್ಲ. ಆ ಕಡೆ ಈ ಕಡೆ ಲೈಟ್ ಎಲ್ಲೂ ಇಲ್ಲ, ಸ್ಟ್ರೀಟ್ ಲ್ಯಾಂಪ್ ಇಲ್ಲ, ಏನೂ ಇಲ್ಲ, ಅಂಗಡಿ ಇಲ್ಲ, ಮುಂಗಟ್ಟಿಲ್ಲ, ಏನೂ ಇಲ್ಲ. ಓಕೆ, ಈಗ
ನೀವು ಆ ಲ್ಯಾಂಪ್ ಸ್ಟ್ಯಾಂಡ್ ನಿಮ್ಮ ಕೈಯಲ್ಲಿರುವಂತಹದ್ದು ಅದೊಂದೇ ದಾರಿ ನಿಮಗೆ, ನಿಜನಾ? ನೀವು 5 ಕಿಲೋಮೀಟರ್ ಆದ ನಂತರ ಯಾವ ಜಾಗಕ್ಕೆ ಹೋಗ್ಬೇಕು ಅನ್ನುವಂತಹದನ್ನ ಈ ಲ್ಯಾಂಪ್ ಸ್ಟ್ಯಾಂಡ್ ಇವಾಗ್ಲಿಂದಲೇ ತೋರಿಸುತ್ತಾ ನಿಮಗೆ? 5 ಕಿಲೋಮೀಟರ್ ಆದ ನಂತರ ಯಾವ್ದೋ ಒಂದು ಪ್ರದೇಶಕ್ಕೆ ನೀವು ಹೋಗ್ಬೇಕು, ನಡ್ಕೊಂಡು ಹೋಗ್ಬೇಕು. 5 ಕಿಲೋಮೀಟರ್ಸ್ ಆದ ನಂತರ ನೀವು ಹೋಗ್ಬೇಕಾಗಿರುವಂತ ಊರನ್ನ ತೋರ್ಸತ್ತಾ? ನಿಮ್ ಕೈಯಲ್ಲಿ ಲೈಟ್ ಇದ್ದಾರೆ ಬೇಗ 5 ಕಿಲೋಮೀಟರ್ ಹೋಗ್ತಾ ಹೋಗ್ತಾ ದಾರಿ ಮುಂದೆ ಹೋಗ್ತಾ ತೋರಿಸ್ತಾ ಇದೆ. ಬೆಳಕಿಗಿರುವಂತ ಇನ್ನೊಂದು ದೊಡ್ಡ ಗುಣಲಕ್ಷಣ ಏನು ಅಂತ ಹೇಳಿದ್ರೆ, ನಿಮ್ಮ ಗಮ್ಯಸ್ಥಾನವನ್ನ ತೋರಿಸೋದಿಲ್ಲ ಇದು. ನಿಮ್ಮ ಗಮ್ಯಸ್ಥಾನವನ್ನ ನಿಮ್ ಕಣ್ಣು ಮುಂದೆ ತಂದು ತೋರಿಸೋದಿಲ್ಲ. ಏನ್ ಮಾಡುತ್ತೆ, ನೀವು ಗಮ್ಯಸ್ಥಾನದವರೆಗೂ, ನಿಮ್ ಗಮ್ಯಸ್ಥಾನಕ್ಕೆ ಹೋಗುವಂತಹವರೆಗೂ ನಿಮ್ಮನ್ನು ಪ್ರತಿ ಹೆಜ್ಜೆಯಲ್ಲೂ ಸಹ ಗೈಡ್ ಮಾಡುತ್ತೆ. ಅದು ಬೆಳಕಿಗಿರುವಂತ ಇನ್ನೊಂದು ದೊಡ್ಡ ಗುಣಲಕ್ಷಣ, ಹೌದಾ? ಕೊನೆ ಗಮ್ಯಸ್ಥಾನ ತೋರ್ಸುತ್ತಾ, ನಾವ್ ಎಲ್ಲಿವರೆಗೂ ನಡಿಬೇಕು, ನಾವ್ ಎಲ್ಲಿಗೆ ಹೋಗ್ಬೇಕು, ಆ ಊರನ್ನ ಇಲ್ಲಿಂದಲೇ ತೋರ್ಸುತ್ತಾ ಬೆಳಕಿದ್ರೆ? ಅಂದ್ರೆ ತೋರ್ಸೋದಿಲ್ಲ. ಅದ್ ನಿಮ್ಗೆ ಇಲ್ಲಿಂದ ಕಾಣಿಸೋದು ಇಲ್ಲ. ನೀವ್ ಇಲ್ಲಿಂದ ಅಮೆರಿಕ ಪ್ರಯಾಣ ಮಾಡ್ಬೇಕು ಅಂತ ಅನ್ಕೊಳ್ಳಿ, ಅಮೆರಿಕ ಇಲ್ಲಿಂದ ಕಾಣಿಸುತ್ತಾ? ಇಲ್ಲ. ಹೋಗ್ತಾ 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 ಅಲ್ವಾ ಗೊತ್ತಾಗುವಂತಹದ್ದು. ಹೋಗ್ತಾ 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 ಹತ್ರ ಹೋದ್ಮೇಲೆ ಅಲ್ವಾ ನೀವು ಅಮೆರಿಕನ್ನ ನೋಡುವಂತಹದ್ದು. ಇದು ನಿಜ. ಆದ್ರೆ ಬೆಳಕಿಗಿರುವಂತಹ ಇನ್ನೊಂದು ದೊಡ್ಡ ಗುಣಲಕ್ಷಣ, ನೀವು ನಿಮ್ಮ ಗಮ್ಯಸ್ಥಾನವನ್ನ ತೋರ್ಸೋದಿಲ್ಲ, ಆದ್ರೆ ನಿಮ್ಮ ಗಮ್ಯಸ್ಥಾನಕ್ಕೆ ಹೋಗುವವರೆಗೂ ನಿಮ್ಗೆ ಏನೇನ್ ಬೇಕು ಎಲ್ಲವನ್ನ ತೋರ್ಸತ್ತೆ. ಮುಂದೆ ಕಲ್ಲಿದ್ರೆ ತೋರ್ಸತ್ತೆ, ಎಲ್ ಕಾಲಿಡ್ಬೇಕು ಅಂತ ತೋರ್ಸತ್ತೆ, ಯಾವುದು ದಾರಿ ಅಂತ ಹೇಳಿ ತೋರ್ಸತ್ತೆ. ಇಲ್ಲಿ ಗಿಡಗಳಿದ್ರೆ ಈ ದಾರಿ ಅಲ್ಲ, ಈ ಕಡೆ ನಡಿ ಅಂತ ಹೇಳಿ ಹೇಳತ್ತೆ, ಹೌದಾ? ನೀವು ಹುಡುಕ್ತಿರಲ್ವಾ ದಾರಿ ಯಾವುದು ಅಂತ ಹೇಳಿ. ಕೆಲವು ಹಳ್ಳಿಗಳ ಕಡೆ ಒಂದೇ ಒಂದು ಕಡೆ ಮಾತ್ರ, ಅಂದ್ರೆ ಎರಡು ಹೆಜ್ಜೆ ಇಟ್ಟು ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ಬೋದು, ಅಷ್ಟು ಮಾತ್ರ ದಾರಿ ಇರುತ್ತೆ, ಹೌದಾ? ಸುತ್ತಮುತ್ತ ಎಲ್ಲ ಕಡೆ ಗಿಡಗಳು. ಆ ದಾರಿಯನ್ನ ಹುಡುಕಬೇಕು. ಅಪ್ಪಿ ಆ ಗಿಡಗಳಿರುವಂತಹ ಕಡೆ ಕಾಲನ್ನ ಇಟ್ಟು ಮುಂದೆ ನಡ್ಕೊಂಡು ಹೋಗ್ತಿದ್ದಾನೆ ಅಂತ ಅನ್ಕೊಳ್ಳಿ, ಗೊತ್ತಾಗೋದಿಲ್ಲ. ಹಾವು ಇದ್ರೆ ಕಚ್ಬೋದು, ಇನ್ನೊಂದು ಬೇರೆ ರೀತಿಯಾಗಿರುವಂತ ವಿಷಕಾರಿಯಾಗಿರುವಂತ ಹುಳ ಇದ್ರೆ ಕಚ್ಬೋದು, ಹೌದಲ್ವಾ? ಎಲ್ಲಿ ಕಾಲಿಡ್ಬೇಕು? ದಾರಿಯಲ್ಲೇ ಕಾಲಿಡ್ಬೇಕು. ಆ ದಾರಿ ಯಾವುದು ಅಂತ ಈ ಬೆಳಕು ತೋರ್ಸುತ್ತೆ. ಒಬ್ಬ ವ್ಯಕ್ತಿಗೆ ದಾರಿ ಸಿಕ್ಕಿಲ್ಲ ಅಂದ್ರೆ ಲೈಟ್ ಇದ್ರೆ ಹಿಂಗ್ ಹಿಡ್ಕೊಂಡು ತಿರುಗ್ತಾನೆ, ಇಲ್ಲ 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 ದಾರಿ ಯಾವುದು ಅಂತ ಹೇಳಿ ತಿರುಗ್ತಾನೆ, ಹೌದಾ? ಇಲ್ಲೂ ಗಿಡ ಇದೆ, ಇದು ದಾರಿ ಆಗಿರ್ಲಿಕ್ಕಿಲ್ಲ. ಇಲ್ಲೂ ಗಿಡ ಇದೆ, ಇದು ದಾರಿ ಆಗಿರ್ಲಿಕ್ಕಿಲ್ಲ. ಹಾಗಾದ್ರೆ ಇನ್ನೊಂದ್ ಕಡೆ ಹಾಕ್ತಾನೆ ಆ ಲೈಟ್ ಅನ್ನ, ಅವಾಗ ಗೊತ್ತಾಗತ್ತೆ ಇದೇ ದಾರಿ ಅಂತ. ಅವಾಗ ನಡಿಲಿಕ್ಕೆ ಶುರು ಮಾಡ್ತಾನೆ. ಜನ ಮುಂದೆ ಕಲ್ಲಿದ್ರೆ ಗೊತ್ತಾಗತ್ತಾ? ದಾರಿಯನ್ನ ಚೇಂಜ್ ಮಾಡ್ಬೇಕಾದ್ರೆ ಗೊತ್ತಾಗತ್ತಾ? ಯಾವುದರ ನಿಮಿತ್ತ? ಕೈಯಲ್ಲಿ ಲೈಟ್ ಇರೋದಕ್ಕೆ, ಕೈಯಲ್ಲಿ ಆ ಬೆಳಕಿರೋದಕ್ಕೆ. ಬೆಳಕಿಲ್ಲದೆ ಹೋದ್ರೆ ದಾರಿ ಯಾವುದು ಅಂತ ಹೇಳಿ ಗೊತ್ತಾಗೋದಿಲ್ಲ, ನಿಜನಾ? ಇದು ಬೆಳಕಿಗಿರುವಂತಹ ಎರಡನೇ ಗುಣಲಕ್ಷಣ. ಪ್ರಪ್ರಥಮವಾಗಿ ಬೆಳಕು ಅನ್ನುವಂತಹದ್ದು ಇರುವಂತಹ ಅಶುದ್ಧತೆಯನ್ನ ತೋರ್ಸುತ್ತೆ, ಇರುವಂತಹ ಸತ್ಯವನ್ನ ಬಯಲು ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಈಗ ನೋಡಿದಂತಹದ್ದು ದಾರಿಯನ್ನ ತೋರ್ಸುತ್ತೆ. ಪಾತ್ ಅನ್ನುವಂತಹದ್ದು ಗೊತ್ತಾಗಿಲ್ಲ ಅಂತ ಹೇಳಿ ಹೇಳಿದ್ರೆ ಏನ್ ಮಾಡುವಂತಹದ್ದಲ್ವಾ? ನೀವು ಒಂದು ಕಾಡಲ್ಲಿ ನಿಮ್ಮನ್ನ ಮಧ್ಯೆ ಬಿಟ್ಬಿಟ್ಟು ಲೈಟ್ ಗಳನ್ನ, ಅಂದ್ರೆ ಒಂಚೂರು ಬೆಳಕಿಲ್ಲದೆ ಇರುವಂತಹ ಪ್ರದೇಶದಲ್ಲಿ ಒಂದು ಕಾಡಲ್ಲಿ ನಮ್ಮನ್ನ ಮಧ್ಯೆ ಬಿಟ್ರು ಅಂತ ಅನ್ಕೊಳ್ಳಿ, ದಾರಿ ಯಾವುದು ಅಂತ ಎಲ್ಲಿ ಮೈನ್ ರೋಡ್ ಹೋಗ್ಬೇಕು ಕಾಡಿಂದ. ಓಕೆ, ಈಗ ನೀವ್ ಹೇಳಿ ಹೆಂಗ್ ಹುಡುಕ್ತಿವಿ? ಹೆಂಗ್ ಹುಡುಕ್ತಿವಿ? ಎಷ್ಟೆಷ್ಟು ಕಿಲೋಮೀಟರ್ಗಳ ಗಟ್ಲೆ ನೀವು ಕಣ್ಮುಚ್ಕೊಂಡು ನಡೆದ್ರೂ ಸಹ ನಿಮಗೆ ಮೈನ್ ರೋಡ್ ಸಿಕ್ಕೋದಿಲ್ಲ, ಊರ್ ಸಿಕ್ಕೋದಿಲ್ಲ, ಗೊತ್ತಾ? ಯಾಕೆ? ಹೋಗ್ಬೇಕಾಗಿರುವಂತಹ ದಾರಿಲಿ ನಾವು ಹೋಗ್ತಿಲ್ಲ. ಹೋಗ್ಬೇಕಾಗಿರುವಂತಹ ದಾರಿಲಿ ಹೋದ್ರೆ ಅಲ್ವಾ ಮೈನ್ ರೋಡ್ ಸಿಕ್ಕುವಂತಹದ್ದು. ಅದ್ ಬಿಟ್ಟು ನಾವ್ ಎಲ್ಲೆಲ್ಲೋ ಇಲ್ಲೊಂದ್ 5 ಕಿಲೋಮೀಟರ್, ಈ ಕಡೆ ಒಂದ್ 10 ಕಿಲೋಮೀಟರ್, ಈ ಕಡೆ ಒಂದ್ 15 ಕಿಲೋಮೀಟರ್ ಹೋದ್ರೆ ಸಿಗತ್ತ ದಾರಿ? ಮೈನ್ ರೋಡ್ ಸಿಗತ್ತಾ? ನೀವು ಹೋಗ್ಬೇಕಾಗಿರುವಂತ ಗಮ್ಯಸ್ಥಾನ ಸಿಗತ್ತಾ? ಇಲ್ಲ. ಬೆಳಕಿಗಿರುವಂತಹ ಎರಡನೇ ಗುಣಲಕ್ಷಣ ದಾರಿಯನ್ನ ತೋರಿಸುತ್ತೆ ನಿಮಗೆ. ನೀವು ನಡಿಬೇಕಾಗಿರುವಂತಹ ಹಾದಿಯನ್ನ ತೋರಿಸುತ್ತೆ. ಕೀರ್ತನೆಗಳು, ಸತ್ಯವೇದ ಏನ್ ಹೇಳುತ್ತೆ ಇದರ ಬಗ್ಗೆ? ಕೀರ್ತನೆಗಳು 119ನೇ ಅಧ್ಯಾಯ 105 ಓದೋಣ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ನಿನ್ನ ವಾಕ್ಯವು ಇಲ್ಲಿ ಈಗ ನಾವಿರುವಂತಹ ಪ್ರಪಂಚದಲ್ಲಿ, ಕ್ರೈಸ್ತವ್ಯದಲ್ಲಿ ಯಾವುದಂತೆ ನಮಗೆ ಬೆಳಕಿನ ಕೆಲಸ ಮಾಡದಿರುವಂತಹದ್ದು ದೇವರ ವಾಕ್ಯ. ದೇವರ ವಾಕ್ಯವನ್ನ ಹೇಳುವಂತಹ ಪ್ರತಿಯೊಬ್ಬೊಬ್ಬರು, ದೇವರ ವಾಕ್ಯವನ್ನ ಇನ್ನೊಬ್ಬರಿಗೆ ತಿಳಿಸುವಂತಹ ಪ್ರತಿಯೊಬ್ಬೊಬ್ಬರು ಪಾಸ್ಟರ್ ಆಗಿರ್ಬೇಕಾಗಿಲ್ಲ, ಸಭಾಪಾಲಕರಾಗಿರ್ಬೇಕಾಗಿಲ್ಲ ಬೆಳಕಾಗ್ಲಿಕ್ಕೆ. ನೀವು ಈ ವಾಕ್ಯವನ್ನ, ನೀವು ಕೇಳಿದಂತಹ ವಾಕ್ಯವನ್ನ ಇನ್ನೊಬ್ರಿಗೆ ಹೇಳ್ತಿದ್ದೀರಾ ಅಂತ ಅನ್ಕೊಳ್ಳಿ, ನೀವು ಏನು? ಬೆಳಕೆ. ನೀವು ಸಹ ಪ್ರಪಂಚಕ್ಕೆ ದಾರಿ ತೋರಿಸುವಂತಹ ಬೆಳಕು. ಯಾಕೆಂದ್ರೆ ಬೆಳಕಾಗಿರುವಂತಹ ವಾಕ್ಯವನ್ನ ಪ್ರಪಂಚಕ್ಕೆ ಸಾರ್ತಿದ್ದೀರಾ. ಅವ್ರು ನಡಿಬೇಕಾಗಿರುವಂತಹ ದಾರಿಯನ್ನ ತೋರಿಸ್ತಿದ್ದೀರಾ. ಯಾವ್ದು ತಪ್ಪು, ಯಾವ್ದು ಸರಿ, ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಹೇಳ್ಕೊಡ್ತಿದ್ದೀರಾ ಅವ್ರಿಗೆ, ಅವ್ರ ಪ್ರತಿನಿತ್ಯದ ಜೀವನದಲ್ಲಿ, ಹೌದಾ? ಇನ್ನೊಂದ್ಸರಿ ಓದೋಣ ವಚನವನ್ನ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ನನ್ನ ದಾರಿಗೆ ಬೆಳಕು ಆಗಿದೆ. ನಾವು ನಡೀತಿರುವಂತಹ ದಾರಿಯಲ್ಲಿ ನಮ್ಗಿರುವಂತಹ ಒಂದೇ ಒಂದು ಲ್ಯಾಂಪ್ ಸ್ಟ್ಯಾಂಡ್ ಅಂದ್ರೆ ದೇವರ ವಾಕ್ಯ.
ಆ ದೇವರ ವಾಕ್ಯವನ್ನ ಸಾರುವಂತಹ ಪ್ರತಿಯೊಬ್ಬೊಬ್ಬರು. ಹೌದಾ? ಒಂದು ವೇಳೆ ನಾವ್ ಈ ಕೆಲಸವನ್ನ ಮಾಡಿದ್ರೆ, ಜನ ನಡೀತಿರುವಂತಹ ದಾರಿಯಲ್ಲಿ ಅವ್ರನ್ನ ನಾವು ಕರೆಕ್ಟ್ ಆಗಿರುವಂತಹ ದಾರಿಯಲ್ಲಿ ನಡೆಸ್ತಿದ್ರೆ ನಾವೇ ಬೆಳಕು. ಬೆಳಕು ಮಾಡುವಂತ ಕೆಲಸವನ್ನ ನಾವು ಮಾಡ್ತಿದೀವಿ, ಅದಕ್ಕೋಸ್ಕರ ನಾವು ಬೆಳಕು ಅಂತ ಹೇಳಿ ಕರೆಯಲ್ಪಡ್ಬೋದು. ಯಾವಾಗ ನೀವ್ ಇನ್ನೊಬ್ಬರಿಗೆ ನೀವು ಕೇಳಿದಂತಹ ವಾಕ್ಯವನ್ನ ಹೇಳಿ ಅವ್ರು ನಡಿಬೇಕಾಗಿರುವಂತಹ ದಾರಿಯಲ್ಲಿ ನೀವು ಅವರನ್ನು ನಡೆಸಿದ್ರೆ, ಅವ್ರು ನಡಿಬೇಕಾಗಿರುವಂತಹ ದಾರಿಯಲ್ಲಿ ಸರಿಯಾಗಿ ನೀವು ಅವರನ್ನ ನಡೆಸಿದ್ರೆ ಅಲ್ವಾ? ಯಾವ್ದು ತಪ್ಪು ಅಂತ ಹೇಳ್ಬೇಕು, ಯಾವ್ದು ಸರಿ ಅಂತ ಹೇಳ್ಬೇಕು. ಅವ್ರು ತಪ್ಪು ಮಾಡ್ತಿದ್ರೆ ಅವ್ರ ಮನಸ್ಸಿಗೆ ನೋವಾಗದಂತೆ ಅವ್ರು ಮಾಡ್ತಿರುವಂತಹದ್ದು ತಪ್ಪು ಅಂತ ಹೇಳಿ ಅರಿವು ಮಾಡ್ಬೇಕು. ಹಿಂಗ್ ಮಾಡಿದ್ರೆ ಏನಾಗತ್ತೆ ಅಂತ ಹೇಳಿ ಹೇಳ್ಕೊಡ್ಬೇಕು. ಹಿಂಗಿದ್ರೆ ಏನ್ ಒಳ್ಳೇದಾಗುವುದಿಲ್ಲ, ಹಿಂಗಿದ್ರೆ ಏನ್ ಮುಂದೆ ಅನಾಹುತ ಆಗತ್ತೆ ಅಂತ ಹೇಳಿ ಹೇಳ್ಕೊಡ್ಬೇಕು. ಇದನ್ನೆಲ್ಲ ಹೇಳ್ಬೇಕಾ? ನರಕ ಅನ್ನುವಂತಹದ್ದು ಒಂದಿದೆ ಅಂತ ಹೇಳಿ ಹೇಳ್ಕೊಡ್ಬೇಕು. ನೀವು ಹಿಡಿದಿರುವಂತಹ ದಾರಿ ತಪ್ಪಾಗಿರುವಂತಹದ್ದು ಅಂತ ಹೇಳಿ ಹೇಳ್ಬೇಕು. ಮತ್ತೆ ಅವ್ರನ್ನ ಸರಿಯಾದ ದಾರಿಗೆ ತಗೊಂಡ್ ಬರ್ಬೇಕು. ಇದೆಲ್ಲ ಕ್ರೈಸ್ತರ ಕೆಲಸ, ಬೆಳಕಿನ ಕೆಲಸ ಅಲ್ವಾ? ಯಾಕಂದ್ರೆ ತಪ್ಪಾಗಿರುವಂತಹ ದಾರಿಲಿ ಹೋಗ್ತಿದ್ರೆ ಲೈಟ್ ಹಾಕೊಂಡು ಸ್ವಲ್ಪ ದೂರ ಹೋಗಿದ ತಕ್ಷಣ ರಿಯಲೈಸ್ ಆಗುತ್ತೆ, ಏನು ಯಾಕೋ ದಾರಿ ಸರಿಯಾಗಿಲ್ವಲ್ಲ, ನಾನ್ ಲಾಸ್ಟ್ ಟೈಮ್ ಬಂದಿರುವಂತಹ ಈ ದಾರಿ ಅಲ್ವಲ್ಲ ಅಂತ ಹೇಳಿ ಮತ್ತೆ ವಾಪಸ್ ಹೋಗ್ತಾನೆ ಆ ಮನುಷ್ಯ ಅಲ್ವಾ? ಲೈಟ್ ಇದ್ರೆ ವಾಪಸ್ ಹೋಗ್ತಾನೆ, ಲೈಟ್ ಇಲ್ಲ ಅಂದ್ರೆ ಏನಕ್ಕೋಸ್ಕರ ವಾಪಸ್ ಹೋಗ್ತಾನೆ? ನಾನ್ ಲಾಸ್ಟ್ ಟೈಮ್ ಬಂದಿದ್ದು ಇದೋ ಅಂತ ಗೊತ್ತಿಲ್ಲ, ಇದಲ್ವೋ ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಲೈಟ್ ಇದ್ರೆ ತಾನು ಬಂದಿರುವಂತಹ ದಾರಿ ತಪ್ಪಾಗಿದ್ರು ಸಹ ಸ್ಟಾಪ್ ಮಾಡಿ ಅಲ್ಲಿ ನೋಡಿ ಒಂದ್ ನಿಮಿಷ ನಿಂತು, ಇದ್ ಯಾಕೋ ನಾನು ಲಾಸ್ಟ್ ಟೈಮ್ ಬಂದಿರೋ ತರ ಇಲ್ವಲ್ಲ ಅಂತ ಹೇಳಿ ಮತ್ತೆ ರಿವರ್ಸ್ ಹೋಗ್ತಾನೆ. ಯಾವಾಗ ಹೋಗ್ತಾನೆ? ಲೈಟ್ ಇದ್ರೆ ವಾಪಸ್ ಹೋಗ್ತಾನೆ. ಲೈಟ್ ಇಲ್ಲ ಅಂತ ಹೇಳಿದ್ರೆ ತಪ್ಪಾದ ದಾರಿ ಅಂತಾನೂ ಗೊತ್ತಾಗೋದಿಲ್ಲ, ನೀಟಾಗಿ ಹೋಗ್ತಾನೆ ಇರ್ತಾನೆ ಅಲ್ವಾ? ಬೆಳಕಿಗಿರುವಂತಹ ಕೆಲಸ ಯಾವುದು? ಸರಿಯಾದ ದಾರಿಯಲ್ಲಿ ನಮ್ಮನ್ನ ನಡೆಸುವಂತಹದ್ದು, ದಾರಿಯನ್ನ ನಮಗ್ ತೋರಿಸುವಂತಹದ್ದು ಅಲ್ವಾ? ಆ ಕೆಲಸವನ್ನ ನಾವ್ ಮಾಡಿದ್ರೆ ಕ್ರೈಸ್ತರಾಗಿ ನಾವು ಈ ಲೋಕಕ್ಕೆ ಬೆಳಕು. ನಾವು ಯೇಸುಕ್ರಿಸ್ತರು ಏನು ಹೇಳಿದ್ದಾರೆ, ನೀವು ಈ ಲೋಕಕ್ಕೆ ಬೆಳಕು ಅಂತ ಹೇಳಿ. ಆ ಒಂದು ಕೆಲಸವನ್ನ ಮಾಡುವಂತಹದ್ದು ಸುಲಭದ ಕೆಲಸ ಅಲ್ಲ ಪ್ರಿಯರೇ. ಈಗ ನಾವು ಮಾತಾಡ್ಕೊಳ್ತಿದೀವಲ್ವಾ, ಈ ಪಾಯಿಂಟ್ಸ್ ಎಲ್ಲ ನಮ್ಮ ಜೀವಿತದಲ್ಲಿ ಇದ್ರೆ ನಾವು ಲೋಕಕ್ಕೆ ಬೆಳಕು. ಇಲ್ಲ ಅಂತ ಹೇಳಿದ್ರೆ ನಾವು ಲೋಕಕ್ಕೆ ಬೆಳಕಲ್ಲ. ಆ ಪಾಯಿಂಟ್ ಅನ್ನ ನಾವು ನೆರವೇರಿಸ್ತಿಲ್ಲ. ಹೌದಲ್ವಾ? ಫಸ್ಟ್ ಪಾಯಿಂಟ್ ಮಾತಾಡ್ಕೊಂಡ್ವಲ್ವಾ, ನಿಜವನ್ನ ಬಯಲು ಮಾಡುತ್ತೆ. ಒಂದ್ ವೇಳೆ ಅದನ್ನ ನಾವು ಮಾಡ್ತಾ ಬರ್ತಿದ್ರೆ ನಾವು ಬೆಳಕು. ಅದರ ಜೊತೆ ಇದನ್ನೂ ಮಾಡ್ತಾ ಬರ್ತಿದ್ರೆ ಮಾತ್ರ ನಾವು ಬೆಳಕು. ಅದೊಂದನ್ನ ಮಾಡಿ ಇದೊಂದನ್ನ ಮಾಡಿಲ್ಲ ಅಂತ ಹೇಳಿದ್ರೆ ಇದು ಬೆಳಕಿಗಿರುವಂತ ಗುಣಲಕ್ಷಣ ಅಲ್ಲ. ಒಂದು ಪ್ರಾಪರ್ಟಿ ಮಾತ್ರ ಬೆಳಕಿನಲ್ಲಿದೆ, ಇನ್ನೊಂದಿಲ್ಲ ಅಂತ ಹೇಳಿದ್ರೆ ಅದು ಯಾವ ಕೆಲಸಕ್ಕೂ ಬರದೇ ಇರುವಂತಹ ಬೆಳಕು. ಓಕೆ, ಈಗ ಥರ್ಡ್ ಪಾಯಿಂಟ್, ಬೆಳಕಿಗಿರುವಂತಹ ಮೂರನೇ ಗುಣಲಕ್ಷಣ ಏನು ಅಂತ ನಿಮಗ ಅನ್ಸುತ್ತೆ? ಇಂಗ್ಲಿಷ್ ಅಲ್ಲಿ ಬರ್ಕೊಳ್ಳಿ ಇದನ್ನ. ಲೈಟ್ ಮಲ್ಟಿಪ್ಲೈಸ್ ವಿದೌಟ್ ಲೂಸಿಂಗ್. ಏನು ಹಿಂಗಂದ್ರೆ ಲೈಟ್ ಮಲ್ಟಿಪ್ಲೈಸ್ ವಿದೌಟ್ ಲೂಸಿಂಗ್. ಹಿಂಗಂದ್ರೆ ಏನು? ಇಡೀ ಪ್ರಪಂಚದಲ್ಲಿ ಖಾಲಿ ಮಾಡಿದ್ರು ಖಾಲಿ ಆಗದೇ ಇರುವಂತಹದ್ದು ಏನಾದ್ರೂ ಒಂದಿದೆ ಅಂದ್ರೆ ಅದ್ ಬೆಳಕು. ಹೌದಾ? ಖಾಲಿ ಮಾಡಿದ್ರು ಖಾಲಿ ಆಗದೇ ಇರುವಂತಹ ಏನಾದ್ರೂ ಒಂದಿದೆ ಅಂತ ಹೇಳಿದ್ರೆ ಅದು ಬೆಳಕು. ಯಾಕೆ? ನೀವು ಹಳೆ ಕಾಲದಲ್ಲಿ ಲ್ಯಾಂಪ್ ಸ್ಟ್ಯಾಂಡ್ ಗಳು ಇರ್ತಾ ಇದ್ರಲ್ವಾ, ಈ ತರ LED ಲೈಟ್ಸ್ ಎಲ್ಲ ಇರ್ಲಿಲ್ಲ ಅಲ್ವಾ? ಸ್ಟ್ರೀಟ್ ಲ್ಯಾಂಪ್ಸ್ಗೆ, ಬೀದಿ ದೀಪಗಳಿಗೆಲ್ಲ LED ಲೈಟ್ ಹಾಕ್ತಿದ್ರ ಇಲ್ಲ. ಏನ್ ಮಾಡ್ತಿದ್ರು? ಲ್ಯಾಂಪ್ ಸ್ಟ್ಯಾಂಡ್ ಗಳು ಇರ್ತಾ ಇತ್ತು ರಾಜ ಬೀದಿಯಲ್ಲಿ. ಆ ಬೀದಿಯಲ್ಲಿ ದೊಡ್ಡ ದೊಡ್ಡ ಊರುಗಳ ಮಧ್ಯ ಲ್ಯಾಂಪ್ ಸ್ಟ್ಯಾಂಡ್ ಗಳು ಇರ್ತಾ ಇತ್ತು. ಆ ಲ್ಯಾಂಪ್ ಸ್ಟ್ಯಾಂಡ್ ಅಲ್ಲಿ ಒಂದು ದೊಡ್ಡ ಕಂಬಕ್ಕೆ ಬೆಂಕಿಯನ್ನ ಹಚ್ಚಿ ಅದ್ರ ಮೇಲೆ ಲ್ಯಾಂಪ್ ಸ್ಟ್ಯಾಂಡ್ ಅಲ್ಲಿ ಇಡ್ತಿದ್ದಂತಹ ಕ್ರಮ ನಿಮ್ಮೆಲ್ಲರಿಗೂ ಗೊತ್ತು, ಆ ಕಡೆ ಈ ಕಡೆ ಎಲ್ಲ. ಹೌದಲ್ವಾ? ಇದು ನಮಗ್ ಗೊತ್ತಾ? ಈಗ ನೀವ್ ಯೋಚನೆ ಮಾಡಿ ನೋಡಿ, ಅಲ್ಲಿ ಸುಮಾರು ಒಂದು 50ರಿಂದ 100 ಲ್ಯಾಂಪ್ ಸ್ಟ್ಯಾಂಡ್ ಇದೆ ಅಂತ ಅನ್ಕೊಳ್ಳಿ ನೀವು ಹೋಗುವಂತಹ ರಸ್ತೆಯಲ್ಲಿ. ಈ 50ರಿಂದ 100 ಲ್ಯಾಂಪ್ ಸ್ಟ್ಯಾಂಡ್ ಏನದೆ, ಇದನ್ನ ಅಂಟಿಸ್ಲಿಕ್ಕೆ ನಿಮಗ್ ಬೇಕಾಗಿರುವಂತಹದ್ದು ಏನು? ಲ್ಯಾಂಪ್ ಅನ್ನ ಅಂಟಿಸ್ಲಿಕ್ಕೆ ನಿಮಗ್ ಬೇಕಾಗಿರುವಂತಹದ್ದು ಏನು? ಅಷ್ಟು ಲ್ಯಾಂಪ್ ಗಳನ್ನ ಅಂಟಿಸ್ಬೇಕು. ಇವಾಗ ಬೆಂಕಿ ಇಟ್ಟು ಅಂಟಿಸ್ಬೇಕು. ನೀವು ಬೆಂಕಿ ಇಟ್ಟರೆ ಅದು ಹತ್ಕೊಳ್ಳುತ್ತೆ. ಆದ್ರೆ ನಿಮಗ್ ಬೇಕಾಗಿರುವಂತಹದ್ದು ಏನ್ ಇವಾಗ? ಒಂದು ಬೆಂಕಿ. ಈ ಮುಂಚೆ ನಿಮ್ ಕೈಯಲ್ಲಿ ಒಂದು ಬೆಂಕಿ ಇರ್ಬೇಕು. ಅದು ಒಂದು ಕಡ್ಡಿಯ ರೂಪದಲ್ಲಿ ಇರ್ಬೋದು, ಆ ಕಡ್ಡಿಗೆ ನೀವು ಬೆಂಕಿ ಹಚ್ಚಿರ್ಬೋದು, ಅಥವಾ ಒಂದು ಕಂಬದ ರೂಪದಲ್ಲಿ ಇರ್ಬೋದು, ಆ ಕಂಬಕ್ಕೆ ನೀವು ಬೆಂಕಿ ಹಚ್ಚಿರ್ಬೋದು. ಈ 50 ದೀಪಗಳನ್ನು ಅಂಟಿಸುವಂತಹದ್ದು ಒಂದು ದೀಪ. ನಿಜನಾ? ಈ 50 ದೀಪಗಳನ್ನ ಅಂಟಿಸುವಂತಹದ್ದು ಒಂದೇ ಒಂದು ದೀಪ. ಈಗ ಈ 50 ದೀಪಗಳನ್ನ ಅಂಟಿಸಿದಂತಹ ಈ ಒಂದು ದೀಪ ಏನಾದ್ರು ಕಳ್ಕೊಳ್ಳುತ್ತಾ? ಇದ್ರಲ್ಲಿರುವಂತಹ ಬೆಳಕನ್ನ ಕಳ್ಕೊಳ್ಳುತ್ತಾ? ಎಣ್ಣೆ ಅದು ಇದನ್ನೆಲ್ಲ ಬಿಟ್ಬಿಡಿ, ನಾನು ಬೆಳಕಿನ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ. ಏನಾದ್ರೂ ಈ ಒಂದು ದೀಪ 50 ದೀಪಗಳಿಗೆ ಬೆಳಕನ್ನ ಕೊಟ್ರೆ ಈ ಒಂದು ದೀಪದಲ್ಲಿ ಬರುವಂತಹ ಬೆಳಕು 50 ಭಾಗಗಳಾಗಿ ಕಡಿಮೆ ಆಗೋಗುತ್ತೆ ಅನ್ನುವಂತಹದ್ದು ಏನಾದ್ರು ಇದೆಯಾ? ಇಲ್ಲ ಅಲ್ವಾ? ಈ ದೀಪ ಎಷ್ಟು ದೀಪವನ್ನ ಅಂಟಿಸಿದ್ರು ಇದ್ರಲ್ಲಿ ಬರುವಂತಹ ಬೆಳಕು ಕಡಿಮೆ ಆಗೋದಿಲ್ಲ.
ಬೆಳಕು ಡಿಮ್ ಆಗುತ್ತೆ. ಈ ಒಂದು ದೀಪವನ್ನ ಅಂಟಿಸಿದ ತಕ್ಷಣ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ, ಈ ಒಂದು ದೀಪ ಅಂಟಿಸಿದ ತಕ್ಷಣ ಇನ್ನೊಂದ್ ಸ್ವಲ್ಪ ಡಿಮ್ ಆಗುತ್ತೆ ಬೆಳಕು ಅನ್ನುವಂಥದ್ದಿಲ್ಲ ಅಲ್ವಾ? ಅದು ಬೆಳಕಿಗಿರುವಂತ ಗುಣಲಕ್ಷಣ ಅಲ್ಲ. ಹಾಗಾದ್ರೆ ಬೆಳಕಿಗಿರುವಂತ ಗುಣಲಕ್ಷಣ ಏನು? ಬೆಳಕು ಎಷ್ಟನ್ನ ಹೊತ್ತಿಸಿದ್ರೂ ಸಹ ಅದಕ್ಕಿರುವಂತಹ ಶಕ್ತಿ, ಅದಕ್ಕಿರುವಂತಹ ಬೆಳಕು ಮಾತ್ರ ಕಡಿಮೆ ಆಗೋದಿಲ್ಲ. ಅದು ಕೊಡ್ತಾನೆ ಇರುತ್ತೆ. ಕೊಡುವಂತಹದ್ದು ಬೆಳಕು. ಇಲ್ಲಿ ಒಂದೇ ಒಂದು ಲ್ಯಾಂಪ್ ಅನ್ನ ಕೈಯಲ್ಲಿ ಇಟ್ಕೊಂಡು 100 ಲ್ಯಾಂಪ್ಗಳನ್ನ ಅಂಟಿಸ್ಬೋದು. 100 ಲ್ಯಾಂಪ್ಗಳನ್ನ ಅಂಟಿಸಿದ್ರು ಸಹ ಈ ಒಂದು ಲ್ಯಾಂಪ್ ಅಲ್ಲಿ ಬರ್ತಿದ್ಯಲ್ವಾ ಬೆಳಕು, ಅದು ಡಿಮ್ ಆಗೋದಿಲ್ಲ. ಹೌದಾ? ನಾನು ಅದಕ್ಕೆ ಹೇಳಿದೆ, ಇಡೀ ಪ್ರಪಂಚದಲ್ಲಿ ಕೊಟ್ಟರೂ ಸಹ ಕಡಿಮೆ ಆಗದೇ ಇರುವಂತಹದ್ದು ಏನು ಅಂತ ಹೇಳಿದ್ರೆ ಬೆಳಕು. ನೀವು ನಿಮ್ಮ ಹತ್ರ ಹಣ ಇದೆ ಅಂತ ಅನ್ಕೊಳ್ಳಿ, ನೀವು ಇನ್ನೊಬ್ರು ಕೊಟ್ರೆ ಏನಾಗುತ್ತೆ ಅದು? ಕಡಿಮೆ ಆಗುತ್ತೆ. ಕಡಿಮೆ ಆಗತ್ತ? ಖರ್ಚಾಗತ್ತ? ಆಗೋಗತ್ತ? ನಿಮ್ಮ ಹತ್ರ ಬಟ್ಟೆ ಇದೆ ಅಂತ ಅನ್ಕೊಳ್ಳಿ, ಅದನ್ನ ಇನ್ನೊಬ್ರು ಕೊಟ್ರೆ ಏನಾಗುತ್ತೆ? ಆಗೋಗತ್ತೆ. ನಿಮ್ಮ ಹತ್ರ ಏನಿದ್ರು ಅದನ್ನ ಇನ್ನೊಬ್ರು ಕೊಟ್ರು ಆಗೋಗತ್ತೆ. ಆಗೋಗದೇ ಇರುವಂತಹದ್ದು, ಖರ್ಚಾಗದೇ ಇರುವಂತಹದ್ದು, ಖಾಲಿ ಆಗದೇ ಇರುವಂತಹದ್ದು ಒಂದೇ ಈ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳು, ಬೆಳಕಿಗೆ ಹೋಲಿಕೆ ಆಗಿರುವಂತಹ ವಿಚಾರಗಳು, ದೇವರ ವಾಕ್ಯ, ಜ್ಞಾನ, ಇವೆಲ್ಲವೂ ಸಹ ನೀವು ಇನ್ನೊಬ್ರಿಗೆ ಹಂಚಿದ್ರೆ ಅದು ಕಡಿಮೆ ಆಗದೇ ಇರುವಂತಹದ್ದು. ಹೌದಲ್ವಾ? ಅದೆಷ್ಟು ದೀಪಗಳನ್ನ ಬೇಕಾದ್ರೂ ಹೊತ್ತಿಸುವಂತಹದ್ದು, ಆದ್ರೆ ಡಿಮ್ ಆಗದೇ ಇರುವಂತಹದ್ದು, ಬೆಳಕು ಕಡಿಮೆ ಆಗದೇ ಇರುವಂತಹದ್ದು. ನಿಜನಾ? ಬೆಳಕಿಗಿರುವಂತಹ ಅದ್ಭುತವಾಗಿರುವಂತಹ ಶ್ರೇಷ್ಠವಾಗಿರುವಂತಹ ಗುಣಲಕ್ಷಣ ಇದೆ. ಡಿಮ್ ಆಗದೇ ಇರುವಂತಹದ್ದು, ತನ್ನ ಆ ಆ ಕ್ರಾಂತಿ ಏನದೆ, ಆ ತೇಜಸ್ಸಿ ಏನದೆ, ಅದು ಕಡಿಮೆ ಆಗದೇ ಇರುವಂತಹದ್ದು. ಒಂದು ಪದಾರ್ಥವನ್ನು ಹೊತ್ತಿಸಿದ ಮಾತ್ರಕ್ಕೆ ಇದು ಆರೋದಿಲ್ಲ ನೋಡಿ. ಬ್ರದರ್, ಎಣ್ಣೆ ಆಗೋದ್ರೆ ಆಗುತ್ತಲ್ವಾ? ಅದೆಲ್ಲ ನಮ್ಮ ಪಾಯಿಂಟ್. ಎಣ್ಣೆ ಅನ್ನುವಂತಹದ್ದು ದೀಪದ ಜೊತೆ ಸೇರಿಸಬಾರ್ದು. ಒಂದೇ ಒಂದು ಬೆಳಕಿದೆ ಅಂತ ಅನ್ಕೊಡಿ, ಆ ಬೆಳಕಿರುವಂತಹ ಪವರ್ ಕಡಿಮೆ ಆಗೋದಿಲ್ಲ, ಅದು ನಮ್ಮ ಪಾಯಿಂಟ್. ಬೆಳಕು ಏನು ಉರಿತದೆ, ನೀವು ಇನ್ನೊಂದು ದೀಪವನ್ನ ಅಂಟಿಸಿದ ಮಾತ್ರಕ್ಕೆ ಈ ಬೆಳಕಿಗಿರುವಂತಹ ಪವರ್ ಅದು ಕಡಿಮೆ ಆಗೋದಿಲ್ಲ, ಅದು ನಮ್ಮ ಪಾಯಿಂಟ್. ಇದು ಬೆಳಕಿಗೆ ಮಾತ್ರ ಇರುವಂತಹ ಶ್ರೇಷ್ಠತೆ. ನೀವು ಬೆಂಕಿಪಟ್ಟಣವನ್ನ ಅಂಟಿಸ್ತೀರ, ಓಕೆ, ಆ ಬೆಂಕಿಪಟ್ಟಣ ಆ ಕಡ್ಡಿ ಎಷ್ಟಿದೆಯೋ ಅಷ್ಟು ಮಾತ್ರ ಉರಿಯುತ್ತೆ. ಈ ರೀತಿಯಾಗಿರುವಂತಹ ಬೆಳಕಿನ ಬಗ್ಗೆ ನಾವು ಮಾತಾಡ್ತಿಲ್ಲ. ಒಂದು ದೊಡ್ಡ ಕಂಬವನ್ನ ತಗೊಳ್ಳಿ, ಓಕೆ, ಆ ಕಂಬಕ್ಕೆ ಎಷ್ಟು ಪವರ್ ಇದೆಯೋ, ಅಂದ್ರೆ ಅದು ಎಷ್ಟು ಹೊತ್ತು ಉರಿಯುತ್ತೋ ಅದರಲ್ಲಿರುವಂತಹ ದೀಪಸ್ತಂಭದಲ್ಲಿರುವಂತಹ ಎಣ್ಣೆ ಆಗಿರ್ಬೋದು, ಇನ್ನೊಂದರ ನಿಮಿತ್ತ ಆಗಿರ್ಬೋದು, ಅದು ಎಷ್ಟೊತ್ತು ಉರಿಯುತ್ತೋ ಅಷ್ಟೊತ್ತು ಸಹ ಒಂದೇ ಪವರ್ ಅಲ್ಲಿ ಉರಿತಿರುತ್ತೆ. ಅದು ಬೆಳಕು ಕಮ್ಮಿ 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 ಆಗ್ತಿರುವಂತಹದ್ದು, ಆಮೇಲೆ ಆರೋಗುವಂತಹದ್ದು. ನೀವು ಲೈಟ್ ಗಳನ್ನ ತಗೊಂಡ್ ಬರ್ತೀರಲ್ವಾ ಮನೆಯಲ್ಲಿ, ಚಾರ್ಜಿಂಗ್ ಲೈಟ್ ಗಳನ್ನ. ಈ ಚಾರ್ಜಿಂಗ್ ಲೈಟ್ ಎಷ್ಟು ಚೆನ್ನಾಗಿರುವಂತಹ ಬೆಳಕು. ನಿಜವಾಗ್ಲೂ ಇದನ್ನ ಲೈಟ್ ಅಂತಾನೆ ಕನ್ಸಿಡರ್ ಮಾಡಬಾರ್ದು, ಗೊತ್ತಾ? ಸತ್ಯವೇದ ಪ್ರಕಾರ ದೇವರು ದೀಪಕ್ಕೆ ಹೋಲಿಸಿದಾರಲ್ವಾ, ನಮ್ಮನ್ನ ಬೆಳಕಿಗೆ ಹೋಲಿಸಿದಾರಲ್ವಾ, ಆ ಬೆಳಕು ನಿಮ್ಮ ಮನೇಲಿ ಉರಿಯುವಂತಹ ಬಲ್ಬ್ ಅಲ್ಲ. ಕನ್ಫ್ಯೂಸ್ ಆಗ್ಬಾರ್ದು. ದೇವರು ನಮ್ಮನ್ನ ಹೋಲಿಸಿರುವಂತಹ ಬೆಳಕು, ಮನೇಲಿ ಉರಿಯುವಂತಹ ಬೆಳಕು, ಈ ಬಲ್ಬ್ ಮತ್ತೆ ಟಾರ್ಚ್ ಇದಕ್ಕೋಸ್ಕರ ಅಲ್ಲ. ಯಾವ್ದಕ್ಕೋಸ್ಕರ ಹಾಗಾದ್ರೆ ಹೋಲಿಸಿರುವಂತಹದ್ದು? ದೇವರಿಗಾಗ್ಲೇ ಸೃಷ್ಟಿಯಲ್ಲಿ ಏನ್ ಬೆಂಕಿಯನ್ನ ಇಟ್ಟಿದಾರೋ ಆ ಬೆಂಕಿಗೆ, ಆ ಬೆಳಕಿಗೆ ಹೋಲಿಸಿರುವಂತಹದ್ದು. ಯಾಕೆ ಅಂತ ಹೇಳಿ ಕೇಳಿದ್ರೆ, ವೈಜ್ಞಾನಿಕವಾಗಿ ನೀವು ಬೆಂಕಿ ಪಟ್ಟಣವನ್ನ ಗೀರಿಸಿದಾಗ ನಿಮಗೆ ಏನು ಬೆಳಕು ಬರುತ್ತೆ, ಏನು ಬೆಂಕಿ ಹತ್ಕೊಳ್ಳುತ್ತೆ, ಆ ಬೆಳಕು ಈ ಬೆಳಕು ಒಂದಲ್ಲ. ನ್ಯಾಚುರಲ್ ಆಗಿ ದೇವರು ಕೊಟ್ಟಿರುವಂತಹ ಬೆಂಕಿಯಿಂದ ಬರುವಂತಹ ಬೆಳಕು, ನಿಮ್ಮ ಮನೇಲಿ ಉರಿಯುವಂತಹ ಬಲ್ಬಿನಿಂದ ಬರುವಂತಹ ಬೆಳಕು, ಎರಡು ಒಂದು ಅಲ್ಲ. ನಿಜವಾದ ಈ ಬೆಂಕಿಯಿಂದ ಬರುವಂತಹ ಬೆಳಕು ಏನದೆ, ಇದರಲ್ಲಿರುವಂತಹ ಸಾಕಷ್ಟು ಗುಣಲಕ್ಷಣಗಳು ನಿಮಗೆ ಲೈಟ್ ಅಲ್ಲಿ ಕಾಣಿಸೋದಿಲ್ಲ. ಮುಂದೆ ನೋಡೋಣ ಏನೇನ್ ಕಾಣಿಸೋದಿಲ್ಲ ಅಂತ ಹೇಳಿ ನೋಡೋಣ. ಅದರ ಸದ್ಯಕ್ಕೆ ಇಷ್ಟ ಅರ್ಥ ಮಾಡ್ಕೊಳ್ಳಿ, ಬೆಳಕು ಅನ್ನುವಂತಹದ್ದು ಏನನ್ನು ಕಳ್ಕೊಳ್ಳದೆ ಇನ್ನೊಂದನ್ನ ಹೊತ್ತಿಸುತ್ತೆ. ಪಕ್ಕದಲ್ಲಿರುವಂತಹ ಒಂದು ಕಿಡಿಯನ್ನು ಹೊತ್ತಿಸ್ಬೇಕಾದ್ರೆ ಬೆಳಕಿಗೆ ಕಾಡ್ಗಿಚ್ಚು ಅಂತ ಕೇಳಿದೀವಲ್ವಾ ನಾವು. ಕಾಡ್ಗಿಚ್ಚು ಏನ್ ಹಂಗಂದ್ರೆ ಫಾರೆಸ್ಟ್ ಫೈರ್ಸ್. ಲಾಸ್ ಆಂಜಲಸ್ ಅಲ್ಲಿ ರೀಸೆಂಟ್ ಆಗಿ ಆಗಿತ್ತಲ್ವಾ, ಅಂದ್ರೆ ಕಳೆದ ವರ್ಷ ಪೂರ್ತಿಯಾಗಿ 50,000 ಎಕರೆ ಹೊತ್ಕೊಂಡು ಉರಿತಲ್ವಾ. ಕಾರಣ ಏನು? ಒಂದ್ 100 ಜನ ತಗೊಂಡ್ ಬಂದು ಬೆಂಕಿ ಹತ್ತಿಸ್ಲಿಲ್ಲ. ಒಂದು 100 ಜನ ಬೆಂಕಿಯನ್ನ ತಗೊಂಡ್ ಬಂದು ಹತ್ತಿಸ್ಲಿಲ್ಲ, ಅಷ್ಟು ಎಕರೆ ಉರಿಬೇಕು ಅಂತ ಹೇಳಿದ್ರೆ. ಪ್ರಾರಂಭದಲ್ಲಿ ಚಿಕ್ಕದಾಗಿರುವಂತಹ ಒಂದೇ ಒಂದು ಸ್ಪಾರ್ಕ್ ಬೇಕಷ್ಟೇ. ಕಾಡಲ್ಲಿ ಈ ಎಲೆಗಳೆಲ್ಲವೂ ಸಹ ಒಣಗಿ ಬೇಸಿಗೆ ಕಾಲದಲ್ಲಿ ಹೆಚ್ಚು, ಏನು ಕಾಡ್ಗಿಚ್ಚು ಅನ್ನುವಂಥದ್ದು ಬೇಸಿಗೆ ಕಾಲದಲ್ಲಿ ಹೆಚ್ಚು. ಏನಕ್ಕೋಸ್ಕರ? ಈ ಎಲೆಗಳೆಲ್ಲ ಕೆಳಗಡೆ ಉದುರಿ ಇರುತ್ತಲ್ವಾ, ಕಾಡಲ್ಲಿ ಸಾಕಷ್ಟು ಎಲೆಗಳು ಕೆಳಗಡೆ ಉದುರಿ ಇರುತ್ತಲ್ವಾ ಮರಗಳಿಂದ. ಓಕೆ, ಸ್ಪ್ರಿಂಗ್ ಸೀಸನ್ ಅಲ್ಲಿ ಏನು ಉದುರಿ ಇರುತ್ತೆ ಕೆಳಗಡೆ ಎಲೆಗಳೆಲ್ಲವೂ ಸಹ, ಆ ಎಲೆಗಳೆಲ್ಲ ಈ ಬೇಸಿಗೆಗೆ ಒಣಗಿ 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 ಪೂರ್ತಿಯಾಗಿ ಒಣಗೋಗಿರುತ್ತೆ. ಹೌದಲ್ವಾ? ಪೂರ್ತಿಯಾಗಿ ಡ್ರೈ ಆಗಿರುತ್ತೆ ಪ್ರತಿ ಎಲೆಗಳು ಸಹ. ಡ್ರೈ ಲೀವ್ಸ್ ಅಂತ ಹೇಳಿ ಕರಿತೀವಿ. ಆ ಡ್ರೈ ಆಗಿರುವಂತ ಲೀಫ್ಗೆ ನೀವು ಬೆಂಕಿ ಹಚ್ಚಿದ್ರೆ ಬೇಗ ಹತ್ಕೊಡುತ್ತೆ. ನಿಜನಾ? ಬೇಗ ಹತ್ಕೊಡುತ್ತೆ. ನೀವು ನಾರ್ಮಲ್ ಆಗಿರುವಂತಹ ಎಲೆಯನ್ನ ತಗೊಂಡ್ ಬಂದು ಆ ಎಲೆಗೆ ಎಷ್ಟು ಬೆಂಕಿ ಹಚ್ಚಿಸ್ಲಿಕ್ಕೆ ಟ್ರೈ ಮಾಡಿದ್ರು ಅದು ಹತ್ಕೊಡೋದಿಲ್ಲ. ಹಾಗಾದ್ರೆ ಎಲೆ ಬೆಂಕಿ ಹತ್ತಿಸಲ್ಪಡ್ಬೇಕು ಅಂತ ಹೇಳಿದ್ರೆ ಏನಾಗ್ಬೇಕು? ಒಣಗಬೇಕು. ಒಣಗಿರುವಂತಹ ಎಲೆಗೆ ನೀವು ಬೆಂಕಿಯನ್ನು ಚಿಕ್ಕದಾಗಿ ಅಂಟಿಸಿದ ತಕ್ಷಣ ಇಡೀ ಕಾಡು ಹತ್ಕೊಂಡು ಉರಿಯುತ್ತೆ, ಗೊತ್ತಾ? ಇಡೀ ಕಾಡು ಹೊತ್ಕೊಂಡು ಉರಿಯುತ್ತೆ.
ಚಿಕ್ಕ ಬೆಂಕಿ ಅಷ್ಟು ದೊಡ್ಡ ಕಾಡಿಗೆ ಬೆಂಕಿಯನ್ನ ಹತ್ತಿಸ್ತು. ಇದನ್ನ ನೋಡಿದ್ರೆ ನಮಗ್ ಗೊತ್ತಾಗುತ್ತೆ ಆ ಬೆಳಕಿಗಿರುವಂತಹ ಶಕ್ತಿ ಏನು ಅಂತ ಹೇಳಿ ಅಲ್ವಾ. ಯಾಕಂದ್ರೆ ಕಾಡಿನಲ್ಲಿ ಆ ಚಿಕ್ಕ ಬೆಂಕಿ ಸಾಕು, ಆ ಚಿಕ್ಕ ಒಂದು ಬೆಳಕು ಸಾಕು ಅಂತ ಹೇಳಿದಾಗ ಅಷ್ಟನ್ನ ಹೊತ್ತಿಸ್ಲಿಕ್ಕೆ ಅದಕ್ಕಿರುವಂತಹ ಶಕ್ತಿಯನ್ನ ಒಂದ್ಸರಿ ಇಮ್ಯಾಜಿನ್ ಮಾಡಿ ನೋಡ್ರಿ. ನಿಮ್ಮ ಪಕ್ಕದಲ್ಲಿರುವಂತಹ ಎಷ್ಟು ಜನರಿಗೆ ಬೇಕಾದ್ರೂ ನೀವು ಬೆಳಕು ಕೊಟ್ಟು ಇನ್ನೂ ನೀವು ಬೆಳಕಾಗೇ ಇರ್ಬೋದು. ಆ ಪಕ್ಕದಲ್ಲಿರುವಂತಹ ವ್ಯಕ್ತಿಗೆ ಬೆಳಕನ್ನ ಕೊಟ್ಟೆ ಈಗ ನಾನು ಆರೋಗ್ಬೇಕು, ಅಷ್ಟು ಜನಕ್ಕೆ ಬೆಳಕನ್ನ ಕೊಟ್ಟಿದ್ದೀನಿ, ನನ್ನ ಪವರ್ ಕಡಿಮೆ ಆಗೋಯ್ತು ಅನ್ನೋ ಹಂಗಿಲ್ಲ. ಯಾಕಂದ್ರೆ ಬೆಳಕಿರುವಂತ ಗುಣಲಕ್ಷಣ ಅದಲ್ಲ. ನೀವು ಎಷ್ಟು ಜನಕ್ಕೆ ಬೆಳಕನ್ನು ಕೊಟ್ಟರು ನಿಮ್ಮಲ್ಲಿರುವಂತ ಬೆಳಕು ಹಾಗೆ ಇರುತ್ತೆ, ಅದು ಖರ್ಚಾಗೋದಿಲ್ಲ, ಅದು ಖಾಲಿ ಆಗೋದಿಲ್ಲ. ಹೌದಾ? ಸತ್ಯವೇದಲ್ಲಿರುವಂತಹ ಒಂದು ವಚನವನ್ನ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನ. ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾರು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ನಮಗ್ ದೇವರು ಕೊಟ್ಟಿರುವಂತಹ ಬೆಳಕನ್ನಾಗಿ ನಮ್ಮನ್ನ ಏನ್ ಮಾಡಿದಾರಲ್ವಾ, ದೇವರು ಬೆಳಕನ್ನಾಗಿ ಮಾರ್ಪಡಿಸಿದಾರಲ್ವಾ ತನ್ನ ವಾಕ್ಯದ ಮೂಲಕ. ಆ ಬೆಳಕು ಜನರ ಮುಂದೆ ಪ್ರಕಾಶಿಸಬೇಕು. ಇವತ್ತ ನೀನು ಮಾತಾಡ್ಕೊಳ್ತಿದೀವಲ್ವಾ, ಬೆಳಕಿಗಿರುವಂತಹ ಪ್ರಾಪರ್ಟಿ ಏನು? ಎಷ್ಟು ಸಾವಿರ ದೀಪಗಳನ್ನ ಬೇಕಾದ್ರೂ ಒಂದು ದೀಪ ಹಚ್ಬೋದು, ಒಂದು ದೀಪ ಸಾಕು ಎಷ್ಟು ಸಾವಿರ ದೀಪಗಳನ್ನ ಅಂಟಿಸ್ಲಿಕ್ಕೂ ಅಲ್ವಾ. ನಾನಾಗ್ಲೇ ಹೇಳಿದೆ 100 ಕ್ಯಾಂಡಲ್ ಇದೆ ಅಂತ ಹೇಳಿದ್ರೆ ಆ 100 ಕ್ಯಾಂಡಲ್ ಅನ್ನ ಅಂಟಿಸ್ಲಿಕ್ಕೆ ನಿಮ್ಗೆ ಬೇಕಾಗಿರುವಂತಹ ಒಂದು ಕ್ಯಾಂಡಲ್ ಮಾತ್ರ. ಬ್ರದರ್ ಅದ್ ಹೇಗ್ ಬ್ರದರ್, 100 ಕ್ಯಾಂಡಲ್ ಅನ್ನ ಅಂಟಿಸೋವರೆಗೂ ಇದು ಒಂದು ಕ್ಯಾಂಡಲ್ ಇರುತ್ತೆ, ಒಂದು ಕ್ಯಾಂಡಲ್ ಅನ್ನ ನೀವು ಅಂಟಿಸ್ತೀರಿ, ಅದ್ ಆರೋಗುತ್ತಾ? ನೆಕ್ಸ್ಟ್ ಇನ್ನೊಂದು ಕ್ಯಾಂಡಲ್ ಅಂಟಿಸಿರುವಂತ ಕ್ಯಾಂಡಲ್ ಅನ್ನ ತಗೊಂಡು ಪಕ್ಕದಲ್ಲಿರುವಂತಹ ಕ್ಯಾಂಡಲ್ ಅಂಟಿಸ್ಬೋದಾ? ಈ ರೀತಿ 1000 ಕ್ಯಾಂಡಲ್ ಅನ್ನ ಬೇಕಾದ್ರೂ ಅಂಟಿಸ್ಬೋದು, 10,000, 1,00,000 ಕ್ಯಾಂಡಲ್ ಅನ್ನ ಅಂಟಿಸ್ಬೋದಾ? ಒಂದೇ ಬೆಳಕು ಪ್ರಾರಂಭದಲ್ಲಿ, ಆ ಬೆಳಕು 1,00,000 ಬೆಳಕನ್ನ ಬೇಕಾದ್ರೂ ಬೆಳಗಿಸಬಹುದು. ಅದು ಬೆಳಕಿಗಿರುವಂತ ಶ್ರೇಷ್ಠತೆ. 1,00,000 ಬೆಳಕನ್ನ ಒಂದು ಬೆಳಕು ಬೆಳಗಿಸಬಹುದು. ಸತ್ಯವೇದ ಏನ್ ಹೇಳ್ತದೆ? ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಅವರನ್ನು ಪ್ರಕಾಶಿಸಲು ಇದರ ಅರ್ಥ ಅಂದ್ರೆ ಜನರ ಮುಂದೆ ಪ್ರಕಾಶಿಸಲಿ ಅಂದ್ರೆ ಅವರನ್ನು ಪ್ರಕಾಶಿಸುವಂತೆ ನೀವೇ ಮಾಡ್ಬೇಕು. ನಿಮ್ಮ ಪಕ್ಕದಲ್ಲಿರುವಂತಹ ಜನ, ನಿಮ್ಮ ಸುತ್ತಮುತ್ತ ಇರುವಂತಹ ಜನ, ನಿಮ್ಮನೆ ಅಕ್ಕಪಕ್ಕ ಇರುವಂತಹ ಜನ, ನಿಮ್ಮ ಉದ್ಯೋಗಕ್ಕೆ ಬರುವಂತಹ ಜನ, ನಿಮ್ಮ ಸಭೆಯಲ್ಲಿರುವಂತಹ ಜನ, ಇವರೆಲ್ಲರನ್ನೂ ಸಹ ಬೆಳಗಿಸುವಂತಹ ಕೆಲಸ ನಿಮ್ಮದು. ಯಾಕಂದ್ರೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಿದಾಗ ಅವರು ಬೆಳಕಾಗಿ ಮಾರ್ಪಡಬೇಕು. ಅದೇ ಅಲ್ವಾ ನಮ್ಮ ಆಬ್ಜೆಕ್ಟಿವ್ ಕ್ರೈಸ್ತರಾಗಿ. ನೀವು ಬೆಳಕಾಗಿದ್ದೀರಾ, ಇನ್ನೊಬ್ಬರನ್ನು ಬೆಳಕಾಗಿ ಮಾಡ್ಬೇಕು ಅಂದ್ರೆ ಅದಕ್ಕಿರುವಂತಹ ಅರ್ಥ ಏನು? ನಿಮಗ್ ಗೊತ್ತಿರುವಂತಹದನ್ನ ನೀವು ಇನ್ನೊಬ್ಬರಿಗೆ ತಿಳಿಸ್ಬೇಕು. ನೀವು ಇನ್ನೊಬ್ಬರಿಗೆ ತಿಳಿಸಿದಾಗ ಅವ್ರಿಗೆ ಗೊತ್ತಿರುವಂತಹದನ್ನ ಅವರೊಂದು 4 ಜನಕ್ಕೆ ಹೇಳ್ತಾರೆ. ಹೀಗೆ ಪ್ರಾರಂಭದಲ್ಲಿ ನಿಮ್ಮ ಒಬ್ಬರ ಹತ್ರ ಇದ್ದಂತಹ ಬೆಳಕು ಪ್ರಪಂಚಕ್ಕೆ ಹರಡ್ತಾ ಬರುತ್ತೆ. ಯೇಸು ಕ್ರಿಸ್ತರು ಒಬ್ರೆ. ಒಂದ್ಸರಿ ಯೋಚನೆ ಮಾಡಿ ನೋಡಿ ಪ್ರಿಯ, 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದಾಗ ಆ ಧ್ಯೇಯನ್ನ, ಆ ಪಣವನ್ನ ತೊಟ್ಟಂತವ್ರು ಯೇಸು ಕ್ರಿಸ್ತರು ಒಬ್ಬರೇ ಅಲ್ವಾ. ಇವತ್ತು ಎಷ್ಟು ಸಾವಿರ ಜನ ಕ್ರೈಸ್ತರಿದ್ದಾರೆ ಪ್ರಪಂಚದಲ್ಲಿ? 450 ಕೋಟಿ. ಅಟ್ಲೀಸ್ಟ್ ಕ್ರಿಸ್ಟಿಯನ್ಸ್ ಅಂತ ಹೆಸರು ಹೇಳುವಂತವ್ರಾದ್ರೂ 450 crores ಇದಾರಲ್ಲ. ಓಕೆ, ಆ 450 ಕೋಟಿ ಜನ ಒಂದು ವೇಳೆ ಇಷ್ಟು ಜನರನ್ನು ಬೆಳಕು ಅಂತ ಹೇಳಿ ನಾವು ಒಂದ್ ವೇಳೆ ಕನ್ಸಿಡರ್ ಮಾಡ್ಕೊಂಡ್ರೆ, ನಿಜವಾದ ಕ್ರೈಸ್ತರೇ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಂಡ್ರೆ, ಪ್ರಾರಂಭದಲ್ಲಿ ಒಂದು ಬೆಳಕು, ಒಂದೇ ಒಂದು ದೀಪ ಎಷ್ಟು ದೀಪಗಳನ್ನ ಅಂಟಿಸ್ತು? 450 ಕೋಟಿ. ಅದು ಬೆಳಕಿಗಿರುವಂತ ಶಕ್ತಿ. ಏನನ್ನು ಕಳ್ಕೊಳ್ಳದೆ ಇನ್ನೊಬ್ರು ಕೊಡುತ್ತೆ, ಏನನ್ನು ಕಳ್ಕೊಳ್ಳದೆ ಇನ್ನೊಬ್ಬರನ್ನ ಹೊತ್ತಿಸುತ್ತೆ ಅಲ್ವಾ. ಈಗ ನಮ್ಮ ಕೆಲಸ ಏನು? ವಿಶ್ವಾಸಿಗಳಾಗಿ ಈ ಪ್ರಪಂಚಕ್ಕೆ ಬೆಳಕಾಗಿತ್ತು ನಮಗ್ ಗೊತ್ತಿರುವಂತಹ ಬೆಳಕನ್ನ ಇನ್ನೊಬ್ಬರಿಗೆ ಕೊಡ್ಬೇಕು. ಒಂದು ಕ್ಯಾಂಡಲ್ ಇದ್ರೆ ಆ ಕ್ಯಾಂಡಲ್ ನ ಕೆಲಸ ಅವಾಗ ನೋಡಿ ಮಮ್ಮಿ ಏನ್ ಮಾಡ್ತೆ, ಈ ಕಾಲದಲ್ಲಿ ಬಿಡಿ ಎಲ್ಲ ಲೈಟ್ರು ಅದು ಇದು ಬಂದ್ಬಿಟ್ಟಿದೆ. ಆ ಕಾಲದಲ್ಲಿ ಈ ಸೌದೆಯಲ್ಲಿ ಅಡ್ಗೆ ಮಾಡ್ತಿದ್ರಲ್ವಾ, ನೋಡಿದೀವಲ್ವಾ ನಾವು ಸೌದೆಯಲ್ಲಿ ಅಡ್ಗೆ ಮಾಡುವಂತಹದ್ದನ್ನ. ಓಕೆ, ರೂಮ್ ಅಲ್ಲಿ ಒಂದು 4 ಕೋಣೆಗಳಿದೆ ಅಂತ ಅನ್ಕೊಳ್ಳಿ, 4 ರೂಮ್ಸ್ ಇದೆ ಅಂತ ಅನ್ಕೊಳ್ಳಿ. ಅಂದ್ರೆ ಒಂದು ಮನೆಯಲ್ಲಿ 4 ಕೋಣೆಗಳು, 4 ರೂಮ್ಸ್, 4 ರೂಮ್ ಇದೆ ಅಂತ ಅನ್ಕೊಳ್ಳಿ. ಲೈಟ್ ಇಲ್ಲ. ಆಗಿನ ಕಾಲದ ಬಗ್ಗೆ ಮಾತಾಡ್ತಿದ್ದೀನಿ, ಒಂದು ಎಲೆಕ್ಟ್ರಿಸಿಟಿ ಬರುವುದಕ್ಕಿಂತ ಮುಂಚೆ, ಒಂದು 150 years ಮುಂಚೆ. ಓಕೆ, ಈಗ ಒಂದೇ ಒಂದು ಕ್ಯಾಂಡ್ಲು ಅಥವಾ ಒಂದು ಬೆಂಕಿ ಕಡ್ಡಿಯನ್ನ ಅಂಟಿಸ್ತಾರೆ. ಆ ಬೆಂಕಿ ಅಲ್ಲಿ ನೀವು ಅಂಟಿಸಿರುವಂತಹ ಬೆಳಕು ಯಾವುದಕ್ಕೆಲ್ಲ ಬೆಳಕು ಕೊಡುತ್ತೆ ಹೇಳಿ ನೀವು? ಸೌದೆಯಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಮಮ್ಮಿ ಅದನ್ನೇ ತಗೊಂಡೋಗಿ ಸೌದೆ ಒಲೆಯನ್ನ ಅಂಟಿಸ್ತಾರೆ, ನಿಜಾನ ಇಲ್ವಾ? ಅಂಟಿಸ್ತಾರೆ. ನೀವು ಅಂಟಿಸಿರುವಂತಹ ಪ್ರಪ್ರಥಮವಾಗಿ ನೀವು ಅಂಟಿಸಿರುವಂತಹ ಒಂದು ಕ್ಯಾಂಡಲ್ ಅನ್ನ ತಗೊಂಡೋಗಿ ಆ ಬೆಳಕನ್ನೇ ತಗೊಂಡೋಗಿ ಒಂದನ್ನ ಅಂಟಿಸಿದ್ರು. ನೆಕ್ಸ್ಟ್
ಆ ರೂಮಲ್ಲಿ ಮನೆಯಲ್ಲಿ 4 ಕೋಣೆಗಳು ಇರುತ್ತಲ್ವಾ, 4 ಕೋಣೆಗಳಲ್ಲಿ ಒಂದ್ ವೇಳೆ 2 ಕೋಣೆಗೆ ಬೆಳಕು ಬೇಕು ಅಂತ ಅನ್ಕೊಳ್ಳಿ, ಅವರೇನೋ ಕೆಲಸ ಮಾಡ್ತಿದಾರೆ ಅಂತ ಅನ್ಕೊಳ್ಳಿ, ಅಲ್ಲಿ ಬಂದು ಅದೇ ಕ್ಯಾಂಡಲ್ ಅನ್ನ ತಗೊಂಡು ಬಂದು ಆ 2 ಕೋಣೆಯಲ್ಲಿರುವಂತಹ ದೀಪಸ್ತಂಭಗಳನ್ನ ಅಂಟಿಸ್ತಾರೆ. ಹೌದಾ? ಒಂದೇ ಕ್ಯಾಂಡಲ್ 3 ಬೆಳಕನ್ನು ಸೃಷ್ಟಿ ಮಾಡ್ತು. ಒಂದೇ ಬೆಳಕು ಪ್ರಾರಂಭದಲ್ಲಿ 3 ಬೆಳಕನ್ನ ಸೃಷ್ಟಿ ಮಾಡ್ತು. ಇನ್ನ 10 ಬೆಳಕನ್ನ ಬೇಕಾದ್ರೂ ಸೃಷ್ಟಿ ಮಾಡುತ್ತೆ. ಇದು ಯಾವತ್ತೂ ಸಹ ಬೆಳಕಿಗೆ ಅಂತ್ಯ ಆಗದೇ ಇರುವಂತಹ ದಶೆಗೆ ಬೇಕಾದ್ರೂ ತಗೊಂಡ್ ಬರುತ್ತೆ. 1000 ಬೆಳಕನ್ನ ಬೇಕಾದ್ರೂ ತಗೊಂಡ್ ಬರುತ್ತೆ. ಒಂದೇ ಒಂದು ಬೆಳಕು. ಅದೇ ಬೆಳಕಿಗಿರುವಂತಹ ಶ್ರೇಷ್ಠತೆ. ಅದೇ ನಾವೀಗ ಮಾತಾಡ್ಕೊಂಡಂತಹ ಪಾಯಿಂಟ್. ಹಾಗಾದ್ರೆ ಫಸ್ಟ್ ಪಾಯಿಂಟ್ ಏನ್ ಮಾತಾಡ್ಕೊಂಡ್ವಿ ಬೆಳಕಿನ ಬಗ್ಗೆ? ಬೆಳಕು ಅನ್ನುವಂತಹದ್ದು ನಿಜವನ್ನ ಬಯಲು ಮಾಡುತ್ತೆ. ಎರಡನೇದಾಗಿ ನಾವು ನೋಡಿದಂತಹದ್ದು ಬೆಳಕು ದಾರಿಯನ್ನ ತೋರಿಸುತ್ತೆ. ಮೂರನೇದಾಗಿ ಇವಾಗ ಮಾತಾಡ್ಕೊಳ್ತಿದೀವಲ್ವಾ, ಲೈಟ್ ಮಲ್ಟಿಪ್ಲೈಸ್ ವಿದೌಟ್ ಲೂಸಿಂಗ್. ಗುಣಕರ ಅಂತ ಹೇಳಿ ಕರಿತೀವಲ್ವಾ ಕನ್ನಡದಲ್ಲಿ ಮಲ್ಟಿಪ್ಲಿಕೇಶನ್ ಅನ್ನ. ಲೈಟ್ ಇಂದ ಗುಣಕರ ಆಗತ್ತೆ, ಆದ್ರೆ ಪ್ರಪ್ರಥಮವಾಗಿರುವಂತಹ ಬೆಳಕು ಏನು ಕಳ್ಕೊಳ್ಳೋದಿಲ್ಲ ಇನ್ನೊಂದಕ್ಕೆ ಬೆಳಕನ್ನ ಕೊಡುವುದರ ಮೂಲಕ. ಸೊ ಆ ಚಾನ್ಸ್ ನಮಗಿದೆ. ನಮಗಿರುವಂತಹ ಜ್ಞಾನವನ್ನ ನಾವ್ ಇನ್ನೊಬ್ಬರಿಗೆ ಹೇಳ್ಬೋದು, ನಮ್ಮಲ್ಲಿರುವಂತಹ ಬೆಳಕನ್ನು ನಾವು ಇನ್ನೊಬ್ಬರಿಗೆ ಹೊತ್ತಿಸ್ಬೋದು. ಅದರಿಂದ ನಾವು ಕಳ್ಕೊಳ್ಳುವಂತಹದ್ದು ಏನಿಲ್ಲ, ನಮ್ಮಿಂದ ನಷ್ಟ ಆಗುವಂತಹದ್ದು ಏನಿಲ್ಲ. ಮಾಡ್ತೀವಿ ಆ ಕೆಲಸವನ್ನ. ಮಾಡಿದ್ರೆ ಮಾತ್ರ ನಾವು ಬೆಳಕು, ಇಲ್ಲದೆ ಹೋದ್ರೆ ಈ ಮಾತು ನಮ್ಗೆ ಅನ್ವಯಿಸೋದೇ ಇಲ್ಲ. ಓಕೆ. 4th ಪ್ರಾಪರ್ಟಿ, ಬೆಳಕಿಗಿರುವಂತಹ 4ನೇ ಗುಣಲಕ್ಷಣ. ಬೆಳಕು ಅನ್ನುವಂತಹದ್ದು ಯಾವಾಗ್ಲೂ ಸಂಪೂರ್ಣವಾಗಿರುವಂತಹದ್ದು. ಬೆಳಕು ಏನಾಗಿರುವಂತಹದ್ದು? ಸಂಪೂರ್ಣವಾಗಿರುವಂತಹದ್ದು. ಬೆಳಕಲ್ಲಿ ಹಲವಾರು ರೇಸ್ ಇದೆ ಪ್ರಿಯರೇ. ಬೆಳಕು ಅನ್ನುವಂತಹದ್ದು ನಮಗೆ ಬೆಳಕು ಅನ್ನುವಂತಹದ್ದು ವೈಟ್ ಕಲರ್, ಯೆಲ್ಲೋ ಕಲರ್ ಕಾಣಿಸ್ಬೋದು. ಅದರ ಬೆಳಕಿನಲ್ಲಿ ಹಲವಾರು ರೇಸ್ ಇದೆ, ಬೇರೆ ಬೇರೆ ರೀತಿಯಾಗಿರುವಂತಹ ರೇಸ್ ಇದೆ. ಅಲ್ಟ್ರಾ ವೈಲೆಟ್ ರೇಸ್, ಮತ್ತೆ ಇನ್ಫ್ರಾರೆಡ್ ರೇಸ್. ಈ ಎಲ್ಲ ರೇಸ್ ಸೇರಿದ್ರೆ ಅದು ಬೆಳಕಾಗಿ ಮಾರ್ಪಡುತ್ತೆ. ನಮಗ ಅರ್ಥ ಆಯ್ತಾ ನಾ ಏನ್ ಹೇಳ್ತಿದ್ದೀನಿ ಅಂತ ಹೇಳಿ? ದೀಕ್ಷಿತ್, ಒಂದ್ ವೇಳೆ ನೀನಿದ್ರೆ ಸಿಸ್ಟಮ್ ಮುಂದೆ ಲೈಟ್ ಪ್ರಿಸಮ್ ಅಲ್ಲಿ ಪಾಸ್ ಆಗಿರುತ್ತೆ ನೋಡ, ಇಮೇಜ್ ಏನಾದ್ರು ಗೂಗಲ್ ಅಲ್ಲಿ ಸಿಕ್ಕುತ್ತಾ ಅಂತ ಹೇಳಿ ನೋಡು ಒಂದ್ಸಾರಿ. ಲೈಟ್ ಪ್ರಿಸಮ್ ಅಲ್ಲಿ ಪಾಸ್ ಆಗಿ ಬೇರೆ ಬೇರೆ ರೇಸ್ ಸ್ಪ್ಲಿಟ್ ಆಗಿರುತ್ತೆ. ಬ್ಲೂ ಕಲರ್, ರೆಡ್ ಕಲರ್ ಎಲ್ಲ ಸ್ಪ್ಲಿಟ್ ಆಗಿರುತ್ತೆ. ಅದೊಂದ್ ವೇಳೆ ಇದ್ರೆ ನನಗೆ ಅನ್ಮ್ಯೂಟ್ ಮಾಡ್ಕೊಂಡು ಹೇಳು, ಪ್ರೆಸೆಂಟ್ ಮಾಡು. ಓಕೆ. ನೋಡೋಣ ಇಮೇಜ್ ಅನ್ನ. ಲೈಟ್ ಇರುವಂತಹ ಲಕ್ಷಣ ಏನು ಅಂತ ಹೇಳಿದ್ರೆ, ನಮ್ಮ ಕಣ್ಣಿಗೆ ಲೈಟ್ ವೈಟ್ ಕಲರ್ ಅಥವಾ ಯೆಲ್ಲೋ ಕಲರ್ ಅಥವಾ ನೀವು ಯಾವ ಕಲರ್ ಬಲ್ಬ್ ಅನ್ನ ತಗೊಂಡ್ ಬಂದು ಹಾಕ್ತಿರೋ ಆ ಕಲರ್ ಕಾಣಿಸ್ತಿದೆ ಅಷ್ಟೇ. ಆದ್ರೆ ಲೈಟ್ ಇರುವಂತಹ ಒರಿಜಿನಲ್ ಕಲರೇ ಬೇರೆ. ಆ ಲೈಟ್ ಇರುವಂತಹ ಕಲರೇ ಬೇರೆ. ಎಷ್ಟೊಂದು ಕಲರ್ ಇರುತ್ತೆ ಗೊತ್ತಾ? ಬೇರೆ 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 ರೇಸ್ ಎಲ್ಲವೂ ಸೇರಿ, ಬೇರೆ ಬೇರೆ ರೀತಿಯಾಗಿರುವಂತಹ ಬೆಳಕೆಲ್ಲವೂ ಸೇರಿ ಕಿರಣಗಳು ಅಂತ ಹೇಳಿ ಕರಿಬಹುದು. ಬೇರೆ ಬೇರೆ ರೀತಿಯಾಗಿರುವಂತಹ ಎಲ್ಲಾ ಕಿರಣಗಳು ಸೇರಿ ಬೆಳಕಾಗಿ ನಮ್ಮ ಕಣ್ಣು ಕಾಣಿಸುತ್ತೆ. ನಮ್ಗೆ ಗೊತ್ತಾಯ್ತಾ? ಲೈಟ್ ಅನ್ನುವಂತಹದ್ದು ಒಂದೇ ಒಂದು ಕಲರ್ ಅಲ್ಲಿ ಇರುವಂತಹದ್ದಲ್ಲ. ನೀವು ಯಾವ ಕಲರ್ ಬಲ್ಬ್ ಅನ್ನ ತಗೊಂಡ್ ಬರ್ತೀರೋ ಆ ಕಲರ್ ಅಲ್ಲಿ ಬರುವಂತಹದ್ದಲ್ಲ. ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ ಸೈಂಟಿಫಿಕ್ ಟರ್ಮ್ಸ್ ಅಲ್ಲಿ ಲೈಟ್ ಅನ್ನುವಂತಹದ್ದು ಬೇರೆ ಬೇರೆ ಕಿರಣಗಳು ಸೇರಿ ಬೇರೆ ಬೇರೆ ರೀತಿಯಾಗಿರುವಂತಹ ಬೇರೆ ಬೇರೆ ವೇವ್ ಲೆಂತ್ ಅಲ್ಲಿ ಇರುವಂತಹ ವೇವ್ ಲೆಂತ್ ಅಂತ ಹೇಳಿ ಕರಿತೀವಿ. ಆ ವೇವ್ ಲೆಂತ್ ಕಿರಣಗಳೆಲ್ಲವೂ ಸೇರಿ ಲೈಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಲ್ವಾ? ನಾವು ಮಾತಾಡ್ಕೊಂತ ಫೋನ್ ಬ್ರದರ್ ಸಿಕ್ಕಿದೆ. ಸಿಕ್ಕಿದ್ಯಾ? ಪ್ರೆಸೆಂಟ್ ಮಾಡುದು. ಇದನ್ನ ಒಂದ್ಸರಿ ನೋಡಿ ಪ್ರಿಯರೇ. ನಿಮ್ಮ ಲೆಫ್ಟ್ ಇದೆಯಲ್ವಾ, ಲೆಫ್ಟ್ ಸೈಡ್, ಅದು ನಿಮ್ಮ ಕಣ್ಣಿಗೆ ಕಾಣಿಸುವಂತಹ ಲೈಟ್. ನಿಮ್ಮ ಲೆಫ್ಟ್ ಅಲ್ಲಿ ಇರುವಂತಹದ್ದು ನಿಮ್ಮ ಕಣ್ಣಿಗೆ ಕಾಣಿಸುವಂತಹ ಲೈಟ್ ವೈಟ್ ಕಲರ್ ಇದೆ, ಹೌದಲ್ವಾ? ಲೆಫ್ಟ್ ಎಡಗಡೆ ಇರುವಂತಹದ್ದು ಕಣ್ಣಿಗೆ ಕಾಣಿಸುವಂತಹ ಲೈಟ್ ವೈಟ್ ಕಲರ್ ಇದೆ. ಆದ್ರೆ ಆ ಲೈಟ್ ಯಾವುದೆಲ್ಲ ಸೇರಿ ಮಾಡಲ್ಪಟ್ಟಿರುವಂತಹದ್ದು ಗೊತ್ತಾ? ನಿಮ್ಮ ರೈಟ್ ಸೈಡ್ ಅಲ್ಲಿ ಇದೆ ನೋಡಿ ರೇಸ್. ಮೇಲಿರುವಂತಹ ರೆಡ್ ಕಲರ್ ಇದೆಯಲ್ವಾ, ಅದನ್ನ ಇನ್ಫ್ರಾರೆಡ್ ರೇಸ್ ಅಂತ ಹೇಳಿ ಕರಿತೀವಿ. ಅದ್ರ ಕೆಳಗಡೆ ಇರುವಂತಹದ್ದು ಇನ್ನೊಂದ್ ಸ್ವಲ್ಪ ವೇವ್ ಲೆಂತ್ ಜಾಸ್ತಿ ಇರುವಂತಹದ್ದು. ಅದ್ರ ಕೆಳಗಡೆ ಇರುವಂತಹದ್ದು ಇನ್ನೊಂದ್ ಸ್ವಲ್ಪ ವೇವ್ ಲೆಂತ್ ಜಾಸ್ತಿ. ಕೊನೆಯಲ್ಲಿರುವಂತಹದ್ದು ಅಲ್ಟ್ರಾ ವೈಲೆಟ್ ರೇಸ್. ವೈಲೆಟ್ ಕಲರ್ ಅಲ್ಲಿ ಕಾಣಿಸ್ತದೆಯಲ್ವಾ, ಅದು ಯುವಿ ರೇಸ್. ಮೇಲಿರುವಂತಹದ್ದು ಇನ್ಫ್ರಾರೆಡ್ ರೇಸ್. ಈ ಇನ್ಫ್ರಾರೆಡ್ ರೇಸ್ ಇಂದ ಹಿಡಿದು ಯುವಿ ರೇಸ್ ವರೆಗೂ ಈ ಕಿರಣಗಳೆಲ್ಲವೂ ಸೇರಿದ್ರೆ ಈ ಕಲರ್ ಗಳೆಲ್ಲ ನಿಮ್ಮ ಕಣ್ಣು ಕಾಣಿಸೋದಿಲ್ಲ. ಆದ್ರೆ ಈ ಕಲರ್ ಎಲ್ಲ ಸೇರಿದ್ರೆ ಮಾತ್ರ ನಿಮ್ಮ ಕಣ್ಣು ಕಾಣಿಸುವಂತಹ ವೈಟ್ ಲೈಟ್ ಹೊರಗಡೆ ಬರುತ್ತೆ. ನಮ್ಗೆ ಅರ್ಥ ಆಯ್ತಾ? ನಮ್ಮ ಕಣ್ಣಿಗೆ ಕಾಣಿಸುವಂತಹ ಲೈಟು ಈ ಎಲ್ಲಾ ರೇಸ್ ಸೇರಿ ಆಗುವಂತಹದ್ದು. ಅದ್ಯಾವುದೋ ನಮ್ಮ ಕಣ್ಣಿಗೆ ವೈಟ್ ಕಲರ್ ಲೈಟ್ ಕಾಣಿಸ್ತಿದೆ ಅಂದ ಮಾತ್ರಕ್ಕೆ ಲೈಟ್ ವೈಟ್ ಕಲರ್ ಅಲ್ಲಿ ಇದೆ ಅನ್ನುವಂತಹದ್ದಲ್ಲ. ಈ ಎಲ್ಲಾ ಕಿರಣಗಳು ಸೇರ್ತಾರೆ, ಆ ನಮ್ಮ ಕಣ್ಣು ಕಾಣಿಸುವಂತಹ ವೈಟ್ ಲೈಟ್ ಹೊರಗಡೆ ಬರುತ್ತೆ. ಓಕೆ, ತೆಗೆದ್ಬಿಡು ದೀಕ್ಷೆ, ಥ್ಯಾಂಕ್ ಯು. ಈಗ ನಾನು ಏನಕ್ಕೋಸ್ಕರ ಇದನ್ನ ತೋರಿಸ್ತೆ ಅಂತ ಹೇಳಿದ್ರೆ, ಲೈಟ್ ಅಂದ್ರೆ ಅಲ್ಲಿ ನಾವ್ ನೋಡಿದ್ವಲ್ವಾ, ರೇಸ್ ಎಲ್ಲ ಬೇರೆ ಬೇರೆ ಕಲರ್ ಇರುವಂತಹ ಕಿರಣಗಳಿಂದ ನೋಡಿದ್ವಲ್ವಾ, ಆ ಕಿರಣಗಳೆಲ್ಲವೂ ಸೇರಿ ಆಗಿರುವಂತಹದ್ದು ಮಾತ್ರ ಲೈಟ್. ಆ ಕಿರಣಗಳೆಲ್ಲವೂ ಸಹ ಸೇರಿ ಆಗಿರುವಂತಹದ್ದು ಮಾತ್ರ ಲೈಟ್. ಅದನ್ನ ಪರಿಪೂರ್ಣವಾಗಿರುವಂತಹ ಬೆಳಕು, ಕಂಪ್ಲೀಟ್ ಲೈಟ್ ಅಂತ ಹೇಳಿ ಕರಿತೀವಿ.
ಆ 7 ಕಿರಣಗಳು ಏನಿದೆ ಎಲ್ಲಾ ರೇಸು ಸಹ ಸೇರಿದ್ರೆ ಆಗ ನಿಜವಾದ ಬೆಳಕು ಹೊರಗಡೆ ಬರುತ್ತೆ. ಆ ರೇಸ್ ಅಲ್ಲಿ 2 ಮಿಸ್ ಆಯ್ತು ಅಂತ ಅನ್ಕೊಳ್ಳಿ, ಅದು ಬೆಳಕೆ ಅಲ್ಲ ಗೊತ್ತಾ. ಅಲ್ಲಿ ಸೇರಿ ಆಗ್ಬೇಕಾಗಿರುವಂತಹ ಲೈಟ್ ಅಲ್ಲಿ 2 ಲೈಟ್ ಮಿಸ್, 2 ಕಿರಣಗಳು ಮಿಸ್ ಆದ್ರೆ ಅದರಿಂದ ಬರುವಂತಹ ಬೆಳಕು ಬೆಳಕೆ ಅಲ್ಲ. ಯಾಕೆ? ಕೆಲವು ಸಾರಿ ಈ ಡಿಮ್ ಆಗಿರುತ್ತೆ ಲೈಟ್, ಬಲ್ಬ್ ಹೋಗಿ 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 ಬರ್ತಿರುತ್ತೆ, ನೋಡಿದೀವ ಇದನ್ನ. ಈ ಸಂಪೂರ್ಣ ಅಲ್ಲದೆ ಇರುವಂತಹ ಬೆಳಕಿನಲ್ಲಿ ನಮ್ಗೆ ಏನೇನೆಲ್ಲ ಕಾಣಿಸುತ್ತೆ ಗೊತ್ತಾ? ಏನೇನೆಲ್ಲ ಕಾಣಿಸುತ್ತೆ? ಅಲ್ಲೊಂದು ದಾರ ಬಿದ್ದಿದೆ ಅಂತ ಅನ್ಕೊಳ್ಳಿ, ಅದು ಹಾವು ತರ ಕಾಣಿಸ್ತಿರುತ್ತೆ. ಈ ಎಕ್ಸ್ಪೀರಿಯನ್ಸ್ ನಿಮ್ಗೆ ಯಾವತ್ತಾದ್ರೂ ಆಗಿದ್ಯಾ? ಅಲ್ಲೊಂದ್ ದಾರ ಬಿದ್ದಿದ್ರೆ ಅದು ಹಾವು ತರ ಕಾಣಿಸ್ತಿರುತ್ತೆ. ಅಲ್ಲೊಂದ್ ಬಟ್ಟೆ, ಹಾ, ಅಲ್ಲೊಂದ್ ಬಟ್ಟೆ ಇದೆ ಅಂತ ಅನ್ಕೊಳ್ಳಿ, ಅದ್ ದೆವ್ವದ ತರ ಕಾಣಿಸ್ತಿರುತ್ತೆ. ಪಾಪ ಸಾಕಷ್ಟು ಜನ ದೆವ್ವ ನಂಬ್ತಾರಲ್ವಾ ಇವಾಗ್ಲೂ ಸಹ. ಅವರಿಗೆ ಅಲ್ಲೊಂದ್ ಬಟ್ಟೆ ಇದ್ರೆ, ಅಲ್ಲೊಂದ್ ಬಟ್ಟೆ ನೇತ್ ಹಾಕಿದ್ರೆ, ಹ್ಯಾಂಗ್ ಮಾಡಿದ್ರೆ, ಅಲ್ಲಿರುವಂತಹ ಬಟ್ಟೆ ಗಾಳಿಗೆ ಅಲ್ಲಾಡ್ತಿದ್ರೆ, ಫ್ಯಾನ್ ಗಾಳಿಗೋ ಇನ್ನೊಂದಕ್ಕೋ ಅಥವಾ ರೋಡಲ್ಲಿ ರಸ್ತೆಯಲ್ಲಿ ಗಾಳಿ ಬೀಸ್ತಿದ್ರೆ ಅದು ಅಲ್ಲಾಡ್ತಿದ್ರೆ ದೆವ್ವ ನಡ್ಕೊಂಡ್ ಬಂದಂಗೆ ಇರುತ್ತೆ ಸ್ವಲ್ಪ ಜನಕ್ಕೆ. ಅಂದ್ರೆ ಕಮ್ಮಿ ಲೈಟ್ ಇದ್ರೆ, ಲೈಟ್ ಇರ್ಬೇಕಾಗಿರುವಂತಹ ಪ್ರಪೋರ್ಷನ್ ಇಲ್ಲಿ ಇಲ್ಲ ಅಂತ ಹೇಳಿದ್ರೆ, ಅಥವಾ ಸಂಪೂರ್ಣವಾಗಿರುವಂತಹ ಲೈಟ್ ಇಲ್ಲ ಅಂತ ಹೇಳಿದ್ರೆ, ಈ ಎಲ್ಲಾ ಕಿರಣಗಳು ಸೇರಿ ಮಾಡಲ್ಪಟ್ಟಿರುವಂತಹ ಹೊರಗಡೆ ಬರುವಂತಹ ಲೈಟ್ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ನಿಮ್ಮ ಕಣ್ಣು ಕಾಣಿಸ್ಬೇಕಾಗಿರುವಂತಹದ್ದು ಕಾಣಿಸೋ ತರ, ಅಂದ್ರೆ ಕಾಣಿಸ್ಬೇಕಾಗಿರುವಂತಹದ್ದು ಕಾಣಿಸೋ ತರ ಕಾಣಿಸೋದಿಲ್ಲ. ನಿಮ್ಗೆ ಅರ್ಥ ಆಯ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ನಿಮ್ಮ ಕಣ್ಣಿಗೆ ಒಂದು ವಸ್ತು ಕಾಣಿಸ್ಬೇಕು, ಅದು ಒಂದ್ ರೀತಿಯಲ್ಲಿ ಕಾಣಿಸ್ಬೇಕು, ಆದ್ರೆ ಇನ್ನೊಂದು ರೀತಿಯಲ್ಲಿ ಕಾಣಿಸ್ತಿದೆ. ಅಲ್ಲಿರುವಂತಹ ಹಗ್ಗ ಹಾವು ತರ ಕಾಣಿಸ್ತಿದೆ, ಅಲ್ಲಿರುವಂತಹ ಬಟ್ಟೆ ದೆವ್ವ ತರ ಕಾಣಿಸ್ತಿದೆ. ಹೌದಾ? ಯಾಕೆ? ಅಲ್ಲಿರುವಂತಹ ಲೈಟ್ ಸರಿ ಇಲ್ಲ. ಸಂಪೂರ್ಣವಾಗಿರುವಂತಹ ಬೆಳಕು ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ. ಸಂಪೂರ್ಣವಾಗಿರುವಂತಹ ಬೆಳಕು ಆ ವಸ್ತು, ಸಂಪೂರ್ಣವಾಗಿರುವಂತಹ ಬೆಳಕು ಇಲ್ಲದೆ ಇರುವಂತಹ ಕಾರಣದಿಂದ ಆ ವಸ್ತುವನ್ನ ತೋರಿಸ್ಬೇಕಾಗಿರುವಂತಹ ರೀತಿಯಲ್ಲಿ ಆ ಬೆಳಕು ನಿಮಗೆ ತೋರಿಸ್ತಿಲ್ಲ. ನಿಜಾನ? ಅದಕ್ಕೆ 4th ಪಾಯಿಂಟ್ ಅನ್ನ ಇಂಗ್ಲಿಷ್ ಅಲ್ಲಿ ಒಂದ್ಸರಿ ಬರ್ಕೊಂಡು ಕನ್ನಡದಲ್ಲಿ ನಿಮ್ಗೆ ಅರ್ಥ ಆಗುವಂತಹ ರೀತಿಯಲ್ಲಿ ಬರ್ಕೊಳ್ಳಿ. ಸೆಪರೇಟ್ಸ್ ರಿಯಾಲಿಟಿ ಫ್ರಮ್ ಇಲ್ಯೂಷನ್. ಸೆಪರೇಟ್ಸ್ ರಿಯಾಲಿಟಿ ಫ್ರಮ್ ಇಲ್ಯೂಷನ್. ಬೆಳಕು ಅನ್ನುವಂತಹದ್ದು ನಿಜವನ್ನು, ಊಹೆಯನ್ನು ಬೇರೆ ಬೇರೆ ಮಾಡುತ್ತೆ. ಇಲ್ಯೂಷನ್ ಅಂದ್ರೆ ಊಹಾಪೂರ್ವಕವಾಗಿರುವಂತಹದ್ದು, ಏನನ್ನ ತೋರಿಸಿ ಏನನ್ನು ಅಂತ ಹೇಳಿ ನಂಬಿಸುತ್ತೆ. ಈ ಬೆಳಕಿಗೆ ನಿಜವಾಗ್ಲೂ ಅದು ಸತ್ಯವಾಗಿರುವಂತಹ ಬೆಳಕು, ಎಲ್ಲಾ ಕಿರಣಗಳು ಸೇರಿ ಮಾಡಲ್ಪಟ್ಟಿರುವಂತಹ ಬೆಳಕಲ್ಲದೆ ಹೋದ್ರೆ, ಪರಿಪೂರ್ಣವಾಗಿರುವಂತಹ ಬೆಳಕಲ್ಲದೆ ಹೋದ್ರೆ ಈ ಬೆಳಕು ಏನ್ ಮಾಡುತ್ತೆ ಗೊತ್ತಾ? ಏನನ್ನೋ ತೋರಿಸಿ ಏನೋ ಅಂತ ಹೇಳಿ ನಂಬಿಸುತ್ತೆ. ಏನನ್ನೋ ತೋರಿಸಿ ಏನೋ ಅಂತ ಹೇಳಿ ನಂಬಿಸುತ್ತೆ. ಬೆಳಕು ಅನ್ನುವಂತಹದ್ದು ಒಂದ್ ವೇಳೆ ಆ ಬೆಳಕು ಸಂಪೂರ್ಣವಾಗಿರುವಂತಹ ಬೆಳಕಲ್ಲದೆ ಹೋದ್ರೆ, ಪರಿಪೂರ್ಣವಾಗಿರುವಂತಹ ಬೆಳಕಲ್ಲದೆ ಹೋದ್ರೆ, ಎಲ್ಲಾ ರೇಸು ಸಹ ಸೇರಿ ಮಾಡಲ್ಪಟ್ಟಿರುವ, ಎಲ್ಲಾ ಕಿರಣಗಳು ಸೇರಿ ಮಾಡಲ್ಪಟ್ಟಿರುವಂತಹ ಬೆಳಕಲ್ಲದೆ ಹೋದ್ರೆ ಏನನ್ನೋ ತೋರಿಸಿ ಏನೋ ಅಂತ ಹೇಳಿ ನಿಮಗೆ ಮೋಸ ಮಾಡುತ್ತೆ. ದೇವರು ನಮ್ಮನ್ನು ಬೆಳಕಕ್ಕೆ ಹೋಲಿಸಿದಾರಲ್ವಾ? ಯಾವ ಬೆಳಕಿಗೆ ಹೋಲಿಸಿದಾರೆ ಹೇಳಿ? ಸಂಪೂರ್ಣವಾಗಿರುವಂತಹ ಬೆಳಕು, ಪರಿಪೂರ್ಣವಾಗಿರುವಂತಹ ಬೆಳಕು. ಆ ಪರಿಪೂರ್ಣವಾಗಿರುವಂತಹ ಬೆಳಕು ನಮ್ಮಲ್ಲಿ ಇಲ್ಲದೆ ಹೋದ್ರೆ ನಾವ್ ಏನನ್ನು ತೋರಿಸಿ ಏನೋ ಅನ್ನುವಂತಹ ಭ್ರಮೆಯನ್ನ ಸೃಷ್ಟಿ ಮಾಡ್ತೀವಿ ಪ್ರಪಂಚದಲ್ಲಿ. ನಾವಾಗ್ಲೇ ಮಾತಾಡ್ಕೊಂಡು ಅಲ್ವಾ? ಹಾವು ನೋಡಿದ್ರೆ, ಹಗ್ಗ ನೋಡಿದ್ರೆ ಹಾವು ತರ ಕಾಣಿಸುವಂತಹದ್ದು, ಬಟ್ಟೆ ನೋಡಿದ್ರೆ ದೆವ್ವ ತರ ಕಾಣಿಸುವಂತಹದ್ದು, ಈ ರೀತಿಯಾಗಿರುವಂತಹ ಸಿಂಪ್ಟಮ್ಸ್ ಎಲ್ಲ ಕಾಣಿಸ್ಕೊಡುತ್ತೆ. ಬೆಳಕು ಕರೆಕ್ಟ್ ಆಗಿರ್ಬೇಕು, ಲೈಟು ಕರೆಕ್ಟ್ ಆಗಿರ್ಬೇಕು, ಸಂಪೂರ್ಣವಾಗಿರ್ಬೇಕು, ಬೇಕಾಗಿರುವಂತಹ ಪ್ರಪೋರ್ಷನ್ ಅಲ್ಲಿ ಬರ್ಬೇಕು, ಬೇಕಾಗಿರುವಂತಹ ವೇವ್ ಲೆಂತ್ ಅಲ್ಲಿ. ಲೈಟ್ಗೆ ವೇವ್ ಲೆಂತ್ ಇದೆ ಗೊತ್ತಾ ನಮಗೆ? ಬೇಕಾದ್ರೆ ನಿಮ್ಮ ಮನೆಯಲ್ಲಿರುವಂತಹ ಚಿಕ್ಕ ಮಕ್ಕಳು, ಹೈಸ್ಕೂಲ್ಗೆ ಬಂದಿರುವಂತಹ ಮಕ್ಕಳು, ಅವ್ರ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇರುತ್ತೆ ಇವೆಲ್ಲವೂ ಸಹ. ಫಿಸಿಕ್ಸ್ ಡಿವಿಷನ್ ಅಲ್ಲಿ, ಸೈನ್ಸ್ ಡಿವಿಷನ್ ಅಲ್ಲಿ. ಹೌದಾ? ಏನು ಸಂಪೂರ್ಣವಾಗಿರುವಂತಹ ಬೆಳಕು, ಬೇರೆ ಬೇರೆ ವೇವ್ ಲೆಂತ್ ಅಲ್ಲಿ ಬೆಳಕಿರುತ್ತೆ. ಒಂದು ಕೆಲಸವನ್ನು ನೀವು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆ ಕೆಲಸಕ್ಕೆ ತಕ್ಕಂತಹ ಬೆಳಕು ಬೇಕು. ಅದು ಮಾತ್ರ ನಿಜವಾದಂತಹ ಬೆಳಕು. ಆ ಸಂದರ್ಭದಲ್ಲಿ ನೀವೊಂದು ಬುಕ್ ಅನ್ನ ಓದ್ತಿದ್ದೀರಾ ಅಂತ ಅನ್ಕೊಳ್ಳಿ, ಕುತ್ಕೊಂಡು ಮನೆಯಲ್ಲಿ. ನಿಮಗ್ ಬೇಕಾಗಿರುವಂತಹ ಬೆಳಕು ಬೇರೆ ಅಲ್ವಾ? ನೀವೊಂದು ಬುಕ್ ಅನ್ನ ಓದ್ತಿದ್ದಾಗ ನಿಮಗ್ ಬೇಕಾಗಿರುವಂತಹ ಬೆಳಕು ಬೇರೆ. ನೀವು ನಿದ್ರೆ ಮಾಡ್ಬೇಕಾದ್ರೆ ರಾತ್ರಿ ಹೊತ್ತು ನೈಟ್ ಲ್ಯಾಂಪ್ ಇರುತ್ತಲ್ವಾ ಮನೆಯಲ್ಲಿ. ಒಂದ್ ವೇಳೆ ಯಾವಾಗ್ಲಾದ್ರೂ ಇದ್ರೆ, ಅಥವಾ ಝೀರೋ ಕ್ಯಾಂಡಲ್ ಬಲ್ಬ್ ಅನ್ನು ತುಂಬಾ ಜನ ಹಾಕೋತಾರೆ. ನೀವು ನಿದ್ರೆ ಮಾಡ್ಬೇಕಾದ್ರೆ ಝೀರೋ ಕ್ಯಾಂಡಲ್ ಬಲ್ಬ್ ಅನ್ನ ಹಾಕಿ ದೊಡ್ಡ ಬಲ್ಬ್ ಅನ್ನು ಆಫ್ ಮಾಡ್ತೀರಾ. ಹಾಗಿದ್ರೆ ನಿಮಗೆ ಆ ಸಂದರ್ಭದಲ್ಲಿ ಬೇಕಾಗಿರುವಂತಹ ಬೆಳಕು ಬೇರೆ. ನೀವ್ ಅಡುಗೆ ಮಾಡ್ಬೇಕಾದ್ರೆ ಕರೆಕ್ಟ್ ಕಾಣಿಸ್ಬೇಕು, ನಿಮ್ಮ ಕಣ್ಣಿಗೆ ಸಕ್ಕರೆ ಆಗ್ತಿದ್ದೀನ, ಉಪ್ಪು ಆಗ್ತಿದ್ದೀನ, ಇದೆಲ್ಲವೂ ನಿಮ್ಗೆ ಕಾಣಿಸ್ಬೇಕು, ಎಷ್ಟಾಗ್ತಿದ್ದೀನಿ, ಏನ್ ಕತೆ ಅಂತ ಕಾಣಿಸ್ಬೇಕು. ಆ ಸಂದರ್ಭದಲ್ಲಿ ನಿಮ್ಗೆ ಬೇಕಾಗಿರುವಂತಹ ಬೆಳಕು ಬೇರೆ. ಇದಾದ್ರೂ ನಮ್ಗೆ ಅರ್ಥ ಆಗ್ತದೆ. ಯಾಕಂದ್ರೆ ಬೆಳಕಿಗೆ ಬೇರೆ ಬೇರೆ ಶಕ್ತಿ ಇದೆ. ಕೆಲವು ಜಾಗದಲ್ಲಿ ನೀವು 0 ಕ್ಯಾಂಡಲ್ ಬಲ್ಬ್ ಅನ್ನ ಹಾಕ್ತೀರಾ, ಕೆಲವು ಜಾಗದಲ್ಲಿ 40 ಕ್ಯಾಂಡಲ್ ಬಲ್ಬ್ ಅನ್ನ ಹಾಕ್ತೀರಾ, ಕೆಲವು ಜಾಗದಲ್ಲಿ 60 ಕ್ಯಾಂಡಲ್, ಕೆಲವು ಜಾಗದಲ್ಲಿ 100 ಕ್ಯಾಂಡಲ್. ಹೆಂಗ್ ಡಿಸೈಡ್ ಮಾಡಿದ್ರಿ ನೀವು? ಆ ರೀತಿಯಾಗಿರುವಂತಹ ಅಷ್ಟು ಪವರ್ ಇರುವಂತಹ ಬಲ್ಬ್ ಅನ್ನೇ ಹಾಕ್ಬೇಕು ಅಂತ ಹೇಳಿ ಹೆಂಗ್ ಡಿಸೈಡ್ ಮಾಡಿದ್ರಿ? ಈ ಮುಂಚೆ ಬಲ್ಬ್ ಅನ್ನ ಯೂಸ್ ಮಾಡಿ ಅದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅದು ಅವಶ್ಯಕತೆ. ಹೌದಲ್ವಾ? ವಾಶ್ರೂಮ್ ಬೇಕಾದ್ರೆ 0 ಕ್ಯಾಂಡಲ್ ಬಲ್ಬ್ ನಡೆಯುತ್ತೆ. ಅದೇ 0 ಕ್ಯಾಂಡಲ್ ಬಲ್ಬ್ ಅನ್ನ ತಗೊಂಡ್ ಬಂದು ಹಾಲ್ಗೆ ಹಾಕಿದ್ರೆ, ನಾನು ಆಗ್ಲೇ ಹೇಳಿದ್ನಲ್ವಾ,
ಹಾವು ಹಗ್ಗ ಹಾವು ತರ ಕಾಣಿಸುವಂತಹ ನಿಜ. ಯಾಕಂದ್ರೆ 0 ಕ್ಯಾಂಡಲ್ ಬಲ್ಬು ವಾಶ್ರೂಮ್ ಅಲ್ಲಿ ಮಾತ್ರ ಇರ್ಬೇಕು, ಅಲ್ಲೂ ಕಷ್ಟನೇ. ಅದನ್ನ ತಗೊಂಡ್ ಬಂದು ನೀವು ಹಾಲ್ಗೆ ಹಾಕಿದ್ರೆ ಹಗ್ಗ ನಿಜವಾಗ್ಲೂ ಹಾವು ತರನೇ ಕಾಣುತ್ತವಾಗ. ನಿಜವಾಗ್ಲೂ ಬಟ್ಟೆ ಭಯ ಇರುವಂತವ್ರಿಗೆ ಬಟ್ಟೆ ದೆವ್ವ ತರನೇ ಕಾಣುತ್ತವಾಗ. ಯಾಕಂದ್ರೆ ಬೇಕಾಗಿರುವಷ್ಟು ಬೆಳಕಿಲ್ಲ ನಿಮ್ ಹತ್ರ, ಬೇಕಾಗಿರುವಷ್ಟು ಬೆಳಕನ್ನ ಹಾಕೊಂಡಿಲ್ಲ. ಆ ಪಾಯಿಂಟೇ ನಾ 4th ಪಾಯಿಂಟ್ ಅನ್ನ ನೋಡಿತ್ತು. ಲೈಟ್ ಸೆಪರೇಟ್ಸ್ ರಿಯಾಲಿಟಿ ಫ್ರಮ್ ಇಲ್ಯೂಷನ್. ಅಂದ್ರೆ ಸತ್ಯವನ್ನ ಊಹೆಯನ್ನ ಬೇರೆ ಮಾಡುತ್ತೆ ನಿಜವಾದ ಬೆಳಕು ಮಾತ್ರ. ಸಂಪೂರ್ಣವಾಗಿರುವಂತಹ ಬೆಳಕಿದ್ರೆ ಮಾತ್ರ ಆ ಹಗ್ಗವನ್ನ ಹಗ್ಗ ತರನೇ ತೋರ್ಸುತ್ತೆ. ಸಂಪೂರ್ಣವಾಗಿರುವಂತಹ ಬೆಳಕಿತ್ತು ಅಂತ ಅನ್ಕೊಳ್ಳಿ, ಬೇಕಾಗಿರುವಷ್ಟು 100 ಕ್ಯಾಂಡಲ್ ಬಲ್ಬ್ ಇದೆ ಅಂತ ಅನ್ಕೊಳ್ಳಿ ಹಾಲ್ಗೆ. ಓಕೆ, ಈಗ ಲಿವಿಂಗ್ ರೂಮ್ ಅಂತ ಏನ್ ಕರಿತೀವಿ, ಆ ಹಾಲ್ ಅಲ್ಲಿ 100 ಕ್ಯಾಂಡಲ್ ನೀವು ಬಲ್ಬ್ ಅನ್ನ ಹಾಕಿದಾಗ ಹಗ್ಗ ಇದ್ರೆ ಅದು ಯಾವ ತರ ಕಾಣಿಸೋದಿಲ್ಲ, ಹಗ್ಗ ತರನೇ ಕಾಣಿಸುತ್ತೆ. ರಿಯಾಲಿಟಿಯನ್ನ ತೋರಿಸುತ್ತೆ ಸಂಪೂರ್ಣವಾಗಿರುವಂತಹ ಬೆಳಕು. ಇಲ್ಯೂಷನ್, ಊಹೆಯನ್ನ ಕ್ರಿಯೇಟ್ ಮಾಡೋದಿಲ್ಲ. ಅರ್ಥ ಆಗಿದೆ ಅಂತ ಅನ್ಕೊಳ್ತಿದೀನಿ. ನನ್ ಗೊತ್ತು ಅಂದ್ರೆ ಸಾಕಷ್ಟು ಟೆಕ್ನಿಕಲ್ ಆಗಿರುವಂತಹ ವಿಚಾರಗಳನ್ನ ಮಾತಾಡ್ಕೊಂಡಿದೀವಿ, ಆದ್ರೆ ನೀವು ಈ ಸಂದೇಶವನ್ನ ಇನ್ನೊಂದು ಸಾರಿ ನೋಡಿದಾಗ ಸಾಕಷ್ಟು ಅರ್ಥ ಆಗುವಂತಹ ಸಾಧ್ಯತೆಗಳು ಇದೆ. ಓಕೆ, ಇನ್ನೊಂದು 2 ಪಾಯಿಂಟ್ ಅನ್ನ ಬೇಗ ನೋಡ್ಕೊಂಡು ಇನ್ನೊಂದು 3-4 ಮಿನಿಟ್ಸ್ ಅಲ್ಲಿ ಮುಗಿಸ್ಕೊಳ್ಳೋಣ. ಓಕೆ, ಇನ್ನು ಏನ್ ಮಾಡುತ್ತೆ ಬೆಳಕು? ಲೈಟ್ ಪ್ರೊಡ್ಯೂಸಸ್ ಗ್ರೋತ್. ನಾವು ನೋಡ್ತಿರುವಂತಹ 5th ಪಾಯಿಂಟ್, ಲೈಟ್ ಪ್ರೊಡ್ಯೂಸಸ್ ಗ್ರೋತ್. ಬೆಳಕು ಬೆಳವಣಿಗೆಯನ್ನ ಎಂಕರೇಜ್ ಮಾಡುತ್ತೆ. ಬೆಳಕು ಬೆಳವಣಿಗೆಯನ್ನ ತಗೊಂಡ್ ಬರುತ್ತೆ. ಹೆಂಗ್ ತಗೊಂಡ್ ಬರುತ್ತೆ ಹೇಳಿ, ನೀವು ಯೋಚನೆ ಮಾಡಿ. ಬೆಳಕು ಬೆಳವಣಿಗೆಯನ್ನ ಹೆಂಗ್ ತಗೊಂಡ್ ಬರುತ್ತೆ? ನಿಮ್ಮ ಕಣ್ಮುಂದೆ ಪ್ರಕೃತಿಯಲ್ಲಿ ಬೆಳಕು ಬೆಳವಣಿಗೆಯನ್ನ ತಗೊಂಡ್ ಬಂದಿರುವಂತಹ ಒಂದು ಎಕ್ಸಾಂಪಲ್ ಕೊಡ್ತೀರಾ ನಂಗೆ? ಗಿಡ ಬೆಳಿಬೇಕಂದ್ರೆ ಬೆಳಕು ಬೇಕು, ಸೂರ್ಯನ. ಎಕ್ಸಾಕ್ಟ್ಲಿ, ಹೌದಲ್ವಾ? ಒಂದು ಗಿಡ, ನೀವ್ ನೆಟ್ಟಂತಹ ಗಿಡ ಬೆಳಿಬೇಕು ಅಂತ ಹೇಳಿದ್ರೆ ಏನ್ ಬೇಕು? ಬೆಳಕು ಬೇಕು. ಬೆಳಕು ಎಲ್ಲಿಂದ ಬರ್ಬೇಕು? ನೀವು ಅಲ್ಲಿ ಬಲ್ಬನ್ನ ಹಾಕಿದ್ರೆ ನಡೆಯೋದಿಲ್ಲ. ನಾನು ಆಗ್ಲೇ ಹೇಳಿದೆ ನಿಮಗೆ, ನಿಮ್ಮ ಮನೇಲಿ ಹಾಕುವಂತಹ ಬೆಳಕು, ಸೂರ್ಯನಿಂದ ದೇವರು ನಮಗೆ ಕೊಡುವಂತಹ ಬೆಳಕು ಎರಡು ಒಂದೇ ಅಲ್ಲ. ಸೂರ್ಯನಿಂದ ಬರುವಂತಹದ್ದು ಎಲ್ಲಾ ವೇವ್ ಲೆಂತ್ ಗಳಿಂದಲೂ ಸೇರಿರುವಂತಹದ್ದು, ಎಲ್ಲಾ ಕಿರಣಗಳು ಸಹ ಸೇರಿ ಆಗಿರುವಂತಹದ್ದು, ಸಂಪೂರ್ಣವಾಗಿರುವಂತಹ ಬೆಳಕು ಸೂರ್ಯನಿಂದ ಬರುವಂತಹದ್ದು. ಅದಕ್ಕೆ ನಿಮ್ಮ ಮನೆಯಲ್ಲಿ ನೀವು ಎಷ್ಟೊತ್ತು ಲೈಟ್ ಅನ್ನ ಹಾಕೊಂಡು ಅದರ ಕೆಳಗಡೆ ಕೂತ್ಕೊಂಡ್ರೆ ವೈಟಮಿನ್ ಡಿ ಸಿಕ್ಕೋದಿಲ್ಲ ನಿಮಗೆ. ಅದೇ ನೀವು ಸೂರ್ಯನ ಕಿರಣಗಳಿಗೆ ಹೋಗಿ ಇದ್ರೆ ವೈಟಮಿನ್ ಡಿ ಅನ್ನುವಂತಹದ್ದು ನಿಮ್ಮ ದೇಹಕ್ಕೆ ಸಿಕ್ಕುತ್ತೆ. ಆ ವೈಟಮಿನ್ ಡಿ ನಿಮ್ಮ ದೇಹಕ್ಕೆ ಸಿಕ್ಕಿದ್ರೇನೆ ಕ್ಯಾಲ್ಸಿಯಂ ಇದೆಲ್ಲವೂ ಸಹ ನಮ್ಮ ಬೋನ್ಸ್ಗೆ ಬೇಕಾಗಿರುವಂತಹ ಪ್ರಮಾಣದಲ್ಲಿ ಹೋಗಿ ತಲುಪುವಂತಹದ್ದು. ಅರ್ಥ ಆಯ್ತಾ ನಮಗೆ? ಅಂದ್ರೆ ಸೂರ್ಯನಿಂದ ಬರುವಂತಹ ಬೆಳಕು ನಿಜವಾದ ಬೆಳಕು. ಈಗ ನಾನು ಆಗ್ಲೇ ಹೇಳಿದೆ ಒಂದು ಮಾತು, ನಮ್ಮನೇಲಿರುವಂತಹ ಬಲ್ಬು ಮತ್ತೆ ಸೂರ್ಯನ ಕಿರಣಗಳಿಂದ ಬರುವಂತಹ ಲೈಟು ಎರಡು ಒಂದೇ ಅಲ್ಲ. ಸೂರ್ಯನಿಂದ ಬರುವಂತಹದ್ದು ಸಂಪೂರ್ಣವಾಗಿರುವಂತಹ ಬೆಳಕು, ತುಂಬಾ ಶಕ್ತಿಯುತವಾಗಿರುವಂತಹ ಬೆಳಕು, ಒಂದು ಜೀವವನ್ನು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಶಕ್ತಿ ಇರುವಂತಹ ಬೆಳಕು. ನೀವು ಹಾಕಿದಂತಹ ಬೀಜ ಅದು ಮೊಳಕೆಯಾಗಿ ಹೊರಗಡೆ ಬಂದಿದ ತಕ್ಷಣ ಅದಕ್ಕೆ ಸೂರ್ಯನ ಬೆಳಕು ಬೇಕು. ಸೂರ್ಯನ ಬೆಳಕಿಲ್ಲ ಅಂತ ಹೇಳಿದ್ರೆ ಯಾವ ಗಿಡವೂ ಪ್ರಪಂಚದಲ್ಲಿ ಬೆಳೆಯೋದೇ ಇಲ್ಲ. ಯಾಕಂದ್ರೆ ಕರೆಕ್ಟ್ ಆಗಿರುವಂತಹ ವೇವ್ ಲೆಂತ್ ಅಲ್ಲಿ ಸೆಟ್ ಮಾಡಿದ್ದಾರೆ ದೇವರು ಆ ಬೆಳಕನ್ನ. ನೀವು ಮನೆಯಲ್ಲಿ ತಗೊಂಡ್ ಬಂದು ಒಂದು ಗಿಡವನ್ನ ಬೆಳೆಸ್ತೀನಿ ಅಂತ ಹೇಳಿದ್ರೆ ಸೂರ್ಯನ ಬೆಳಕಿನ ತರನೇ ಇನ್ನೊಂದು ಬೆಳಕನ್ನ ನೀವು ಸೃಷ್ಟಿ ಮಾಡ್ಬೇಕಾಗತ್ತೆ. ಸೂರ್ಯನ ಬೆಳಕಲ್ಲಿ ಯಾವ್ಯಾವ ಕಿರಣಗಳು ಬರುತ್ತೆ, ಅದ್ರಲ್ಲಿ ಯಾವ್ಯಾವ ವೇವ್ ಲೆಂತ್ ಲೈಟ್ ಬರುತ್ತೆ, ಅದೇ ವೇವ್ ಲೆಂತ್ ಲೈಟ್ ಅನ್ನ ಇಲ್ಲಿ ಕೊಡ್ಬೇಕಾಗತ್ತೆ. ಅವಾಗ ಮಾತ್ರ ಗಿಡ ಮನೆಯಲ್ಲಿ ಇಟ್ರೆ ಬೆಳೆಯುತ್ತೆ. ಅಂದ್ರೆ ಬೆಳಕಿಗಿರುವಂತ ಇನ್ನೊಂದು ದೊಡ್ಡ ಶಕ್ತಿ ಏನು ಅಂತ ಹೇಳಿದ್ರೆ, ಒಂದು ಬೆಳವಣಿಗೆಯನ್ನ ಅದು ಬೆಳೆಸಿ ನಿಲ್ಲುತ್ತೆ. ಒಂದು ಸಸಿಯನ್ನ ಬೆಳೆಸಿ ನಿಲ್ಸತ್ತೆ ಅಲ್ವಾ? ಎಂಕರೇಜ್ ಮಾಡುತ್ತೆ ಬೆಳವಣಿಗೆಯನ್ನ, ಒಂದು ಪದಾರ್ಥವನ್ನ ಬೆಳೆಸತ್ತೆ. ಅದು ಲೈಟ್ ಇರುವಂತಹ ಇನ್ನೊಂದು ಲಕ್ಷಣ. ಈಗ ಒಂದು ವೇಳೆ ನಾವು ಕ್ರೈಸ್ತರಾಗಿ ಯೇಸು ಕ್ರಿಸ್ತರು ಏನ್ ಹೇಳಿದಾರೆ, ನೀವು ಲೋಕಕ್ಕೆ ಬೆಳಕು ಅಂತ ಹೇಳಿ, ಈ ಲಕ್ಷಣವನ್ನ ನಾವು ಹೊಂದಿದ್ರೆ ನಾವೇನ್ ಮಾಡ್ಬೇಕು ಹೇಳಿ? ಬೆಳೆಸ್ಬೇಕು. ಬೆಳಕು ಬೆಳೆಸುತ್ತಲ್ವಾ? ನೀವು ನೆಟ್ಟಂತಹ ಗಿಡವನ್ನ ಬೆಳಕು ಅನ್ನುವಂತಹದ್ದು, ಸೂರ್ಯನ ಬೆಳಕು ಅನ್ನುವಂತಹದ್ದು ಬೆಳೆಸುತ್ತಲ್ವಾ? ಬೆಳೆಸುತ್ತೆ. ಒಂದು ಮರವನ್ನ ಬೆಳೆಸುತ್ತಲ್ವಾ? ಸಿಂಥಸಿಸ್ ಅಂತ ಹೇಳಿ ಕರಿತೀವಿ. ಸಿಂಥಸಿಸ್ ಇಲ್ಲ ಅಂತ ಹೇಳಿದ್ರೆ ಯಾವ ಗಿಡನೂ ಬೆಳೆಯೋದಿಲ್ಲ. ಯಾಕಂದ್ರೆ ಗಿಡಕ್ಕೆ ತನ್ನದೇ ಆಗಿರುವಂತಹ ಆಹಾರವನ್ನ ತಯಾರು ಮಾಡ್ಕೊಂಡು ತಿನ್ನುತ್ತೆ ಗಿಡ ಅನ್ನುವಂತಹದ್ದು. ಇದು ನಾವು ಕೇಳಿಲ್ವೇನೋ ಬಹುಶಃ. ಆದ್ರೆ ಗಿಡಕ್ಕಿರುವಂತಹ ಗಿಡ ಮರಗಳಿಗಿರುವಂತಹ ದೊಡ್ಡ ಗುಣಲಕ್ಷಣ ಏನು ಅಂತ ಹೇಳಿದ್ರೆ, ನೀವ್ ಯಾವತ್ತು ಇಡ್ಲಿ ವಡೆ ಪೊಂಗಲ್ ಸಾಂಬಾರ್ ತಗೊಂಡೋಗಿ ಇಡೋದಿಲ್ಲ ಅಲ್ವಾ? ನೀವು ನಿಮಗ್ ಅಡಿಗೆ ಮಾಡ್ಕೊಳ್ತೀರಾ. ಒಂದು ಗಿಡ ಬೆಳಿಬೇಕು ಅಂತ ಹೇಳಿದ್ರೆ ತನ್ನ ಆಹಾರವನ್ನ ತಾನೇ ತಯಾರು ಮಾಡ್ಕೊಡುತ್ತೆ. ಸೈನ್ಸ್ ಅಲ್ಲಿ ಇರುವಂತಹ ಫಿನಾಮಿನನ್. ಓಕೆ, ಒಂದು ಗಿಡ ಬೆಳಿಬೇಕು ಅಂದ್ರೆ ತನ್ನ ಆಹಾರವನ್ನ ತಾನು ತಯಾರು ಮಾಡ್ಕೊಡುತ್ತೆ. ಈ ಆಹಾರವನ್ನ ತಯಾರು ಮಾಡ್ಕೋಬೇಕು ಅಂತ ಹೇಳಿದ್ರೆ ಫೋಟೋಸಿಂಥಸಿಸ್ ನಡಿಬೇಕು. ಫೋಟೋ ಅಂದ್ರೇನೆ ಲೈಟ್ ಅಂತ ಹೇಳಿ ಅರ್ಥ. ಫೋಟೋಸಿಂಥಸಿಸ್ ಅನ್ನುವಂತಹ ಪದದಲ್ಲಿ ಪ್ರಾರಂಭದಲ್ಲಿ ಫೋಟೋ ಅನ್ನುವಂತಹ ಪದ ಇದೆಯಲ್ವಾ, ಅದಕ್ಕೆ ಅರ್ಥ ಲೈಟ್ ಅಂತ ಹೇಳಿ.
ಹೌದಾ? ಆ ಲೈಟ್ ಇದ್ರೇನೆ ಈ ಫೋಟೋಸಿಂಥಸಿಸ್ ಆಗತ್ತೆ. ಫೋಟೋಸಿಂಥಸಿಸ್ ಆದ್ರೇನೆ ತನ್ನ ಆಹಾರವನ್ನ ಒಂದು ಗಿಡ ತಾನೇ ತಯಾರು ಮಾಡ್ಕೊಳ್ಳುತ್ತೆ. ಆ ಆಹಾರದಿಂದಲೇ ಅದು ಬದುಕುತ್ತೆ. ಅದು ಬದುಕಿರೋದಕ್ಕೋಸ್ಕರನೇ ನಾವು ಕಟ್ ಮಾಡ್ಕೊಂಡು ತಗೊಂಡ್ ಬಂದು ತಿಂತೀವಿ. ಹಾಗಿದ್ರೆ ಇಡೀ ಪ್ರಪಂಚದಲ್ಲಿ ಬೆಳೀತಿರುವಂತಹ ಎಲ್ಲಾ ಗಿಡಗಳು, ಎಲ್ಲಾ ಮರಗಳಿಗೂ ಏನ್ ಬೇಕು ಬೆಳೀಲಿಕ್ಕೆ? ಬೆಳಕು ಬೇಕು. ಬೆಳಕು ಒಂದು ಗಿಡವನ್ನ ಬೆಳೆಸುತ್ತೆ. ಬೆಳಕು ಒಂದು ಮರವನ್ನ ಬೆಳೆಸುತ್ತೆ. ಒಂದು ಸಸಿಯನ್ನ ಬೆಳೆಸುತ್ತೆ. ಒಂದು ಪದಾರ್ಥವನ್ನ ಬೆಳೆಸುತ್ತೆ ಬೆಳಕು ಅನ್ನುವಂಥದ್ದು. ಇದು ನಮಗ್ ಗೊತ್ತಿದ್ರೆ ಯೇಸು ಕ್ರಿಸ್ತರು ನೀವು ಈ ಲೋಕಕ್ಕೆ ಬೆಳಕು ಅಂತ ಹೇಳಿದಾರಲ್ವಾ, ಅವಾಗ ನಾವು ಪ್ರಶ್ನೆ ಮಾಡ್ಕೊಳ್ತೀವಿ, ನಾವು ಬೆಳಕಾಗಿ ಎಷ್ಟ್ ಜನರನ್ನ ಬೆಳೆಸಿದೀವಿ ಅಲ್ವಾ? ಇದು ನಾವು ಹಾಕೋಬೇಕಾಗಿರುವಂತ ಪ್ರಶ್ನೆ. ಒಂದು ಲೈಟು, ಸೂರ್ಯ ಅನ್ನುವಂತಹ ಒಂದು ಬೆಳಕು ಕೋಟಿ ಗಿಡಗಳನ್ನ ಪ್ರತಿನಿತ್ಯವೂ ಸಹ ಬೆಳೆಸ್ತದೆ, ಪೋಷಿಸ್ತದೆ, ಹಾರೈಸ್ತದೆ, ಬೆಳವಣಿಗೆಯನ್ನ ತಗೊಂಡ್ ಬರ್ತದೆ ಪ್ರತಿ ಗಿಡದಲ್ಲೂ ಸಹ. ನಾವು ಸಹ ಬೆಳಕೆ ಅಲ್ವಾ? ನಮ್ಮನ್ನು ಸಹ ಬೆಳಕಿಗೆ ಅಲ್ವಾ ಹೋಲಿಸಿರುವಂತಹದ್ದು ದೇವ್ರು. ಆ ಗ್ರೋತ್ ಅನ್ನ ನಾವ್ ಇನ್ನೊಬ್ರಲ್ಲಿ ತಗೊಂಡ್ ಬರ್ತಿದೀವ? ಆ ಬೆಳವಣಿಗೆಯನ್ನ ತಗೊಂಡ್ ಬರ್ತಿದೀವ? ಜನರನ್ನ ಬೆಳೆಸ್ತಿದೀವ? ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಜ್ಞಾನದಲ್ಲಿ, ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ಬೆಳೆಸ್ತಿದೀವ? ಇದು ಪ್ರಶ್ನೆ ನಾವು ಹಾಕೋಬೇಕಾಗಿರುವಂತಹದ್ದು. ಹೌದಲ್ವಾ? ದೇವರು ಯೇಸು ಕ್ರಿಸ್ತರು ನಮ್ಮನ್ನ ನೋಡಿ ನೀವು ಈ ಲೋಕಕ್ಕೆ ಬೆಳಕು ಅನ್ನಂತಹ ಮಾತು ನಮ್ಮ ಜೀವನದಲ್ಲಿ ನೆರವೇರ್ಬೇಕು ಅಂತ ಹೇಳಿದ್ರೆ ಈ ಎಲ್ಲಾ ಲಕ್ಷಣಗಳು ನಮ್ಮಲ್ಲಿ ಕಾಣಿಸ್ಬೇಕು. ನೀವು ಇನ್ನೊಬ್ಬರಿಗೆ ಹೇಳ್ಬೇಕು, ಬೆಳೆಸ್ಬೇಕು. ನಾನಾಗ್ಲೇ ಹೇಳಿದೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಹೇಳಿ ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕು. ನಿಮ್ಮ ಜೊತೆ ಸಹವಾಸ ಮಾಡಿ 10 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ನಿಮ್ಮ ಜೊತೆ ಸಹವಾಸ ಮಾಡ್ದ ಅಂತ ಅನ್ಕೊಳ್ಳಿ. ಅಂದ್ರೆ ನಿಮ್ಮ ಸ್ನೇಹಕ್ಕೆ ಬಂದ ಅಂತ ಅನ್ಕೊಳ್ಳಿ. ನಿಮ್ಮ ಜೊತೆ ಇರ್ಲಿಕ್ಕೆ ಶುರು ಮಾಡ್ದ ಅಂತ ಅನ್ಕೊಳ್ಳಿ, ಕೆಲ್ಸದ ಜಾಗದಲ್ಲೋ ಇನ್ನೊಂದ್ ಜಾಗದಲ್ಲೋ 10 ವರ್ಷದ ಹಿಂದೆ. ಈಗ ವ್ಯಕ್ತಿ ನಿಮ್ ಜೊತೆನೆ ಇದ್ದಾನೆ. ಓಕೆ, ಈ 10 ವರ್ಷದಲ್ಲಿ ಆ ವ್ಯಕ್ತಿ ಎಷ್ಟು ಬೆಳೆದಿದ್ದಾನೆ ಅನ್ನುವುದರ ಮೇಲೆ ನೀವು ನಿಜವಾದ ಬೆಳಕು ಅಲ್ವೋ ಹೌದೋ ಅನ್ನುವಂಥದ್ದು ಡಿಸೈಡ್ ಆಗುತ್ತೆ. ನಿಜನಾ? ನಿಮ್ಮ ಜೊತೆ 10 ವರ್ಷದಿಂದ ಒಬ್ಬ ವ್ಯಕ್ತಿ ಇದ್ದಾನೆ ನಿಮ್ಮ ಜೊತೆಯಲ್ಲಿ. ಓಕೆ, ಈಗ ನೀವು ಸಭೆಗೆ ಬರ್ತೀರಾ, ಹೋಗ್ತೀರಾ, ನೀವು ವಾಕ್ಯ ಕೇಳ್ತೀರಾ, ನೀವು ಪ್ರಸಂಗ ಕೇಳ್ತೀರಾ, ನೀವು ಪ್ರಾರ್ಥನೆ ಮಾಡ್ತೀರಾ. ಓಕೆ, ಈಗ ನೀವು ನಿಜವಾದ ಬೆಳಕು ಅಲ್ವೋ ಅನ್ನುವಂತಹ ತಿಳ್ಕೊಳ್ಳುವಂತಹ ತುಂಬಾ ಸಿಂಪಲ್. ಗೊತ್ತಾ? ನಿಮ್ಮ ಪಕ್ಕದಲ್ಲಿರುವಂತವ್ರು 10 ವರ್ಷದಿಂದ ನಿಮ್ಮ ಪಕ್ಕದಲ್ಲಿ, 5 ವರ್ಷದಿಂದ ನಿಮ್ಮ ಪಕ್ಕದಲ್ಲಿ ಇದ್ದಾರೆ ಅಂದ್ರೆ ಅವ್ರು ಎಷ್ಟು ಬೆಳೆದಿದ್ದಾರೆ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ, ದೇವರನ್ನ ನಂಬುವಂತಹ ವಿಚಾರದಲ್ಲಿ, ವಿಶ್ವಾಸಿಸುವಂತಹ ವಿಚಾರದಲ್ಲಿ ಅನ್ನುವಂಥದ್ದನ್ನ ಒಂದ್ಸರಿ ನೋಡಿ. ಅವ್ರು ಬೆಳೆದಿದ್ದಾರೆ ಅಂತ ಅನ್ಸಿದ್ರೆ ನೀವು ಬೆಳಕೆ, ಅವ್ರು ಬೆಳೆದಿಲ್ಲ ಅಂತ ಅನ್ಸಿದ್ರೆ ಅನ್ಫಾರ್ಚುನೇಟ್ಲಿ ನೀವು ಬೆಳಕು ಅಲ್ಲ. ಓಕೆ, ಇದು ಬೆಳಕಿಗಿರುವಂತಹ 5ನೇ ಗುಣಲಕ್ಷಣ. ಅಂದ್ರೆ ಇನ್ನು ಕೊನೆಯದಾಗಿ ಇದನ್ನ ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ಲೈಟ್ ಕೆನಾಟ್ ಬಿ ಕಂಟಾಮಿನೇಟೆಡ್. ಇದನ್ನೆಲ್ಲ ಏನಕ್ಕೋಸ್ಕರ ಇಂಗ್ಲಿಷ್ ಅಲ್ಲೂ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೋಟ್ಸ್ ಮಾಡ್ಕೊಳ್ತಿರುವಂತವ್ರು, ಬರ್ಕೊಳ್ಳುವಂತಹ ಅಭ್ಯಾಸ ಇರುವಂತವ್ರು, ನೀವು ಬರ್ಕೊಂಡ್ರೆ ಇನ್ನೊಬ್ಬರಿಗೆ ಇದು ಹೇಳಲಿಕ್ಕೆ ಅಥವಾ ಓದಿರುವಂತವರಿಗೋ ನಿಮ್ಮ ಮನೇಲಿರುವಂತಹ ಮಕ್ಕಳಿಗೂ ಹೇಳಲಿಕ್ಕೆ ಸುಲಭವಾಗುತ್ತೆ ಅನ್ನುವಂತ ಒಂದು ಕಾರಣದ ನಿಮಿತ್ತ. ಓಕೆ, ಲೈಟ್ 6ನೇ ಲಕ್ಷಣವನ್ನ ನೋಡ್ತಿದೀವಿ. ಲೈಟ್ ಕೆನಾಟ್ ಬಿ ಕಂಟಾಮಿನೇಟೆಡ್ ಅಂದ್ರೆ ಏನು? ಲೈಟ್ ಅನ್ನ ಕೆಡಿಸ್ಲಿಕ್ಕಾಗತ್ತ? ಬೆಳಕನ್ನ ಕೆಡಿಸ್ಲಿಕ್ಕಾಗತ್ತ? ಒಂದು ರಸ್ತೆಯಲ್ಲಿ ತುಂಬಾ ಗಲೀಜಿದೆ. ಓಕೆ, ಆ ಗಲೀಜ್ ಮೇಲೆಲ್ಲ ಬೆಳಕು ಬರುತ್ತಾ ಇಲ್ವಾ? ಸೂರ್ಯ ಬೆಳಗ್ಗೆ ಉದಯಿಸಿದ ತಕ್ಷಣ ಎಲ್ಲೆಲ್ಲಿ ಉದಯಿಸ್ತಾನೆ? ಕಸ ಹಾಕುವಂತ ಒಂದು ಪ್ರದೇಶ ಇರುತ್ತೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಹೇಳಿ ಲಾರಿಗಳು ಬರ್ತಿರುತ್ತೆ, ನೋಡಿದೀವ ನಾವು. ನಾವು ಹಾಕುವಂತಹ ಕಸವನ್ನೆಲ್ಲ ತಗೊಂಡು ಒಂದು ಡಂಪ್ ಯಾರ್ಡ್ಗೆ ಹೋಗಿ ಆ ಕಸವನ್ನ ತಗೊಂಡೋಗಿರುವಂತ ಕಸವನ್ನೆಲ್ಲ ಯಾರ್ಡ್ ಅಲ್ಲಿ ಡಂಪ್ ಮಾಡ್ತಾರೆ. ತಗೊಂಡೋಗಿರುವಂತಹ ಕಸವನ್ನೆಲ್ಲ ಅಲ್ಲಿ ಹಾಕ್ತಾರೆ ತಗೊಂಡೋಗಿ. ಹೌದಾ? ಈಗ ಆ ಜಾಗದಲ್ಲಿರುವಂತಹ ಕಸ ತುಂಬಾ ಅದ್ಭುತವಾಗಿರುತ್ತೆ. ಸ್ಮೆಲ್ಲು ಹೇಗಿರುತ್ತೆ? ತುಂಬಾ ಗಲೀಜಾಗಿರುವಂತಹ ಏರಿಯಾ ಅಲ್ವಾ? ತುಂಬಾ ಇರ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಒಂದ್ ನಿಮಿಷನೂ ಸಹ. ಆದ್ರೆ ಸೂರ್ಯ ಉದಯಿಸಿದ ತಕ್ಷಣ ಬೆಳಕನ್ನ ಎಲ್ಲೆಲ್ಲಿ ಕೊಡ್ತಾನೆ? ಒಳ್ಳೆ ಏರಿಯಾಗಳಲ್ಲಿ ಮಾತ್ರ ಕೊಟ್ಟು, ಶುದ್ಧವಾಗಿರುವಂತ ಏರಿಯಾಗಳಲ್ಲಿ ಮಾತ್ರ ಕೊಟ್ಟು, ಅಶುದ್ಧವಾಗಿರುವಂತ ಏರಿಯಾದಲ್ಲಿ ಕೊಡದೇ ಇರ್ತಾನ? ಇಲ್ಲ ಅಲ್ವಾ? ಎಲ್ಲಾ ಏರಿಯಾ ಮೇಲೂ ಕೊಡ್ತಾನ. ಎಲ್ಲೆಲ್ಲಿ ಕೊಡ್ತಾನೆ? ಡಂಪ್ ಯಾರ್ಡ್ ಮೇಲೂ ಕೊಡ್ತಾನೆ, ಸಿವೇಜ್ ಇರುವಂತಹ ಜಾಗದಲ್ಲೂ ಕೊಡ್ತಾನೆ. ಅಂದ್ರೆ ಬೆಳಕನ್ನ ಎಲ್ಲೆಲ್ಲಿ ಕೊಡ್ತಿದ್ದಾನೆ? ಗಲೀಜಾಗಿರುವಂತಹ ಏರಿಯಾದಲ್ಲೂ ಬೆಳಕು ಕೊಡ್ತಿದ್ದಾನೆ. ಲೈಟ್ ಅನ್ನುವಂತಹದ್ದು ಎಲ್ಲಾ ಏರಿಯಾ ಮೇಲೂ ಸಹ, ಗಲೀಜಾಗಿರುವಂತಹದ್ದು, ಶುದ್ಧವಾಗಿರುವಂತಹದ್ದು ಎಲ್ಲಾ ಜಾಗದಲ್ಲೂ ಸಹ ಲೈಟ್ ಬಿದ್ರೂ ಸಹ ಆ ಲೈಟ್ ಇರುವಂತಹ ದೊಡ್ಡ ಗುಣಲಕ್ಷಣ, ಅದು ಮಾತ್ರ ಹಾಳಾಗೋದಿಲ್ಲ. ಈ ಪಾಯಿಂಟ್ ನಮ್ಗೆ ಅರ್ಥ ಆಯ್ತಾ? ನೀವೊಂದು ಟಾರ್ಚ್ ಅನ್ನ ಹಾಕಿದ್ರೆ, ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಈ ಒಂದು ಟಾರ್ಚ್ ಅನ್ನ ಹಾಕಿದ್ರೆ ನಿಮ್ಮ ವಾಶ್ರೂಮ್ ಅಲ್ಲೂ ನೀವು ಟಾರ್ಚ್ ಹಾಕ್ಬೋದು. ಹೌದಾ? ನೆಕ್ಸ್ಟ್ ಹೊರಗಡೆ ತಗೊಂಡ್ ಬಂದು ಕ್ಲೀನ್ ಆಗಿರುವಂತಹ ನಿಮ್ಮ ಬೆಡ್ರೂಮ್ ಅಲ್ಲೂ ನೀವು ಟಾರ್ಚ್ ಹಾಕ್ಬೋದು. 2 ಕಡೆ ಟಾರ್ಚ್ ಹಾಕಿದ್ರೆ 2 ಕಡೆ ಬೆಳಕು ಬಂತ? ಬಂತು. ನೀವು ವಾಶ್ರೂಮ್ ಅಲ್ಲಿ ಟಾರ್ಚ್ ಹಾಕಿದ ಮಾತ್ರಕ್ಕೆ ಗಲೀಜಾಯ್ತಾ? ಆ ಟಾರ್ಚ್ ಅಲ್ಲಿ ಇರುವಂತಹ ಬೆಳಕು ಗಲೀಜಾಯ್ತಾ? ಇಲ್ಲ ಅಣ್ಣ, ಇಲ್ಲ ಅಲ್ವಾ? ನೀವು ಬೆಡ್ರೂಮ್ ಅಲ್ಲಿ ಹಾಕಿದ ಮಾತ್ರಕ್ಕೆ ಅದು ಉನ್ನತಿಗೆ ಏನಾದ್ರು ಮಾರ್ಪಡ್ತಾ? ಇಲ್ಲ. ಆ ಲೈಟ್ ಇರುವಂತ ಗುಣಲಕ್ಷಣ ಏನು ಅಂತ ಹೇಳಿದ್ರೆ, ಅದು ಕೆಟ್ಟ ಜಾಗದಲ್ಲಿ ಬೆಳಕು ಕೊಟ್ಟರೂ ಸಹ, ಕೆಟ್ಟು ಹೋಗಿರುವಂತಹ ಜಾಗದಲ್ಲಿ ಬೆಳಕು ಕೊಟ್ಟರೂ ಸಹ ಕೆಟ್ಟು ಹೋಗೋದಿಲ್ಲ. ಬೆಳಕು ಮಾತ್ರ ಕೆಟ್ಟು ಹೋಗೋದಿಲ್ಲ.
ಕೆಟ್ಟೋಗಿರುವಂತಹ ಜಾಗದಲ್ಲಿ ಬೆಳಕು ಕೊಟ್ರು ಆ ಬೆಳಕು ಕೆಟ್ಟೋಗೋದಿಲ್ವಾ? ಇಲ್ಲ. ಅದು ಬೆಳಕಿಗಿರುವಂತಹ ಇನ್ನೊಂದು ಅದ್ಭುತವಾಗಿರುವಂತಹ ಪ್ರಾಪರ್ಟಿ. ಇದನ್ನ ನೋಡಿದ ತಕ್ಷಣ ನಮ್ಗೆ ಏನ್ ನೆನಪು ಬರುತ್ತೆ? ಯೇಸು ಕ್ರಿಸ್ತರೇ. ಯಾಕೆಂದ್ರೆ ಕೆಟ್ಟು ಹೋದಂತಹ ಪ್ರಪಂಚದಲ್ಲಿದ್ರು, ಪಾಪಿಷ್ಟ ಪ್ರಪಂಚದಲ್ಲಿದ್ರು ಸಹ ಪಾಪ ಮಾಡ್ಲಿಲ್ಲ. ಇದನ್ನ ನೋಡಿದ್ರೆ ನಿಜವಾಗ್ಲೂ ಯೇಸು ಕ್ರಿಸ್ತರು ಈ ಪ್ರಪಂಚಕ್ಕೆ ಬೆಳಕು ಅಂತ ಹೇಳಿ ಹೇಳ್ಬೋದು. ಅವರು ಪಾಪಿಗಳಿರುವಂತಹ ಜಾಗದಲ್ಲೂ ಬೆಳಕು ಕೊಟ್ರು, ದ್ರೋಹಿಗಳಿರುವಂತಹ ಜಾಗದಲ್ಲೂ ಬೆಳಕು ಕೊಟ್ರು. ಆದ್ರೆ ತನ್ನ ಬೆಳಕನ್ನ ಮಾತ್ರ ಯಾವತ್ತೂ ಕೆಡಿಸ್ಕೊಂಡ್ಲಿಲ್ಲ. ಅದು ಕೆಟ್ಟು ಹೋಗೋದಿಲ್ಲ. ಅವರು ನಿಜವಾಗ್ಲೂ ಬೆಳಕು ಈ ಪ್ರಪಂಚಕ್ಕೆ. ಆ ಗುಣಲಕ್ಷಣ ನಮ್ಮಲ್ಲೂ ಇದೆಯಾ? ನಾವಿರುವಂತ ಸಮಾಜ ಕೆಟ್ಟೋಗಿರುವಂತಹದ್ದೇ ನಿಜ. ನಾವಿರುವಂತ ಸಮಾಜ ಪಾಪಿಷ್ಟಿ ಆಗಿರುವಂತಹದ್ದೇ ನಿಜ. ಹೌದು. ಈಗ ನಾವ್ ಆ ಜಾಗದಲ್ಲೂ ಸಹ ಬೆಳಕು ಕೊಡ್ಬೇಕು. ಅದ್ರ ಬೆಳಕು ಮಾತ್ರ ಕಂಟಾಮಿನೇಟ್ ಆಗೋ ಹಂಗಿಲ್ಲ, ಆಗೋ ಹಂಗಿಲ್ಲ. ಯಾಕಂದ್ರೆ ಬೆಳಕಿಗಿರುವಂತಹ ಲಕ್ಷಣ ಅದು ಮಲಿನವಾಗೋದೇ ಇಲ್ಲ. ಕೆಟ್ಟ ಜಾಗದಲ್ಲೂ ಬೆಳಕು ಪ್ರಕಾಶಿಸಿದ್ರು ಸಹ ಅದು ಮಲಿನ ಆಗೋದಿಲ್ಲ. ಆ ಗುಣಲಕ್ಷಣ ನಮ್ಮಲ್ಲೂ ಇದ್ರೆ ನಾವು ಬೆಳಕಿನವರು, ನಾವು ಬೆಳಕನ್ನ ತೋರಿಸುವಂತವರು, ನಾವೇ ಬೆಳಕು. ಒಂದು ವಚನವನ್ನ ನೋಡಿ ಮುಗಿಸ್ಕೊಳ್ಳೋಣ. ಇದಕ್ಕೆ ಸಂಬಂಧಪಟ್ಟಂತೆ 6th ಪಾಯಿಂಟ್ಗೆ ಸಂಬಂಧಪಟ್ಟಂತೆ ಯೋಹಾನನ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ. ಸ್ವಲ್ಪನೂ ಸಹ ದೇವರಲ್ಲಿ ಏನಿಲ್ವಂತೆ? ಕತ್ತಲಿಲ್ಲ. ಅಂದ್ರೆ ಕಂಟಾಮಿನೇಟ್ ಆಗಿಲ್ಲ. ಸ್ವಲ್ಪನೂ ಸಹ ಬೆಳಕು ಕೆಟ್ಟೋಗಿಲ್ಲ. ದೇವ್ರ ಬೆಳಕು. ಹೌದು. ಆ ಬೆಳಕು ಸ್ವಲ್ಪನೂ ಸಹ ಕೆಟ್ಟೋಗಿಲ್ಲ. ಅದ್ರಲ್ಲಿ ಸ್ವಲ್ಪನೂ ಸಹ ಕತ್ತಲಿಲ್ಲ. ಅದ್ರಲ್ಲಿ ಕಲ್ಮಶ ಅನ್ನುವಂತಹದ್ದು ಸ್ವಲ್ಪನೂ ಇಲ್ಲ. ಅದು ಬೆಳಕಿಗಿರುವಂತಹ ಲಕ್ಷಣ ಅಂತ ಹೇಳಿ ನಾವು ಮಾತಾಡ್ಕೊಂಡಿದೀವಲ್ವ 6th ಪಾಯಿಂಟ್ ಅಲ್ಲಿ. ಲೈಟ್ ನೆವರ್ ಕಂಟಾಮಿನೇಟ್ಸ್. ಇದು ಯಾವತ್ತೂ ಸಹ ಮಲಿನ ಆಗದೆ ಇರುವಂತಹದ್ದು. ಕೆಟ್ಟು ಹೋದಂತಹ ಜಾಗದಲ್ಲಿ ಪ್ರಕಾಶಿಸಿದ್ರು, ಗಲೀಜಿರುವಂತಹ ಜಾಗದಲ್ಲಿ ಲೈಟ್ ಅನ್ನುವಂತಹದ್ದು ಪ್ರಕಾಶಿಸಿದ್ರು ಸಹ ತನ್ನ ಪ್ರಾಪರ್ಟಿಯನ್ನ ಮಾತ್ರ ತಾನು ಕಳ್ಕೊಳ್ಳೋದಿಲ್ಲ. ಈ ಲೈಟ್ ಅನ್ನುವಂತಹದ್ದು ಒಂದು ಕೆಟ್ಟ ಜಾಗದಲ್ಲಿ ಪ್ರಕಾಶಿಸ್ತು, ಅದಕ್ಕೆ ಅರ್ಧ ಲೈಟ್ ಹೊರಟೋಯ್ತು, ಇನ್ನು ಅರ್ಧ ಲೈಟ್ ಮಾತ್ರ ಇದೆ ಅನ್ನುವಂತ ಇತಿಹಾಸ ಇಲ್ಲ ಅಲ್ವಾ? ನೀವು ಲೈಟ್ ಅನ್ನ ಕೆಟ್ಟೋಗಿರುವಂತಹ ಜಾಗದಲ್ಲಿ, ಅಂದ್ರೆ ಕಸ ಇರುವಂತಹ ಜಾಗದಲ್ಲಿ, ಗಲೀಜಿರುವಂತಹ ಜಾಗದಲ್ಲಿ ಹಾಕಿದ್ರೂ ಸಹ ಆ ಲೈಟ್ ತರನೇ ಇರುತ್ತೆ. ಅದು ಕಂಟಾಮಿನೇಟ್ ಆಗೋದಿಲ್ಲ ಅಲ್ವಾ? ಇದಿಷ್ಟು ಸಹ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು 6 ಪಾಯಿಂಟ್ಸ್ ಅನ್ನ ಆಲೋಚನೆ ಮಾಡಿ ನೋಡಿದೀವಲ್ವಾ? 6 ಪಾಯಿಂಟ್ ಗಳನ್ನ ಆಲೋಚನೆ ಮಾಡಿ ನೋಡಿದೀವಲ್ವಾ? ಯೋಚನೆ ಮಾಡಿ ಒಂದ್ಸಾರಿ. ಈ 6 ಪಾಯಿಂಟ್ ಗಳನ್ನ ನಮ್ಮ ಜೀವನದಲ್ಲಿ ತಗೊಂಡು ನಾನ್ ಲೈಟ್ ಏನಾ ಅಂತ ಯೋಚನೆ ಮಾಡಿ ನೋಡಿ ಒಂದ್ಸಾರಿ. ಲೈಟ್ ಆಗಿದ್ರೆ ಯಾವ ಲೈಟ್ ನಾನು? ಪರಿಪೂರ್ಣವಾಗಿರುವಂತಹ ಬೆಳಕ ಅಥವಾ ಭ್ರಮೆ ಪಡಿಸುವಂತಹ ಬೆಳಕ ಅಂತ ಹೇಳಿ ಯೋಚನೆ ಮಾಡಿ. ಭ್ರಮೆ ಪಡಿಸುವಂತಹ ಬೆಳಕು ಏನ್ ಮಾಡುತ್ತೆ? ಹಾವು ಹಗ್ಗವಾಗತ್ತೆ ಅಲ್ವಾ? ಬಟ್ಟೆ ದೆವ್ವವಾಗತ್ತೆ. ಈ ರೀತಿ ಅಲ್ಲದೆ ಬೆಳಕೇನ ನಾನು? ನನ್ನ ಪಕ್ಕದಲ್ಲಿರುವಂತಹ ಸಹೋದರ 10 ವರ್ಷದಿಂದ ಈ ಸಹೋದರ ನನ್ನ ಪಕ್ಕ ಇದ್ದಾನೆ, 5 ವರ್ಷದಿಂದ ಈ ಸಹೋದರ ನನ್ನ ಪಕ್ಕ ಇದ್ದಾನೆ. ಇವ್ನು ಎಷ್ಟು ಬೆಳೆದಿದ್ದಾನೆ? ಇವನ್ ಬೆಳೆದಿದ್ರೆ ನಾನು ಬೆಳಕು, ಆ ಸಹೋದರ ಬೆಳೆದಿದ್ರೆ ನಾನು ಬೆಳಕು. ಅವ್ನು ಇನ್ನ ಬೆಳೆದಿಲ್ಲ, 5 ವರ್ಷದ ಹಿಂದೆ ಹೇಗಿದ್ನೋ ಹಾಗೆ ಇದ್ದಾನೆ ಆತ್ಮಕ್ಕೆ ಸಂಬಂಧಪಟ್ಟಿರುವಂತ ಸ್ಥಿತಿಲಿ ಅಂತ ಅಂದ್ರೆ ನಾವು ಬೆಳಕು ಅಲ್ಲ. ನಿಮ್ಮ ಪಕ್ಕದಲ್ಲಿರುವಂತ ಸನ್ನಿವೇಶಗಳನ್ನ ನೋಡಿ ನಾವು ಬೆಳಕು ಅಲ್ವೋ ಅನ್ನುವಂತಹದನ್ನ ನೀವೇ ಡಿಸೈಡ್ ಮಾಡ್ಬೇಕು. ಕೆಟ್ಟ ಜಾಗದಲ್ಲಿ ಬಿದ್ದರೂ ಸಹ ಆ ಬೆಳಕು ಮಲಿನವಾಗೋದಿಲ್ಲ, ಕಳ್ಕೊಳ್ಳೋದಿಲ್ಲ ತನ್ನ ಪ್ರಾಪರ್ಟಿಯನ್ನ. ಇದಿಷ್ಟನ್ನು ಸಹ ಆಲೋಚನೆ ಮಾಡಿದೀವಲ್ವಾ? ನೆನ್ಪಿಟ್ಕೊಳ್ತೀವ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವ ಪ್ರತಿಯೊಂದನ್ನು ಸಹ. ಯೇಸು ಕ್ರಿಸ್ತರೇನೋ ತುಂಬಾ ಆಸೆ ಪಟ್ಟು ನಮ್ಮನ್ನೆಲ್ಲ ಬೆಳಕಿಗೆ ಹೋಲಿಸಿದ್ದಾರೆ. ಆದ್ರೆ ಬೆಳಕಾಗಿರುವಂತಹದ್ದು ಅತಿ ದೊಡ್ಡ ಬಾಧ್ಯತೆ, ತುಂಬಾ 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 ದೊಡ್ಡ ಬಾಧ್ಯತೆ. ಆ ಬಾಧ್ಯತೆ ಅನ್ನುವಂತಹದ್ದು ತುಂಬಾ ಹುಷಾರಾಗಿ ಕಾಪಾಡ್ಕೊಬೇಕಾಗಿರುವಂತಹದ್ದು. ಆ ಪ್ರಾಪರ್ಟೀಸ್ ಅನ್ನ, ಇನ್ನೊಬ್ಬರನ್ನ ಬೆಳೆಸ್ಬೇಕು, ನಿಜವನ್ನ ತೋರಿಸ್ಬೇಕು, ಹೌದಲ್ವಾ? ದಾರಿಯನ್ನ ತೋರಿಸ್ಬೇಕು ಪ್ರಪಂಚಕ್ಕೆ. ಸಾಕಷ್ಟು ದೊಡ್ಡ ದೊಡ್ಡ ಬಾಧ್ಯತೆಗಳನ್ನ ಇಟ್ಟಿದ್ದಾರೆ. ಒಂದು ಯೇಸುಕ್ರಿಸ್ತರು ಒಂದೇ ಪದವನ್ನ ಹೇಳಿದ್ರು, ಬೆಳಕು. ನೀವು ಈ ಲೋಕಕ್ಕೆ ಬೆಳಕು. ಆ ಬೆಳಕಿನ ಹಿಂದೆ ಇಷ್ಟ ಅರ್ಥ ಇದೆ. ಇದನ್ನೆಲ್ಲ ಯೋಚನೆ ಮಾಡಿ ನಮ್ಮ ಜೀವನದಲ್ಲಿ ನಾವು ಆಲೋಚನೆ ಮಾಡಿರುವಂತಹ ಎಲ್ಲಾ ವಿಚಾರಗಳನ್ನು ರೂಢಿಸ್ಕೊಂಡು ಅದರಲ್ಲಿ ಉನ್ನತ ರಕ್ತ ಪ್ರತಿನಿತ್ಯವೂ ಸಹ ಜೀವಿಸ್ತೀವ. ಅದನ್ನೇ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನೀವು ಈ ಲೋಕಕ್ಕೆ ಬೆಳಕು ಅನ್ನುವಂತಹ ಒಂದು ಮಾತಿನಲ್ಲಿರುವಂತಹ ಬಾಧ್ಯತೆ, ಕಾರ್ಯಗಳು, ರೆಸ್ಪಾನ್ಸಿಬಿಲಿಟಿ ಏನೇನು ಅಂತ ಹೇಳಿ ಇವತ್ತು ಅರ್ಥ ಮಾಡ್ಕೊಂಡಿದೀವಿ ಅಪ್ಪ. ಈ ಲೋಕಕ್ಕೆ ಬೆಳಕಾಗಿರುವಂತಹದ್ದು ಅಂದ್ರೆ ಅದು ಸಾಕಷ್ಟು ಬಾಧ್ಯತೆ ಪೂರ್ವಕವಾಗಿರುವಂತಹದ್ದು. ಸಾಕಷ್ಟು ಕೆಲಸಗಳನ್ನ ಮಾಡಿದ್ರೆ ಮಾತ್ರ, ಬೆಳಕಿಗಿರುವಂತಹ ಎಲ್ಲಾ ಲಕ್ಷಣಗಳನ್ನು ಸಹ ನಮ್ಮ ಜೀವನದಲ್ಲಿ ನಾವು ರೂಢಿಸ್ಕೊಂಡ್ರೆ ಮಾತ್ರ ನಾವು ಬೆಳಕಾದಂತೆ ಪ್ರಪಂಚಕ್ಕೆ ಅಂತ ಅರ್ಥ ಮಾಡ್ಕೊಂಡಿದ್ದೀವಿ ತಂದೆ. ನಾವು ನಿಜವಾಗ್ಲೂ ಬೆಳಕಾಗುವಂತೆ ಪ್ರಪಂಚಕ್ಕೆ, ನಿಜವಾಗ್ಲೂ ದೀಪ ಸ್ತಂಭಗಳಾಗುವಂತೆ
ಇನ್ನೊಬ್ಬರನ್ನ ಬೆಳೆಸ್ತಾ, ಪ್ರಪಂಚಕ್ಕೆ ನಿಜವನ್ನ ತೋರಿಸ್ತಾ, ಪ್ರಪಂಚಕ್ಕೆ ದಾರಿಯನ್ನ ತೋರಿಸ್ತಾ, ಊಹಾಪೂರ್ವಕವಾಗಿರುವಂತಹ ಬೆಳಕಾಗಿರದೆ, ಭ್ರಮೆ ಪಡಿಸುವಂತಹ ಬೆಳಕಾಗಿರದೆ, ಸಂಪೂರ್ಣವಾಗಿ ಪರಿಶುದ್ಧವಾದಂತಹ ನಿಮ್ಮನ್ನ ಹೋಲುವಂತಹ ಬೆಳಕಾಗಿರುವಂತೆ ಕೃಪೆ ಕೊಡಿ, ಬಲ ಕೊಡಿ. ಕತ್ತಲೆಗೆ ಯಾವ ಮಾತ್ರಕ್ಕೂ ಸಹ ನಮ್ಮ ಜೀವನದಲ್ಲಿ ಜಾಗ ಕೊಡದೆ ಪರಿಶುದ್ಧರಾಗಿ ಜೀವಿಸುವಂತೆ, ಈಗ ಆಲೋಚನೆ ಮಾಡಿರುವಂತಹ ಪ್ರತಿಯೊಂದನ್ನು ಅಳವಡಿಸಿಕೊಂಡು ಜೀವಿಸುವಂತೆ ಕೃಪೆ ಕೊಡಿ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರಿಗೂ ಸಹ ಬೆಳಕಾಗುವಂತಹ ಅವಕಾಶವನ್ನು ಕೇಳಿರುವಂತಹ ನೀವು ತಿಳಿಸ್ಕೊಟ್ಟಿರುವಂತಹ ನಮ್ಮೆಲ್ಲರಿಗೂ ಸಹ ಬೆಳಕಾಗಿರುವಂತಹ ಒಂದು ಅವಕಾಶವನ್ನು ನಮ್ಮ ಜೀವನಗಳಲ್ಲಿ ಕೊಡಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಪ್ರತಿನಿತ್ಯವೂ ನಮಗೆ ದೈವ ಸಂದೇಶವನ್ನು ಹಂಚುವಂತಹ ಎಲ್ಲ ದೈವ ಸಂದೇಶಕರು, ಅವರಿಗಿರುವಂತಹ ಅವಶ್ಯಕತೆಗಳು, ಅನಿವಾರ್ಯತೆಗಳು, ಬೆಳವಣಿಗೆ, ಆತ್ಮಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದನ್ನು ನೀವು ನೆನಪು ಮಾಡ್ಕೊಳ್ತೀರಾ ಅನ್ನುವಂತಹದನ್ನ ನಾವು ನಂಬ್ತಾ, ಕಾರ್ಯಕ್ರಮದ ನಿಮಿತ್ತ ಕಷ್ಟಪಡ್ತಿರುವಂತಹ ಪ್ರತಿಯೊಬ್ಬೊಬ್ಬರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ, ರೇಖಾಂಟಿಯವರಾಗಿರ್ಬೋದು, ದೀಕ್ಷಿತ್ ಆಗಿರ್ಬೋದು, ಹಾಡು ಹೇಳುವಂತವರು, ವಾಕ್ಯ ಓದುವಂತವರು, ಪ್ರಾರ್ಥಿಸುವಂತವರು, ಲಿಂಕ್ ಅನ್ನು ಶೇರ್ ಮಾಡುವಂತವರು, ಪ್ರತಿಯೊಬ್ಬೊಬ್ಬರು ಅವ್ರು ಮಾಡ್ತಿರುವಂತಹ ಕೆಲಸಕ್ಕೆ ನೀವು ತಕ್ಕ ಪ್ರತಿಫಲವನ್ನ ಕೊಡ್ತೀರಾ ಅನ್ನುವಂತಹದನ್ನು ನಾವು ನಂಬ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರಿಗೂ ಇರಲಿ. ಆಮೆನ್.